ಈ ಭೂಮಿಯಲ್ಲಿದ್ದಾನೆ, ಅಲ್ಲಿಯೂ ಇರುವನು. ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ, ನೀರಲ್ಲಿ ಅಲ್ಲಿಯೂ ಇದ್ದಾನೆ, ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ ನಿಮ್ಮಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಕಾರ್ಬನ್. ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ ಕೆಮಿಸ್ಟ್ರಿ ಚಾಪ್ಟರ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಒನ್ ಶಾರ್ಟ್ ವಿಡಿಯೋ ಆಗಿ ಕವರ್ ಮಾಡ್ತಿದೀವಿ. ಹಂಗಂದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಪ್ರತಿಯೊಂದು ಟಾಪಿಕ್ ನ ನಾವು ಒಂದೇ ವಿಡಿಯೋ ಅಲ್ಲಿ ಕವರ್ ಮಾಡಕ್ಕೆ ಹೋಗ್ತಿದೀವಿ, ಆಯ್ತಾ? ಸೊ ಪರೀಕ್ಷೆ ಚಾನಲ್ ಅಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ನೀವು SS ಬದಲು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬಹುದು. ಈಗ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರ್ ಓವರ್ ವ್ಯೂ ನ ಇಲ್ಲಿ ನೋಡ್ತಿದೀವಿ, ಆಯ್ತಾ? ಸೊ ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ 5 ಟಾಪಿಕ್ಸ್ ನ ಕವರ್ ಮಾಡ್ತೀವಿ, ಆಯ್ತಾ? ಈ ಏನು ಟಾಪಿಕ್ಸ್ ಅಲ್ಲಿ ಪುನಃ ಮತ್ತೆ ಸಬ್ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ, ಬಟ್ ಮೇಜರ್ ಆಗಿ ನಾವು 5 ಟಾಪಿಕ್ಸ್ ನ ಕವರ್ ಮಾಡ್ತೀವಿ. ಸೊ ಫಸ್ಟ್ ನಾವು ಬಾಂಡಿಂಗ್ ಇನ್ ಕಾರ್ಬನ್, ಯಾವ ರೀತಿಯ ಬಾಂಡ್ ನ ಕಾರ್ಬನ್ ತೋರ್ಸತ್ತೆ, ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಹೆಸರಿದೆ, ವಿಚ್ ಇಸ್ ಕೋವೆಲೆಂಟ್ ಬಾಂಡ್. ಅದರಲ್ಲಿ ಟೈಪ್ಸ್ ಇದೆ, ಸಿಂಗಲ್, ಡಬಲ್, ಟ್ರಿಪಲ್ ಕೋವೆಲೆಂಟ್ ಬಾಂಡ್ಸ್ ಅಂತ. ಮತ್ತೆ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಡಿಫ್ರೆನ್ಸಸ್ ಇದೆ. ಇದೇನು ಅಂತ ಎಲ್ಲ ಫಸ್ಟ್ ಟಾಪಿಕ್ ಅಲ್ಲಿ ಕಲಿತೀವಿ, ಆಯ್ತಾ? ಸೊ ತಡ ಮಾಡದೆ ನಾವು ಫಸ್ಟ್ ಟಾಪಿಕ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಿಚ್ ಇಸ್ ಕೋವೆಲೆಂಟ್ ಬಾಂಡ್ ಅನ್ನೋ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಬೇಸಿಕ್ ಏನು ಐಡಿಯಾಲಜೀಸ್ ನ ತಿಳ್ಕೊಬೇಕು. ವಾಟ್ ಇಸ್ ದಟ್ ಇಂಪಾರ್ಟೆನ್ಸ್ ಆಫ್ ಕಾರ್ಬನ್? ನಮ್ಮ ಏನು ಪ್ಲಾನೆಟ್ ಮೇಲೆ ಎಷ್ಟೊಂದು ಎಲಿಮೆಂಟ್ಸ್ ಇದೆ, ನಾವು ಅದೆಲ್ಲ ಎಲಿಮೆಂಟ್ಸ್ ನ ಬಿಟ್ಟು ಕಾರ್ಬನ್ಗೆ ಮಾತ್ರ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು? ಕಾರ್ಬನ್ ಏನಕ್ಕೆ ನಾವು ಒಂದು ಸೆಪರೇಟ್ ಚಾಪ್ಟರ್ ಆಗಿ ಓದ್ಬೇಕು? ಅದಕ್ಕೆ ಒಂದು ರೀಸನ್ ಇದೆ, ಆಯ್ತಾ? ಯಾಕಂದ್ರೆ ಕಾರ್ಬನ್ ಏನಿದೆ, ಇದು ನೀವು ಸುತ್ತಮುತ್ತ ತಿರ್ಗಿ ಒಂದ್ಸತಿ ಮೆಲ್ಗಾಕಿ, ಆಯ್ತಾ? ಒಂದ್ಸತಿ ಸುತ್ತಮುತ್ತ ಎಲ್ಲ ತಿರುಗ್ಬಿಟ್ಟು ನೋಡಿ, ಏನೇನೋ ಐಟಮ್ಸ್ ಇರುತ್ತೆ ನಿಮ್ ಸುತ್ತಮುತ್ತ. ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್, ಬುಕ್, ಫ್ಯಾನ್, ಸೀಲಿಂಗ್ ಎಲ್ಲ ಇರತ್ತೆ ಅಲ್ವಾ? ಸೊ ಇದ್ರಲ್ಲೆಲ್ಲ ಏನಿದೆ ಮಕ್ಳೇ, ಕಾರ್ಬನ್ ಇದ್ದೇ ಇರತ್ತೆ. ಸೊ ಈ ಸುತ್ತಮುತ್ತ ಇರೋ ಐಟಮ್ಸ್ ಅಲ್ಲದೆ ನಿಮ್ ಸುತ್ತಮುತ್ತ ಇರೋ ಜೀವಿಗಳಿರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ನಿಮ್ಮ ಮಮ್ಮಿ ಇರ್ಬೋದು, ಡ್ಯಾಡಿ ಇರ್ಬೋದು, ಅಣ್ಣ ತಮ್ಮ, ಇವರೆಲ್ಲರಲ್ಲಿ ಕೂಡ ಕಾರ್ಬನ್ ಇದ್ದೇ ಇರತ್ತೆ. ಇನ್ಫ್ಯಾಕ್ಟ್ ಅರ್ತ್ ಮೇಲೆ ಇರುವಂತಹ ಲೈಫ್ ಫಾರ್ಮ್ಸ್ ನ ನಾವು ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್ ಅಂತ ಕರಿತೀವಿ, ಆಯ್ತಾ? ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್, ಆಯ್ತಾ? ಇದ್ರ ಅರ್ಥ ಏನು? ನಮ್ಮ ಜೀವಿಗಳಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಒಂದಷ್ಟು ಮಾಲಿಕ್ಯೂಲ್ಸ್ ಇರತ್ತೆ. ಇದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಇನ್ಫ್ಯಾಕ್ಟ್ DNA ಕೂಡ ಇರ್ಬೋದು ಅಲ್ವಾ? ಇದ್ರಲ್ಲೆಲ್ಲ ಕಾರ್ಬನ್ ಇದ್ದೇ ಇರತ್ತೆ ಮಕ್ಳೇ. ಅದಕ್ಕೆ ನಾವ್ ಇದನ್ನ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಅರ್ಥ ಆಗ್ಬೇಕು, ಕಾರ್ಬನ್ ಪ್ರತಿ ಒಂದು ವಸ್ತುವಲ್ಲಿ ಇದೆ ಅಂದ್ಮೇಲೆ ಕಾರ್ಬನ್ ಬಗ್ಗೆ ನಾವು ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ? ಸೊ ಇದ್ರ ಕಾರಣ ನಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಾರ್ಬನ್ಗೆ ಅಂತಾನೆ ಒಂದು ಸ್ಪೆಸಿಫಿಕ್ ಚಾಪ್ಟರ್ ನ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ, ಆಯ್ತಾ? ಸೊ ಈಗ ನಾವು ಕಾರ್ಬನ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ವಾಟ್ ಇಸ್ ದಟ್? ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು? ಅಟಾಮಿಕ್ ನಂಬರ್ ಅಂದ್ರೆ ಏನು? ಒಂದ್ ಸೆಲ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಐಡಿಯಾ ಅಟಾಮಿಕ್ ನಂಬರ್ ಕೊಡುತ್ತೆ ಅಲ್ವಾ? ಸೊ ಕಾರ್ಬನ್ ಅಟಾಮಿಕ್ ನಂಬರ್ 6. ಓಕೆನಾ? ಸೊ ಈ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಹೇಗಾಗಿರುತ್ತೆ ಆಟಮ್ ಅಲ್ಲಿ? ಆಟಮ್ಸ್ ಅಲ್ಲಿ ಆರ್ಬಿಟ್ಸ್ ಇರುತ್ತೆ, ಎನರ್ಜಿ ಲೆವೆಲ್ಸ್ ಇರುತ್ತೆ ಅಲ್ವಾ? ಸೊ ಇದ್ರಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಹೇಗಾಗಿರುತ್ತೆ ಆ ಐಡಿಯಾ ಕೊಡೋದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ವಾ? ಸೊ ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಇಟ್ ಇಸ್ 2,4. 2,4 ಅರ್ಥ ಏನು ನೆನ್ಪು ಮಾಡ್ಕೊಳ್ಳಿ. ಸೊ 2 ಎಲೆಕ್ಟ್ರಾನ್ಸ್ ಏನಿದೆ ಇದರದು K ಶೆಲ್ ಅಲ್ಲಿ, K ಫಾರ್ ಕತ್ತೆ ಅಲ್ವಾ? ನೆಕ್ಸ್ಟ್ L ಶೆಲ್ ಅಲ್ಲಿ ಇರೋದು 4 ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್, ಆಯ್ತಾ? ಓಕೆ, ಸೊ ಕಾರ್ಬನ್ ಏನಿದೆ, ಎಲ್ಲಾ ಐಟಮ್ಸ್ ತರ ಕಾರ್ಬನ್ ಕೂಡ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಆಕ್ಟೆಟ್ ನ ಅರ್ಥ ಏನು ಮಕ್ಳೇ? ವೇಲೆನ್ಸ್ ಶೆಲ್ ಅಲ್ಲಿ, ಔಟರ್ ಮೋಸ್ಟ್ ಶೆಲ್ ನ ವೇಲೆನ್ಸ್ ಶೆಲ್ ಅಂತ ಕರಿತೀವಿ ಅಲ್ವಾ? ಸೊ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರುವಂತಹ ಸ್ಟೇಟ್ ನ ನಾವು ಆಕ್ಟೆಟ್ ಅಂತ ಕರಿತೀವಿ, ಆಯ್ತಾ? ಸೊ ಕಾರ್ಬನ್ ಕೂಡ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತಿರತ್ತೆ. ಇದನ್ನ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಕೂಡ ಕರಿಬಹುದು, ಆಯ್ತಾ? ಸೊ ನೋಬಲ್ ಗ್ಯಾಸಸ್ ಇರುತ್ತೆ ಅಲ್ವಾ, ಹೀಲಿಯಂ, ಆರ್ಗನ್ ಎಲ್ಲ. ಸೊ ಅದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಏನು ಅಚೀವ್ ಮಾಡಕ್ಕೆ ಎಲ್ಲಾ ಆಟಮ್ಸ್ ಟ್ರೈ ಮಾಡ್ತಿರತ್ತೆ, ಆಯ್ತಾ? ಹೀಲಿಯಂ ಏನಿದೆ ಇದರಲ್ಲಿ 8 ಎಲೆಕ್ಟ್ರಾನ್ಸ್ ಇರಲ್ಲ, ಹೀಲಿಯಂ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅದನ್ನ ಕೂಡ ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಕರಿತೀವಿ, ಆಯ್ತಾ? ಓಕೆ, ಈಗ ಆಕ್ಟೆಟ್ ನ ಅಚೀವ್ ಮಾಡಕ್ಕೆ ಕಾರ್ಬನ್ ಏನಿದೆ ಇದ್ರ ಹತ್ರ 2 ದಾರಿಗಳಿರತ್ತೆ, ಆಯ್ತಾ? ಸೊ ಕಾರ್ಬನ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಸೊ ಈದರ್ ಕಾರ್ಬನ್ ಏನ್ ಮಾಡ್ಬೋದು, 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೋಬಹುದು,
ಅಥವಾ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಬೋದು ಅಲ್ವಾ ಟು ಅಚೀವ್ ಆಕ್ಟೆಟ್. ಈಗ 4 ಎಲೆಕ್ಟ್ರಾನ್ ನ ಲೂಸ್ ಮಾಡಿದ್ರೆ ಏನಾಗುತ್ತೆ, ಕೆ ಶೆಲ್ ಏನಿದೆ, ಕತ್ತೆ ಶೆಲ್ ಏನಿದೆ, ಇದು ಔಟರ್ಮೋಸ್ಟ್ ಶೆಲ್ ಆಗುತ್ತೆ ಅಂಡ್ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ಇಸ್ ನೋಬಲ್ ಗ್ಯಾಸ್, ಹೀಲಿಯಂ ಗ್ಯಾಸಿನ ಕಾನ್ಫಿಗರೇಷನ್ ಬರುತ್ತೆ. ಅಥವಾ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ರೆ ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಇಟ್ ಇಸ್ ಅಚೀವ್ಡ್ ಆಕ್ಟೆಟ್ ಅಂತ ನಾವು ನೆಮ್ಮದಿಯಾಗಿರ್ಬೋದು, ಕಾರ್ಬನ್ ನೆಮ್ಮದಿಯಾಗಿರ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಾರ್ಬನ್ ಏನಿದೆ ಈ 2 ಸ್ಟೇಟ್ಸ್ ನ ಅಚೀವ್ ಮಾಡಿದ್ರು. 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಂಡ್ರೆ ಕಾರ್ಬನ್ ಏನಾಗತ್ತೆ ಮಕ್ಳೇ, ಚಾರ್ಜ್ ಬಂದ್ಬಿಡತ್ತೆ ಅಲ್ವಾ, C4+ ಬರುತ್ತೆ ಚಾರ್ಜ್, ಮತ್ತೆ ಅಂದ್ರೆ 4+ ಬರುತ್ತೆ. ಮತ್ತೆ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ರೆ C4- ಆಗತ್ತೆ. ಬಟ್ ಈ 2 ಸ್ಟೇಟ್ಸ್ ನ ಕಾರ್ಬನ್ಗೆ ಅಚೀವ್ ಮಾಡಕ್ಕೆ ಆಗಲ್ಲ. ಯಾಕೆ ಅಚೀವ್ ಮಾಡಕ್ಕೆ ಇಷ್ಟಪಡಲ್ಲ ಕಾರ್ಬನ್? ಏನಕ್ಕೆ? ಈಗ 4 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೊಳಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟೊಂದು ಎನರ್ಜಿ ಬೇಕು, ಆಯ್ತಾ? ಅಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ಬಿಟ್ಟು ಕಾರ್ಬನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಟಾನ್ಸ್ ಎಷ್ಟು ಉಳ್ದಿರತ್ತೆ, ಪ್ರೋಟಾನ್ಸ್ 6 ಪ್ರೋಟಾನ್ಸ್ ಇರೋದು. ಸೊ 6 ಪ್ರೋಟಾನ್ಸ್ಗೆ ಆಮೇಲೆ ಬರೀ 2 ಎಲೆಕ್ಟ್ರಾನ್ಸ್ ಇರತ್ತೆ ಹಿಡ್ದಿಟ್ಕೊಳಕ್ಕೆ. 4 ಎಲೆಕ್ಟ್ರಾನ್ಸ್ ನ ಕಳ್ಕೊಂಡ್ಬಿಟ್ರೆ 6 ಪ್ರೋಟಾನ್ಸ್ ಬರೀ 2 ಎಲೆಕ್ಟ್ರಾನ್ಸ್ ನ ಹಿಡ್ದಿಟ್ಕೋಬೇಕಾ? ಅದ್ರಲ್ಲಿ ಅರ್ಥ ಇರಲ್ಲ ಅಲ್ವಾ. ಸೊ ಕಾರ್ಬನ್ ಏನಿದೆ ಈ ರೂಟ್ ನ ತಗೊಳಲ್ಲ. ಮತ್ತೆ 4 ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಂಡ್ಬಿಟ್ರೆ ಅಗೇನ್ 6 ಪ್ರೋಟಾನ್ಸ್ ಇರುತ್ತೆ. ಬಟ್ 6 ಪ್ರೋಟಾನ್ಸ್ ಗೆ 10 ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಆನ್ ಮಾಡ್ಬೇಕು, ತುಂಬಾ ಕಷ್ಟ ಆಗತ್ತೆ. ಅಂಡ್ ಆಟಮಿಗೆ ಅಷ್ಟು ಸ್ಟೆಬಿಲಿಟಿ ಇರಲ್ಲ, ಆಯ್ತಾ? ಸೊ ಈ ರೂಟ್ ನ ಕೂಡ ಕಾರ್ಬನ್ ತಗೊಳಲ್ಲ. ಸೊ ಬೇಸಿಕಲಿ C4- ಹಾಗೂ C4+ ಸ್ಟೇಟ್ ನ ಕಾರ್ಬನ್ ಅಟೈನ್ ಮಾಡಕ್ಕೆ ಟ್ರೈ ಮಾಡಲ್ಲ, ಆಯ್ತಾ? ಇನ್ಸ್ಟೆಡ್ ಇನ್ನೊಂದು ಹೊಸ ರೂಟ್ನೇ ಕಾರ್ಬನ್ ತಗೊಳತ್ತೆ. ಅದು ಯಾವ್ದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಫಸ್ಟ್ ನಮ್ಗೆ ಕೋವಲೆಂಟ್ ಬಾಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅಯಾನಿಕ್ ಬಾಂಡ್ ನ ನೆನಪಿಸ್ಕೊಂಡ್ಬೇಡ. ಅದಕ್ಕೆ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ ನಿಮ್ಗೆ ಇಲ್ಲಿ. ವಾಟ್ ಇಸ್ ದಿಸ್? ಇಟ್ ಇಸ್ NaCl ಕಾಂಪೌಂಡ್. NaCl ಏನು ಮಕ್ಳೇ? ಇಟ್ ಇಸ್ ಸಾಲ್ಟ್. ಇನ್ ಸ್ಪೆಸಿಫಿಕ್ ಇಟ್ ಇಸ್ ಆರ್ ಕಾಮನ್ ಸಾಲ್ಟ್ ಆರ್ ಟೇಬಲ್ ಸಾಲ್ಟ್ ಅಲ್ವಾ. ಸೊ NaCl ನ ಕಾಂಪೌಂಡ್ ಹೇಗೆ ಫಾರ್ಮ್ ಆಗಿತ್ತು ನೆನ್ಪು ಮಾಡ್ಕೊಳ್ಳಿ. ಸೋಡಿಯಂ ಏನಿದೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಅಟಾಮಿಕ್ ನಂಬರ್ ಏನಿತ್ತು 11 ಇತ್ತು, ಕ್ಲೋರಿನ್ 17 ಇತ್ತು ಅಲ್ವಾ. ಸೊ ಸೋಡಿಯಂ ಏನಿದೆ ಇದು 1 ಎಲೆಕ್ಟ್ರಾನ್, ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರುವಂತ 1 ಎಲೆಕ್ಟ್ರಾನ್ ನ ಲೂಸ್ ಮಾಡ್ಕೊಂಡ್ಬಿಡ್ತು. ವಿತ್ ಅದೇ ಎಲೆಕ್ಟ್ರಾನ್ ನ ಕ್ಲೋರಿನ್ ಏನಿದೆ ಗೇನ್ ಮಾಡ್ಕೊಳುತ್ತೆ ಅಲ್ವಾ. ಅಂಡ್ ಆ ರೀತಿ ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ನಾವು ಆ ಕಾಂಪೌಂಡ್ ಏನ್ ಫಾರ್ಮ್ ಆಗ್ತಿದೆ ಅದನ್ನ ಅಯಾನಿಕ್ ಕಾಂಪೌಂಡ್ ಅಂತ ಕರಿತಿದ್ವಿ ಅಲ್ವಾ. ಲಾಸ್ ಅಂಡ್ ಗೇನ್ ನೆನ್ಪು ಮಾಡ್ಕೊಳ್ಳಿ, ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಇತ್ತು. ಒಂದ್ ಆಟಮ್ ಎಲೆಕ್ಟ್ರಾನ್ ನ ಕಳ್ಕೊಳತ್ತೆ, ಇನ್ನೊಂದು ಆಟಮ್ ಎಲೆಕ್ಟ್ರಾನ್ ನ ಗೇನ್ ಮಾಡುತ್ತೆ. ಬಟ್ ನಾ ಹೇಳ್ದಂಗೆ ಕಾರ್ಬನ್ ಈ ರೀತಿಯ ಟ್ರಾನ್ಸಾಕ್ಷನ್ ನ ನಡೆಸಲ್ಲ. ಇನ್ಸ್ಟೆಡ್ ಕಾರ್ಬನ್ ಫಾರ್ಮ್ ಮಾಡುವಂತ ಬಾಂಡ್ಸ್ಗೆ ನಾವು ಇನ್ನೊಂದು ಹೆಸರು ಕೊಟ್ಟಿದೀವಿ. ಆ ಬಾಂಡ್ಸ್ ನ ಕೋವೆಲೆಂಟ್ ಬಾಂಡ್ಸ್ ಅಂತ ಕರೀತಾರೆ, ಆಯ್ತಾ. ಸೊ ಕೋವೆಲೆಂಟ್ ಬಾಂಡ್ಸ್ ಅಂದ್ರೆ ಏನು? ಆಟಮ್ಸ್ ನ ನಡುವೆ ಲಾಸ್ ಅಂಡ್ ಗೇನ್ ಟ್ರಾನ್ಸಾಕ್ಷನ್ ಅಲ್ಲದೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದ್ರೆ ಆ ರೀತಿಯ ಕಾಂಪೌಂಡ್ಸ್ ನ ನಾವು ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ ರೀತಿಯ ಬಾಂಡ್ಸ್ ನ ನಾವು ಕೋವೆಲೆಂಟ್ ಬಾಂಡ್ಸ್ ಅಂತ ಕರಿತೀವಿ, ಆಯ್ತಾ. ಸೊ ಇದರ ಡೆಫಿನೇಷನ್ ಏನ್ ನೋಡ್ಕೊಳ್ಳಿ. ಬಾಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಬಿಟ್ವೀನ್ 2 atoms are known as covalent bonds. ಇಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಏನಕ್ಕೆ ಹೇಳ್ತಿಲ್ಲ, ಎಲೆಕ್ಟ್ರಾನ್ ಪೇರ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತ ನಿಮ್ಗೆ ಸ್ಟ್ರಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ, ಆಯ್ತಾ. ಸೊ 2 ಆಟಮ್ಸ್ ನಡುವೆ ಎಲೆಕ್ಟ್ರಾನ್ಸ್ ಶೇರ್ ಆದ್ರೆ, ಎಲೆಕ್ಟ್ರಾನ್ಸ್ ನ ಹಂಚ್ಕೊಂಡ್ರೆ 2 ಆಟಮ್ಸ್, ಆಗ ಫಾರ್ಮ್ ಆಗುವಂತ ಬಾಂಡ್ಸ್ ನ ಕೋವೆಲೆಂಟ್ ಬಾಂಡ್ಸ್ ಅಂತ ಕರಿತೀವಿ, ಆಯ್ತಾ. ಸೊ ಆ ಶೇರ್ ಆಗಿರೋ ಎಲೆಕ್ಟ್ರಾನ್ಸ್ ಏನಿದೆ ಅದು 2 ಆಟಮ್ಸ್ ಗೆ ಅವೈಲೇಬಲ್ ಇರುತ್ತೆ, ಆಯ್ತಾ. 2 ಆಟಮ್ಸ್ ಗೆ ಬಿಲಾಂಗ್ ಆಗುತ್ತೆ ಆ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್, ಆಯ್ತಾ. ಓಕೆ. ಸೊ ಕೋವೆಲೆಂಟ್ ಬಾಂಡ್ಸ್ ನ ಒಂದಷ್ಟು ಪ್ರಾಪರ್ಟೀಸ್ ಇದೆ, ಅದನ್ನ ನಾನು ನಿಮ್ಗೆ ಅಯಾನಿಕ್ ಬಾಂಡ್ಸ್ ಒಟ್ಟಿಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಆಯ್ತಾ. ಈಗ ಕೋವೆಲೆಂಟ್ ಬಾಂಡ್ಸ್ ನ ಟೈಪ್ಸ್ ನ ನಾವು ನೋಡೋಣ, ಆಯ್ತಾ. ಸೊ ಫಸ್ಟ್ ಟೈಪ್ ಆಫ್ ಕೋವೆಲೆಂಟ್ ಬಾಂಡ್ ನ ನಾವು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ, ಆಯ್ತಾ ಮಕ್ಳೇ. ಸೊ ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ, 2 ಆಟಮ್ಸ್ ನಡುವೆ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇರ್ ಆದ್ರೆ ಅದನ್ನ ನಾವು ಸಿಂಗಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ, ಆಯ್ತಾ. ಅದು ಫಾರ್ಮ್ ಬೈ ಶೇರಿಂಗ್ ಆಫ್ ಅ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಹೈಡ್ರೋಜನ್ ನ ಮಾಲಿಕ್ಯೂಲ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ, ಆಯ್ತಾ. ದಿಸ್ ಇಸ್ ಅ H2 ಮಾಲಿಕ್ಯೂಲ್, ಆಯ್ತಾ. ಇದಿನ್ನೂ ಫುಲ್ಲು ಡೀಟೇಲ್ಸ್ ಇಲ್ಲ ಇದರಲ್ಲಿ, ನಾವು ಫಿಲ್ ಮಾಡೋಣ, ಆಯ್ತಾ. ಸೊ ಹೈಡ್ರೋಜನ್ ನ ಅಟಾಮಿಕ್ ನಂಬರ್ ಏನು? ಇಟ್ ಇಸ್ 1 ಅಲ್ವಾ ಮಕ್ಳೇ. ಸೊ ಕೆ ಶೆಲ್ ಅಲ್ಲಿ ಬರೀ 1 ಎಲೆಕ್ಟ್ರಾನ್ ಇರುತ್ತೆ ಇನ್ ಹೈಡ್ರೋಜನ್. ಸೊ ಹೈಡ್ರೋಜನ್ ಏನಿದೆ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡ್ಬೇಕು.
ಸೊ ಏನ್ ಮಾಡತ್ತೆ, ಒನ್ ಎಲೆಕ್ಟ್ರಾನ್ ಹೈಡ್ರೋಜನ್ ಹತ್ರ ಇರುತ್ತೆ. ಸೊ ಇನ್ನೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ಗೆ ಬೇಕು ಟು ಅಚೀವ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇಟ್ ನೀಡ್ಸ್ ಅನದರ್ ಎಲೆಕ್ಟ್ರಾನ್, ನೀಡ್ಸ್ ಒನ್ ಎಲೆಕ್ಟ್ರಾನ್. ಸೊ ಇದೇನ್ ಮಾಡತ್ತೆ, ತನ್ನ ಹತ್ರ ಇರುವಂತಹ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ, ಆಯ್ತಾ. ಸೊ ಈ ಹೈಡ್ರೋಜನ್ ಆಟಮ್ ಏನಿದೆ, ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಈ ಹೈಡ್ರೋಜನ್ ಆಟಮ್ ಏನಿದೆ, ಇದರಲ್ಲಿ ಒನ್ ಎಲೆಕ್ಟ್ರಾನ್ ಇದೆ. ಎಲೆಕ್ಟ್ರಾನ್ ನ ನಾವು ಡಾಟ್ ಮೂಲಕ ರಿಪ್ರೆಸೆಂಟ್ ಮಾಡೋಣ. ಇನ್ನೊಂದು ಹೈಡ್ರೋಜನ್ ಆಟಮ್ ಏನಿದೆ, ಅದ್ರ ಹತ್ರ ಕೂಡ ಒಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಈ ಎರಡು ಹೈಡ್ರೋಜನ್ ಆಟಮ್ಸ್ ಏನ್ ಮಾಡತ್ತೆ, ತನ್ನ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡತ್ತೆ. ಈ ಹೈಡ್ರೋಜನ್ ಆಟಮ್ ಏನಿದೆ, ಇದ್ರ ಹತ್ರ 2 ಎಲೆಕ್ಟ್ರಾನ್ಸ್ ಆಗತ್ತೆ. ಆಗ ಈ ಹೈಡ್ರೋಜನ್ ಆಟಮ್ ಹತ್ರ 2 ಎಲೆಕ್ಟ್ರಾನ್ಸ್ ಆಗತ್ತೆ. ಸೊ ಇಲ್ಲಿ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ತೀರಾ, ಇಲ್ಲಿ ಕೂಡ ಸೇಮ್ ವೇ ರಿಪ್ರೆಸೆಂಟ್ ಮಾಡ್ತೀರಾ. ಯೆಲ್ಲೋ ಕಲರ್ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ಫಸ್ಟ್ ಹೈಡ್ರೋಜನ್ ಆಟಮ್ ಅಂಡ್ ಬ್ಲೂ ಕಲರ್ electron belongs to second hydrogen atom originally, but share ಮಾಡ್ಕೊಂಡಾಗ both the electron belongs to both the hydrogen atoms ಆಯ್ತಾ. ಸೊ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ನ ಅಚೀವ್ ಮಾಡ್ತು. ಯಾವುದು ನಿಯರೆಸ್ಟ್ ನೋಬಲ್ ಗ್ಯಾಸ್ ಯಾವುದು, ಹೀಲಿಯಂ ಇನ electronic configuration achieve ಮಾಡ್ತು ಹೈಡ್ರೋಜನ್, and this forms a stable molecule ಆಯ್ತಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿಂಗಲ್ ಕೋವೆಲೆಂಟ್ ಬಾಂಡ್. ಈಗ ನಾವು ಡಬಲ್ ಕೋವೆಲೆಂಟ್ ಬಾಂಡ್ ನ ಡಿಸ್ಕಸ್ ಮಾಡೋಣ. ಸೊ ಡಬಲ್ ಕೋವೆಲೆಂಟ್ ಬಾಂಡ್ ಅಂದ್ರೆ ಏನು, ವೆರಿ ಈಸಿ ಅಲ್ವಾ, ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ 2 pairs ಆಫ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಂಡು ಬಾಂಡ್ ಫಾರ್ಮ್ ಆದ್ರೆ ಅದನ್ನ ನಾವು ಡಬಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಯಾವುದು, ಆಕ್ಸಿಜನ್. ಆಕ್ಸಿಜನ್ ನ ಅಟಾಮಿಕ್ ನಂಬರ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಇಟ್ ವಿಲ್ ಬಿ 2,6. So 6 electrons ಇದೆ ಆಕ್ಸಿಜನ್ ಹತ್ರ. So it needs 2 electrons to attain octet. It needs 2 electrons. ಸೊ ಇದು ಕೋವಲೆಂಟ್ ಬಾಂಡ್ ಏನಿದೆ, ಇದು ತುಂಬಾ ಸ್ಮಾರ್ಟ್ ಬಾಂಡ್ ಆಯ್ತಾ. ಸೊ ನಿಮ್ಗೆ 2 ಎಲೆಕ್ಟ್ರಾನ್ ಬೇಕಾ, ನೀವು 2 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳ್ಳಿ ಅಂತ ಕೋವಲೆಂಟ್ ಬಾಂಡ್ ಹೇಳುತ್ತೆ ಆಯ್ತಾ. ಸೊ ಆಕ್ಸಿಜನ್ ಗೆ 2 ಎಲೆಕ್ಟ್ರಾನ್ ಬೇಕು ಅಂದ್ರೆ ಅದು 2 ಎಲೆಕ್ಟ್ರಾನ್ ನ ಶೇರ್ ಮಾಡಕ್ಕೆ ರೆಡಿ ಆಗಿರ್ಬೇಕಲ್ವಾ. ಸೊ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೆಯೋಣ ಇಲ್ಲಿ ನಾವು. ಸೊ ಒನ್ ಆಟಮ್ ಆಫ್ ಆಕ್ಸಿಜನ್ ಹತ್ರ 6 ಎಲೆಕ್ಟ್ರಾನ್ಸ್ ಇರುತ್ತೆ, 2 ನ ಅದು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಮಧ್ಯದಲ್ಲಿರೋ ಜಾಗ ಏನಿದೆ, ಇದು ಶೇರ್ಡ್ ಸ್ಪೇಸ್ ಆಯ್ತಾ. ಇದು 2 ಆಟಮ್ಸ್ ಗೆ ಬಿಲಾಂಗ್ ಆಗುತ್ತೆ. ಬಟ್ 2 ಶೇರ್ ಮಾಡ್ಕೊಂಡ್ಮೇಲೆ ಅದ್ರ ಹತ್ರ ಉಳಿದಿರೋದು 4 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಇದು 4 ಎಲೆಕ್ಟ್ರಾನ್ಸ್ ಏನಿದೆ ಅದು ಸಿಂಗಲ್ ಆಕ್ಸಿಜನ್ ಆಟಮ್ ಹತ್ರನೇ ಉಳಿದಿರತ್ತೆ. ಸೊ ಇಲ್ಲಿ ಬರುತ್ತಿರುವಂತ ಎಲೆಕ್ಟ್ರಾನ್ಸ್ ಬಿಲಾಂಗ್ಸ್ ಓನ್ಲಿ ಟು ದಿಸ್ ಆಟಮ್ ಆಫ್ ಆಕ್ಸಿಜನ್. ಈಗ ಕಲರ್ ಚೇಂಜ್ ಮಾಡಿ ಸೆಕೆಂಡ್ ಆಟಮ್ ನ ರಿಪ್ರೆಸೆಂಟ್ ಮಾಡೋಣ. ಸೊ 2ನೇ ಆಟಮ್ ಆಫ್ ಆಕ್ಸಿಜನ್ ಕೂಡ 2 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ ಅದರ್ 4 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಇಟ್ಕೊಳತ್ತೆ. ನೋಡು, ನಿನ್ಗೆ ಇಷ್ಟ ಕೊಡೋದು ನಾನು, ಮಿಕ್ಕಿದ್ ನಾನೇ ಇಟ್ಕೋತೀನಿ ಅಂತ ಇಲ್ಲಿ ತನ್ನ ಹತ್ರನೇ ಇಟ್ಕೊಂಡ್ಬಿಡತ್ತೆ. ಈಗ 2 ಆಟಮ್ಸ್ ಆಫ್ ಆಕ್ಸಿಜನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಉಳಿತು, ಈಗ 8 ಎಲೆಕ್ಟ್ರಾನ್ಸ್ ಉಳಿತು. ಕೌಂಟ್ ಮಾಡಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಮತ್ತೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಇಟ್ ಹ್ಯಾಸ್ ಅಚೀವ್ಡ್ ಇಟ್ಸ್ ಆಕ್ಟೆಟ್ ಅಲ್ವಾ. ಬೋತ್ ದ ಆಟಮ್ಸ್ ಹ್ಯಾವ್ ಅಚೀವ್ಡ್ ದರ್ ಆಕ್ಟೆಟ್. ಸೊ 2 ಎಲೆಕ್ಟ್ರಾನ್ ಪೇರ್ ಶೇರ್ ಆಗ್ತಿರೋದ್ರಿಂದ ಇಟ್ ಇಸ್ ಅ ಡಬಲ್ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ದ ಆಕ್ಸಿಜನ್ ಆಟಮ್ಸ್ ಆಯ್ತಾ. ಓಕೆ, ಇದೇ ರೀತಿ ನಾವು ಥರ್ಡ್ ಟೈಪ್ ಆಫ್ ಕೋವೆಲೆಂಟ್ ಬಾಂಡ್, ಟ್ರಿಪಲ್ ಕೋವೆಲೆಂಟ್ ಬಾಂಡ್ ನ ಡಿಸ್ಕಸ್ ಮಾಡೋಣ. ಸೊ 3 pairs ಆಫ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡಿ ಬಾಂಡ್ ಫಾರ್ಮ್ ಮಾಡಿದ್ರೆ ಅದನ್ನ ನಾವು ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ನೈಟ್ರೋಜನ್ ಮಾಲಿಕ್ಯೂಲ್ ನ ಅಬ್ಸರ್ವ್ ಮಾಡೋಣ. ಸೊ ನೈಟ್ರೋಜನ್ ನ ಅಟಾಮಿಕ್ ನಂಬರ್ ಇಸ್ 7. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 2,5. 5 ಎಲೆಕ್ಟ್ರಾನ್ಸ್ ಇದೆ. ಸೊ ಇಟ್ ನೀಡ್ಸ್ 3 ಎಲೆಕ್ಟ್ರಾನ್ಸ್. It needs 3 electrons. It needs 3 electrons ಅಂದ್ರೆ it has to share 3 electrons. 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೋಬೇಕು, ಮತ್ತೆ 2 ಎಲೆಕ್ಟ್ರಾನ್ಸ್ ಏನಿದೆ ಅದ್ರ ಹತ್ರನೇ ಉಳ್ಕೊಬಿಡತ್ತೆ. ನೆಕ್ಸ್ಟ್ 2ನೇ ಆಟಮ್ ಕೂಡ ಸಿಮಿಲರ್ ಆಗಿ ಬಿಹೇವ್ ಮಾಡತ್ತೆ. 3 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ, ಮತ್ತೆ 2 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಇಟ್ಕೊಳತ್ತೆ. ಸೊ ಈಗ ಕೌಂಟ್ ಮಾಡಿದ್ರೆ 6 + 2, 1 ಆಟಮ್ ಹತ್ರ ಇದೆ 8 ಎಲೆಕ್ಟ್ರಾನ್ಸ್, ಮತ್ತೆ 6 + 2, 2ನೇ ಆಟಮ್ ಹತ್ರ ಕೂಡ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಬೋತ್ ದ ಆಟಮ್ಸ್ ಹ್ಯಾವ್ ಅಚೀವ್ಡ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆರ್ ಆಕ್ಟೆಟ್ ಸ್ಟೇಟ್ ಅಲ್ವಾ ಮಕ್ಳೇ. ಸೊ ಈ ರೀತಿ ನೀವು 3 ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್ಸ್ ನ ಅರ್ಥ ಮಾಡ್ಕೋಬೇಕು. ಈಗ ನಾವು ಇನ್ನೊಂದು ಮಾಲಿಕ್ಯೂಲ್ ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ, ವಿಚ್ ಇಸ್ ಅಮೋನಿಯಾ. ಅಮೋನಿಯಾದು ಫಾರ್ಮುಲಾ ಏನು, NH3
ನೀವು ಏನು ಬೈ ಹಾರ್ಟ್ ಮಾಡ್ಕೊಂಡ್ಬಿಡಿ, ಅರ್ಥ ಮಾಡ್ಕೊಬಿಡಿ. ಅಮೋನಿಯಾ ಏನಿದೆ, ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಕೆಮಿಸ್ಟ್ರಿ ಎಲ್ಲ ಸ್ಟಡಿ ಮಾಡಕ್ ಹೋದ್ರೆ ಅಮೋನಿಯಾ ಫಾರ್ಮುಲಾ, ಬೆನ್ಸಿನ್ ಫಾರ್ಮುಲಾ ಎಲ್ಲ ನಿಮ್ಗೆ ಚೆನ್ನಾಗಿ ಬೈ ಹಾರ್ಟ್ ಆಗಿರ್ಬೇಕು, ಆಯ್ತಾ. ಓಕೆ, ಸೊ 1 ಆಟಮ್ ಆಫ್ ನೈಟ್ರೋಜನ್ ಏನಿದೆ ಇಸ್ ಬಾಂಡೆಡ್ ಟು 3 ಆಟಮ್ಸ್ ಆಫ್ ಹೈಡ್ರೋಜನ್, ಆಯ್ತಾ. ಸೊ ನೈಟ್ರೋಜನ್ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಈಗ ತಾನೇ ನೋಡಿದ್ವಿ ನಾವು, ಇಟ್ ಇಸ್ 2,5. ಮತ್ತೆ ಹೈಡ್ರೋಜನ್ದು ಏನು, ಇಟ್ ಇಸ್ 1 ಅಲ್ವಾ. ಸೊ ಹೈಡ್ರೋಜನ್ ನೀಡ್ಸ್ 1 ಎಲೆಕ್ಟ್ರಾನ್, ನೈಟ್ರೋಜನ್ ನೀಡ್ಸ್ 3 ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ನೈಟ್ರೋಜನ್ ಏನ್ ಮಾಡುತ್ತೆ, ಒಂದೇ ಒಂದು ಹೈಡ್ರೋಜನ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಬದಲು, ವಿಚ್ ಇಸ್ ನಾಟ್ ಪಾಸಿಬಲ್, 3 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ಸ್ ಒಟ್ಟಿಗೆ ತನ್ನ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಒಂದ್ ನೋಡು, ಹೈಡ್ರೋಜನ್ 1 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ಹೈಡ್ರೋಜನ್ 2 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ಹೈಡ್ರೋಜನ್ 3 ನಿನ್ಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ ಅಂತ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಮತ್ತೆ 2 ಎಲೆಕ್ಟ್ರಾನ್ಸ್ ನ ತಾನೇ ಇಟ್ಕೊಳ್ಳುತ್ತೆ, ಆಯ್ತಾ. ಇದಾದ್ಮೇಲೆ ಹೈಡ್ರೋಜನ್ ಏನ್ ಮಾಡುತ್ತೆ, ಇದು ಕೂಡ ಎಲೆಕ್ಟ್ರಾನ್ ನ ಶೇರ್ ಮಾಡ್ಬೇಕಲ್ವಾ. ಸೊ ಇದು 1 ಎಲೆಕ್ಟ್ರಾನ್ ನ ಕೊಡುತ್ತೆ, ಈ ಆಟಮ್ ಕೂಡ 1 ಕೊಡುತ್ತೆ, ಇದು ಕೂಡ 1 ಎಲೆಕ್ಟ್ರಾನ್ ಕೊಡುತ್ತೆ. ಈಗ ಕೌಂಟ್ ಮಾಡಿ ನೀವು, ಎಷ್ಟು ಎಲೆಕ್ಟ್ರಾನ್ಸ್ ಆಯ್ತು, ನೈಟ್ರೋಜನ್ ಹತ್ರ ಎಷ್ಟಿದೆ, 1 2 3 4 5 6 7 8 ಇದೆ ನೈಟ್ರೋಜನ್ ಹತ್ರ. ಈ ಹೈಡ್ರೋಜನ್ ಹತ್ರ 2 ಇದೆ, ಇದ್ರ ಹತ್ರ 2 ಹಾಗೂ ಇದ್ರ ಹತ್ರ 2 ಇರೋದ್ರಿಂದ ಆಲ್ ಆಟಮ್ಸ್ ಹ್ಯಾವ್ ಅಚೀವ್ಡ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಆಯ್ತಾ. ಈ ಮಾಲಿಕ್ಯೂಲ್ ನ ನೀವು ಈ ರೀತಿನೂ ರಿಪ್ರೆಸೆಂಟ್ ಮಾಡಬಹುದು. ಸೊ ಸಾರಿ 3 ಬರಲ್ಲ, ಇಲ್ಲಿ 3 ಹೈಡ್ರೋಜನ್ ಆಟಮ್ಸ್ ನ ತೋರಿಸಬಹುದು ನೀವು, ಆಯ್ತಾ. ಆಮೇಲೆ ಇಲ್ಲಿ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ರೀತಿ ಕೂಡ ನೀವು NH3 ನ ರಿಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್, ಎಸ್, ಸೊ ಇದು ನಿಮ್ಮ ಇಂಟೆಕ್ಸ್ಟ್ ಕ್ವೆಶನ್, ಆಯ್ತಾ. ನೀವು ನಿಮ್ ತಿಳ್ಕೊಂಡಿರೋ ನಾಲೆಡ್ಜ್ ನ ಅಪ್ಲೈ ಹೇಗ್ ಮಾಡೋದು ಅಂತ ತೋರ್ಸಕ್ಕೆ ನಾವು ಇಂಟೆಕ್ಸ್ಟ್ ಕ್ವೆಶನ್ಸ್ ನ ಕೂಡ ಹಾಕಿದೀವಿ ಮಧ್ಯದಲ್ಲಿ. ವಾಟ್ ವುಡ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಹ್ಯಾಸ್ ದ ಫಾರ್ಮುಲಾ CO2? CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಲ್ವಾ, ಇದ್ರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗಿರತ್ತೆ ಅಂತ ನಿಮ್ಗೆ ಕೇಳಿದ್ದಾರೆ, ಆಯ್ತಾ. ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ ಏನು, ಇಟ್ ಇಸ್ 8. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 2,6. So it has 6 electrons in the valence shell. Carbon deno 2,4. So it has 4 electrons. Carbon needs 4 electrons. Oxygen needs ಎಷ್ಟು electrons? Yes, it needs 2 electrons. Needs 2 electrons. ಓಕೆನಾ. ಸೊ ಈಗ ಶೇರಿಂಗ್ ಹೇಗ್ ನಡೆಯುತ್ತೆ, ಕಾರ್ಬನ್ ಆಟಮ್ಸ್ ನ ನಾವು ಎಲೆಕ್ಟ್ರಾನ್ಸ್ ನ ನಾವು ಯೆಲ್ಲೋ ಅಲ್ಲಿ ರಿಪ್ರೆಸೆಂಟ್ ಮಾಡೋಣ. ಕಾರ್ಬನ್ಗೆ 4 ಎಲೆಕ್ಟ್ರಾನ್ ಬೇಕು ಅಂದ್ರೆ ಅದು 4 ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೋಬೇಕು. ಅದೇನ್ ಮಾಡತ್ತೆ, 2 ಎಲೆಕ್ಟ್ರಾನ್ ನ 2 ಆಕ್ಸಿಜನ್ ಆಟಮ್ ಒಟ್ಟಿಗೆ ಶೇರ್ ಮಾಡ್ಕೊಳತ್ತೆ. 2 ಈ ಆಕ್ಸಿಜನ್ ಕೊಡತ್ತೆ, 2 ಈ ಆಕ್ಸಿಜನ್ ಗೆ ಕೊಡತ್ತೆ. ಈಗ ಕಾರ್ಬನ್ ಹತ್ರನೇ ಯಾವ್ದು ಆಕ್ಸಿಜನ್ ಯಾವ್ದು ಎಲೆಕ್ಟ್ರಾನ್ ಉಳಿದಿಲ್ಲ, ಆಯ್ತಾ. ಈಗ ಆಕ್ಸಿಜನ್ ಎಲೆಕ್ಟ್ರಾನ್ಸ್ ತೋರ್ಸೋಣ ಬೈ ಬ್ಲೂ ಕಲರ್. ಆಕ್ಸಿಜನ್ ಇದು, ಎಸ್, ಆಕ್ಸಿಜನ್ ಕೂಡ 2 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ ಈಚ್ ಆಕ್ಸಿಜನ್, ಯಾಕಂದ್ರೆ ಅದಕ್ಕೆ 2 ಎಲೆಕ್ಟ್ರಾನ್ಸ್ ಬೇಕು. ಓಕೆ, ಸೊ ಆಕ್ಸಿಜನ್ ಹತ್ರನೇ ಒಂದಷ್ಟು ಎಲೆಕ್ಟ್ರಾನ್ಸ್ ಉಳ್ದಿರ್ಬೇಕಲ್ವಾ, 2 ಶೇರ್ ಮಾಡ್ಕೊಂಡ್ಬಿಟ್ರೆ ಅದ್ರ ಹತ್ರ ಇನ್ನು 4 ಎಲೆಕ್ಟ್ರಾನ್ಸ್ ಉಳ್ದಿರ್ಬೇಕು. ಈ ಸ್ಮಾರ್ಟ್ ಬೋರ್ಡ್ ನನ್ನ ಜೊತೆ ಆಟ ಆಡ್ತಿದೆ ಇವತ್ತು, ಪ್ಲೀಸ್ ಬೇರ್ ಮಾಡ್ಕೊಳ್ಳಿ. ಎಸ್, ಸೊ 4 ಎಲೆಕ್ಟ್ರಾನ್ಸ್ ಏನಿದೆ ಆಕ್ಸಿಜನ್ ಹತ್ರನೇ ಉಳ್ಕೋಬೇಕು, ಆಯ್ತಾ. ಸೊ ಈ ರೀತಿ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ 2 ಆಕ್ಸಿಜನ್ ಆಟಮ್ ಮತ್ತೆ 1 ಕಾರ್ಬನ್ ಆಟಮ್. ಸೊ ಎಲ್ಲಾದ್ರದ್ದು ವೇಲೆನ್ಸಿ ಏನಿದೆ ಸ್ಯಾಟಿಸ್ಫೈ ಆಗಿದೆ. ಆಕ್ಸಿಜನ್ ಹತ್ರ 4 + 4 8 ಇದೆ, ಕಾರ್ಬನ್ ಹತ್ರ 4 + 4 8 ಇದೆ, ಈ ಆಕ್ಸಿಜನ್ ಹತ್ರ 4 + 4 8 ಎಲೆಕ್ಟ್ರಾನ್ಸ್ ಇದೆ, ಆಯ್ತಾ. ಸೊ ಈ ಮಾಲಿಕ್ಯೂಲ್ ನ ನಾವು ಬಾಂಡ್ಸ್ ಏನಿದೆ ಅದನ್ನ ಲೈನ್ಸ್ ಮೂಲಕ ಕೂಡ ತೋರಿಸಬಹುದಾಯ್ತಾ. ಸೊ ಈ ರೀತಿ ಕೂಡ ನಾವು ಈ ಮಾಲಿಕ್ಯೂಲ್ ನ ರಿಪ್ರೆಸೆಂಟ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ಸೋ ಕಾರ್ಬನ್ ಡೈಆಕ್ಸೈಡ್, ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್. ವಾಟ್ ವುಡ್ ಬಿ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲ್ ಆಫ್ ಸಲ್ಫರ್ ಬಿ ವಿಚ್ ಇಸ್ ಮೇಡ್ ಅಪ್ ಆಫ್ 8 ಆಟಮ್ಸ್ ಆಫ್ ಸಲ್ಫರ್? ಸೊ 8 ಆಟಮ್ಸ್ ಇನ್ ಸಲ್ಫರ್ ಮಾಲಿಕ್ಯೂಲ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ, ಅದ್ರ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ, ಆಯ್ತಾ. ಅಂಡ್ ಹಿಂಟ್ ಕೂಡ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಏನು, ದ 8 ಆಟಮ್ಸ್ ಆಫ್ ಸಲ್ಫರ್ ಜಾಯಿನ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್ ಅಂತ ಹೇಳಿದ್ದಾರೆ. ಸೊ 8 ಸಲ್ಫರ್ ಆಟಮ್ಸ್ ಏನಿದೆ ಅದು ರಿಂಗ್ ರೀತಿ ಜಾಯಿನ್ ಆಗಿರುತ್ತೆ. ರಿಂಗ್ ರೀತಿ ಜಾಯಿನ್ ಆದ್ರೆ ಮಾತ್ರ ಅದು ತನ್ನ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡ್ಕೊಳಕ್ ಸಾಧ್ಯ, ಆಯ್ತಾ. ಸೊ ಸಲ್ಫರ್ ಅಟಾಮಿಕ್ ನಂಬರ್ ಇಸ್ 16, ಆಯ್ತಾ ಮಕ್ಳೆ. ಕಾನ್ಫಿಗರೇಷನ್ ಏನು, ಪಾಸ್ ಮಾಡ್ಬಿಟ್ಟು ನೀವೇ ಬರ್ಕೊಳ್ಳಿ ಕಾನ್ಫಿಗರೇಷನ್. ಸೊ ಕಾನ್ಫಿಗರೇಷನ್ ಏನು, ಇಟ್ ವಿಲ್ ಬಿ 2, 8, 6. ಸೊ 6 ಎಲೆಕ್ಟ್ರಾನ್ಸ್ ಇದೆ. ಹಂಗಂದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಡಸ್ ಇಟ್ ನೀಡ್? ಇಟ್ ನೀಡ್ಸ್ 2 ಎಲೆಕ್ಟ್ರಾನ್ಸ್. It needs
2 electrons. ಸೊ ಎಲೆಕ್ಟ್ರಾನ್ಸ್ ಯಾವ ರೀತಿ ಶೇರ್ ಮಾಡ್ಕೊಳ್ಳುತ್ತೆ ಸಲ್ಫರ್ ಆ ರಿಂಗ್ ಅಲ್ಲಿ ಒಂದು ಸಲ್ಫರ್ ಆಟಮ್ ಏನಿದೆ ಅದು ತನ್ನ 2 ಎಲೆಕ್ಟ್ರಾನ್ಸ್ ನ 2 ಡಿಫ್ರೆಂಟ್ ಸಲ್ಫರ್ ಆಟಮ್ ಒಟ್ಟಿಗೆ ಶೇರ್ ಮಾಡತ್ತೆ ಆಯ್ತಾ. ಸೊ ಈ ಸಲ್ಫರ್ ಆಟಮ್ ಹಾಗೂ ಈ ಸಲ್ಫರ್ ಆಟಮ್ ಒಟ್ಟಿಗೆ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ ಮತ್ತೆ ತನ್ನ ಹತ್ರನೇ 4 ಎಲೆಕ್ಟ್ರಾನ್ಸ್ ನ ಉಳಿಸ್ಕೊಳತ್ತೆ. ಇದೇ ರೀತಿ ಈ ಸಲ್ಫರ್ ಆಟಮ್ ಬಂದು ಈ ಸಲ್ಫರ್ ಆಟಮ್ ಮತ್ತೆ ಈ ಸಲ್ಫರ್ ಆಟಮ್ ಒಟ್ಟಿಗೆ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೊಳತ್ತೆ ಮತ್ತೆ ತನ್ನ ಹತ್ರನೇ 4 ಎಲೆಕ್ಟ್ರಾನ್ಸ್ ನ ಉಳಿಸ್ಕೊಳತ್ತೆ. ಸೇಮ್ ಕಂಟಿನ್ಯೂಸ್. ದಿಸ್ ಸಲ್ಫರ್ ಆಟಮ್ ವಿಲ್ ಶೇರ್ ಇಟ್ ವಿತ್ ಇದು ಬರಲ್ಲ. ಎಸ್. ಸೊ ಈ ಸಲ್ಫರ್ ಆಟಮ್ ಕೂಡ ಈ ಸಲ್ಫರ್ ಆಟಮ್ ಹಾಗೂ ಈ ಸಲ್ಫರ್ ಆಟಮ್ ಹತ್ರ ಶೇರ್ ಮಾಡುತ್ತೆ ಮತ್ತೆ 4 ಎಲೆಕ್ಟ್ರಾನ್ಸ್ ನ ತನ್ನ ಹತ್ರನೇ ಉಳಿಸ್ಕೊಳತ್ತೆ. ನೆಕ್ಸ್ಟ್ ಈ ಸಲ್ಫರ್ ಆಟಮ್ ಅಗೇನ್ he shares it with this one and 4 will remain with this sulfur atom. ಮತ್ತೆ ಇವೆರಡರ ನಡುವೆ ಕೂಡ ಸೇಮ್ ಎಲೆಕ್ಟ್ರಾನ್ ಶೇರಿಂಗ್ ನಡೆಯುತ್ತೆ. 4 with themselves and 2 with each other. ಮತ್ತೆ this one ಈ ಸಲ್ಫರ್ ಆಟಮ್ ಮತ್ತೆ ಈ ಸಲ್ಫರ್ ಆಟಮ್ ಮತ್ತೆ 4 will be with itself. ಮತ್ತೆ ಈ ಸಲ್ಫರ್ ಆಟಮ್ ಇಲ್ಲಿ ಶೇರ್ ಮಾಡುತ್ತೆ ಮತ್ತೆ 4ನ ತನ್ನ ಹತ್ರನೇ ಇಳ್ಕೊಳ್ಳುತ್ತೆ. ಈಗ ಲಾಸ್ಟ್ ಸಲ್ಫರ್ ಆಟಮ್ ಬಂದ್ವಿ. ಇಟ್ ಶೇರ್ಸ್ ಇಟ್ ವಿತ್ ದಿಸ್ ಒನ್ ಅಂಡ್ ದಿಸ್ ಸಲ್ಫರ್ ಆಟಮ್ ಮತ್ತೆ 4ನ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ ಆಯ್ತಾ. ಸೊ ಈ ರೀತಿ ಪ್ರತಿಯೊಂದು ಸಲ್ಫರ್ ಆಟಮ್ ಏನಿದೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಥವಾ ಆಕ್ಟೆಟ್ ನ ಅಚೀವ್ ಮಾಡುತ್ತೆ ಆಯ್ತಾ ಮಕ್ಳೇ. ಇದೇ ಕಾಂಪೌಂಡ್ ನ ನೀವು ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು. 1 2 3 4 ಮತ್ತೆ 1 2 3 4 ಈ ರೀತಿ ಕೂಡ ರಿಪ್ರೆಸೆಂಟ್ ಮಾಡಬಹುದು 1 ಮಾಲಿಕ್ಯೂಲ್ ಆಫ್ ಸಲ್ಫರ್ ನ. ಓಕೆ, ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅಂತ ನಾವು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಕೋವೆಲೆಂಟ್ ಬಾಂಡ್ ಮತ್ತೆ ಅಯಾನಿಕ್ ಬಾಂಡ್ ನಡುವೆ ಮೇನ್ ಡಿಫ್ರೆನ್ಸ್ ಏನು, ಎಲೆಕ್ಟ್ರಾನ್ಸ್ ನ ಟ್ರಾನ್ಸಾಕ್ಷನ್ ಹೇಗ್ ನಡೆಯುತ್ತೆ ಅನ್ನೋದು. ಕೋವೆಲೆಂಟ್ ಬಾಂಡ್ ಅಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ನಡೆಯುತ್ತೆ ಬಿಟ್ವೀನ್ ಆಟಮ್ಸ್. ಬಟ್ ಅಯಾನಿಕ್ ಬಾಂಡ್ ಅಲ್ಲಿ ಲಾಸ್ ಅಂಡ್ ಗೇನ್ ರೀತಿಯ ಇಂಟರಾಕ್ಷನ್ ಇರುತ್ತೆ ಫಾರ್ಮ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಬಿಟ್ವೀನ್ 2 ಆಟಮ್ಸ್ ವಿಚ್ ಇಸ್ ಗೇನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತಾ. ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್ ಏನಿದೆ ಇದು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ಕೋತಿರೋದ್ರಿಂದ ಇದರ ಮೆಲ್ಟಿಂಗ್ ಪಾಯಿಂಟ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಇದು ಕಡಿಮೆ ಇರುತ್ತೆ ಆಯ್ತಾ. ಮತ್ತೆ ಅಯಾನಿಕ್ ಬಾಂಡ್ ಅಲ್ಲಿ ಆಗ್ತಿರುವಂತಹ ಯಾವ ರೀತಿಯ ಬಾಂಡ್ ಫಾರ್ಮ್ ಆಗುತ್ತೆ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ, ಎಲೆಕ್ಟ್ರೋಸ್ಟಾಟಿಕ್ ಅಯಾನಿಕ್ ಬಾಂಡೇ ಫಾರ್ಮ್ ಆಗುತ್ತೆ ಬಟ್ ಅದರಲ್ಲಿ ಫೋರ್ಸ್ ಯಾವ್ದಿರತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್. ಸೊ ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಫೋರ್ಸ್ ಆಗಿರೋದ್ರಿಂದ ಇದರಲ್ಲಿ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಹೈ ಇರುತ್ತೆ. ಆ ಆಟಮ್ಸ್ ನ ಸೆಪರೇಟ್ ಮಾಡ್ಬೇಕು ಅಂದ್ರೆ ತುಂಬಾ ಎನರ್ಜಿ ರಿಕ್ವೈರ್ ಆಗುತ್ತೆ, ಅದಕ್ಕೆ ಮೆಲ್ಟಿಂಗ್ ಹಾಗೂ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ನೆಕ್ಸ್ಟ್ ಕೋವೆಲೆಂಟ್ ಬಾಂಡ್ಸ್ ಇರುವಂತ ಕಾಂಪೌಂಡ್ಸ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾಕಂದ್ರೆ ಈ ರೀತಿಯ ಕಾಂಪೌಂಡ್ಸ್ ಅಯಾನ್ಸ್ ನ ಫಾರ್ಮ್ ಮಾಡಲ್ಲ. ಬಟ್ ಅಯಾನಿಕ್ ಬಾಂಡ್ಸ್ ಇರುವಂತಹ ಕಾಂಪೌಂಡ್ಸ್ ಅಯಾನ್ಸ್ ಅಥವಾ ಚಾರ್ಜ್ ಪಾರ್ಟಿಕಲ್ಸ್ ನ ಫಾರ್ಮ್ ಮಾಡತ್ತೆ. ಅದರ ಕಾರಣ ದೇ ಆರ್ ಜನರಲಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಯ್ತಾ. ಸೊ ಈ ರೀತಿಯ ಡಿಫ್ರೆನ್ಸ್ ನಿಮ್ಗೆ ಕೋವೆಲೆಂಟ್ ಬಾಂಡ್ ಹಾಗೂ ಅಯಾನಿಕ್ ಬಾಂಡ್ ನಡುವೆ ಗೊತ್ತಿರ್ಬೇಕು ಆಯ್ತಾ. ಓಕೆ, ಈಗ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂದಿದ ತಕ್ಷಣ ನಿಮ್ಗೆ ಇನ್ನೊಂದು ಐಡಿಯಾ ನೆನಪಾಗ್ಬೇಕು. ಯಾವ್ದದು? ವಿಷ್ಣುವಿನ ದಶಾವತಾರ ನೆನಪಾಗ್ಬೇಕು ಆಯ್ತಾ. ವಿಷ್ಣುವಿನ ದಶಾವತಾರ. ಒಂದಷ್ಟು ಮಕ್ಳಿಗೆ ಇದೇನು ಅಂತ ಗೊತ್ತಿರ್ಬೋದು, ಒಂದಷ್ಟು ಮಕ್ಳಿಗೆ ಗೊತ್ತಿಲ್ಲದೆ ಇರ್ಬೋದು. ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಷ್ಣು ಒಂದು ಡೈಟಿ ಅಲ್ವಾ, ಒಂದು ಗಾಡ್ ಅಲ್ವಾ. ಸೊ ಈ ಗಾಡ್ಗೆ ಎಷ್ಟೊಂದು ರೀತಿಯ ಫಾರ್ಮ್ಸ್ ಇರತ್ತೆ ಅಂತ ನಮ್ಗೆ ಮೆಥಾಲಜಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಇದು ನರಸಿಂಹಸ್ವಾಮಿ ಆಗಿರ್ಬೋದು, ವರಾಹಮೂರ್ತಿ ಆಗಿರ್ಬೋದು, ರಾಮ ಆಗಿರ್ಬೋದು, ಇವರೆಲ್ಲ ಫಾರ್ಮ್ಸ್ ಆಫ್ ವಿಷ್ಣು ಅಲ್ವಾ. ಇದು ಬೇರೆ ಬೇರೆ ಫಾರ್ಮ್ಸ್ ಆಗಿದ್ರು ಅಟ್ ದ ಎಂಡ್ ಆಫ್ ದ ಡೇ ನಾವು ಇವ್ರನ್ನ ವಿಷ್ಣು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಕಾರ್ಬನ್ನಿನ ಬೇರೆ ಬೇರೆ ಫಾರ್ಮ್ಸ್ ಯಾವುದು ಒಂದೇ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರತ್ತೋ ಅದನ್ನ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕರಿತೀವಿ ಆಯ್ತಾ. ಸೊ ಡೆಫಿನಿಷನ್ ಏನು, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅನ್ ಎಲಿಮೆಂಟ್, ಎಲ್ಲಾ ಎಲಿಮೆಂಟ್ಗೂ ಇರತ್ತೆ. ಬಟ್ ನಾವೀಗ ಕಾರ್ಬನ್ನ ಆಲೋಟ್ರೋಪ್ಸ್ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಲಿಮೆಂಟ್ ವಿಚ್ ಎಕ್ಸಿಸ್ಟ್ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್. ಫಿಸಿಕಲ್ ಸ್ಟೇಟ್ ಅಂದ್ರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಫಾರ್ಮ್ಸ್ ಇರ್ಬೋದು, ಬಟ್ ಒಂದೇ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರ್ಬೇಕದು. ಅದನ್ನ ನಾವು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟೊಂದು ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಇರುತ್ತೆ. ಅದು ಕೋಕ್ ಇರ್ಬೋದು, ಕೋಕ್ ನ ನೀವು
ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಮೆಟಲರ್ಜಿ ಅಲ್ಲೆಲ್ಲ ಕಲ್ತಿದ್ರಿ ಅಲ್ವಾ. ಆಮೇಲೆ ಅದು ಕೋಲ್ ಇರ್ಬೋದು, ಚಾರ್ಕೋಲ್ ಇರ್ಬೋದು, ಇದೆಲ್ಲ ಡಿಫ್ರೆಂಟ್ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಆಯ್ತಾ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಆಲೋಟ್ರೋಪ್ಸ್ ಡಿಸ್ಕಸ್ ಮಾಡಿರೋದು, ವಿಚ್ ಇಸ್ ಡೈಮಂಡ್, ಗ್ರಾಫೈಟ್ ಹಾಗೂ ಫುಲರಿನ್ ಆಯ್ತಾ. ಸೊ ಒಂದೊಂದರದ್ದೇ ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ನ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ನಾವು. ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ವಿತ್ ಡೈಮಂಡ್ ಆಯ್ತಾ ಮಕ್ಳೆ. ಸೊ ಡೈಮಂಡ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಏನು, ಕಾರ್ಬನ್ ಏನಿದೆ ಅದು ಹೇಗೆ ಬಾಂಡ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ಡೈಮಂಡ್ ಅಲ್ಲಿ ಒಂದು ಕಾರ್ಬನ್ ಆಟಮ್ 4 ಬೇರೆ ಕಾರ್ಬನ್ ಆಟಮ್ ಒಟ್ಟಿಗೆ ಬಾಂಡ್ ಆಗಿರತ್ತೆ ಆಯ್ತಾ. 4 ಬೇರೆ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಅದು ಬಾಂಡ್ಸ್ ನ ಫಾರ್ಮ್ ಮಾಡಿರತ್ತೆ. ನೆಕ್ಸ್ಟ್ ಏನು ಗೊತ್ತಿರ್ಬೇಕು ನಿಮ್ಗೆ, ಏನು ನಮ್ಮ ಡೈಮಂಡ್ ಏನಿದೆ ಇದ್ರ ಸ್ಟ್ರಕ್ಚರ್ ಏನಿದೆ ಇದು 3D ಸ್ಟ್ರಕ್ಚರ್ ಆಗಿ ಇರತ್ತೆ, ಅಥವಾ 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ಇರತ್ತೆ ನಮ್ಮ ಡೈಮಂಡಿಗೆ. 3 ಡೈಮೆನ್ಷನಲ್ ಕಾನ್ಫಿಗರೇಷನ್ ಆಯ್ತಾ. ಅದಲ್ಲದೆ ಡೈಮಂಡ್ ಏನಿದೆ ಇಟ್ ಇಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆನ್ ದ ಪ್ಲಾನೆಟ್. ನ್ಯಾಚುರಲ್ ಆಗಿ ಅಕರ್ ಆಗೋ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಬಂದು ಡೈಮಂಡೇ ಆಯ್ತಾ. ಡೈಮಂಡ್ ಅಷ್ಟು ಗಟ್ಟಿ ನ್ಯಾಚುರಲ್ ಆಗಿ ನಿಮ್ಗೆ ಪ್ಲಾನೆಟ್ ಅಲ್ಲಿ ಬೇರೆ ಯಾವುದು ಏನು ಕಾಂಪೌಂಡ್ ಸಿಗಲ್ಲ ಅಥವಾ ಎಲಿಮೆಂಟ್ ವಸ್ತು ಸಿಗಲ್ಲ. ಸೊ ಡೈಮಂಡ್ ಅದಲ್ಲದೆ ದೇ ಆರ್ ಆಲ್ಸೋ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ತನ್ನೊಳಗಿಂದ ಅದು ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ನ ಈಸಿಯಾಗಿ ಪಾಸ್ ಆಗಕ್ಕೆ ಬಿಡಲ್ಲ. ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಗ್ರಾಫೈಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಗ್ರಾಫೈಟ್ ಅಲ್ಲಿ 1 ಕಾರ್ಬನ್ ಆಟಮ್ ಏನಿದೆ ಅದು 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ. 3 ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಬಾಂಡ್ ಆಗಿರುತ್ತೆ. ಮತ್ತೆ ಗ್ರಾಫೈಟ್ ಏನಿದೆ ಇದರಲ್ಲಿ ಕಾರ್ಬನ್ ಆಟಮ್ಸ್ ನ ಲೇಯರ್ಸ್ ಫಾರ್ಮ್ ಆಗತ್ತೆ ಆಯ್ತಾ ಮಕ್ಳೆ. ಸೊ ಇದು ಲೇಯರ್ಸ್ ಏನ್ ಫಾರ್ಮ್ ಆಗತ್ತೆ ಅದು ಒಂದ್ರ ಮೇಲೊಂದು ಸ್ಟ್ಯಾಕ್ ಆಗಿರತ್ತೆ ಆಯ್ತಾ. ಅದನ್ನ ನಾವು ಹೆಕ್ಸಾಗೋನಲ್ ಅರೇ ಅಂತ ಕರಿತೀವಿ. ಹೆಕ್ಸಾಗೋನಲ್ ಅರೇ ಆಯ್ತಾ. ಏನಕ್ಕೆ ಅರೇ ಅಂತ ಕರಿತಿದೀವಿ, ಬೇಸಿಕಲಿ ಈ ರೀತಿ ಕಾರ್ಬನ್ ಆಟಮ್ಸ್, ಫಸ್ಟ್ ಆಫ್ ಆಲ್ 1 ಕಾರ್ಬನ್ ಆಟಮ್ ಇಸ್ ಬೌಂಡ್ ಟು 3 ಡಿಫ್ರೆಂಟ್ 1 ಇಸ್ ಬೌಂಡ್ ಟು 3 ಡಿಫ್ರೆಂಟ್ ಕಾರ್ಬನ್ ಆಟಮ್ಸ್ ಅಲ್ವಾ. ಸೊ ಈ ರೀತಿ ಪೇಪರಿನ ಹಾಳೆ ಏನ್ ಬರುತ್ತೆ, ಶೀಟ್ಸ್ ಏನ್ ಬರುತ್ತೆ ಆ ರೀತಿ ಫಾರ್ಮ್ ಮಾಡುತ್ತೆ ಆಯ್ತಾ ಕಾರ್ಬನ್. ಮತ್ತೆ ಈ ಶೀಟ್ಸ್ ಒಂದ್ರ ಮೇಲೊಂದು ಅರೇಂಜ್ ಆಗಿರತ್ತೆ, ಅದಕ್ಕೆ ನಾವು ಅದನ್ನ ಹೆಕ್ಸಾಗೋನಲ್ ಅರೇ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಏನು, ನಮ್ಮ ಗ್ರಾಫೈಟ್ ಏನಿದೆ ದೀಸ್ ಆರ್ ವೆರಿ ಸಾಫ್ಟ್ ಆಯ್ತಾ ಮಕ್ಳೆ. ನಿಮ್ಗೆ ಲಾಸ್ಟ್ ಮೆಟಲ್ಸ್ ನಾನ್ ಮೆಟಲ್ಸ್ ಅಲ್ಲೂ ಕಲ್ತಿರ್ತೀರ, ಗ್ರಾಫೈಟ್ ಇಸ್ ವೆರಿ ಸಾಫ್ಟ್. ಇದು ಎಷ್ಟು ಸಾಫ್ಟ್ ಅಂದ್ರೆ ಗ್ರಾಫೈಟ್ ನ ಪೌಡರ್ ಲ್ಯೂಬ್ರಿಕೆಂಟ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಆಯಿಲ್ ನ ಎಲ್ಲೆಲ್ಲಿ ಯೂಸ್ ಮಾಡಕ್ ಆಗಲ್ವೋ ಅಲ್ಲಿ ಗ್ರಾಫೈಟ್ ನ ಲ್ಯೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ ಆಯ್ತಾ. ನೆಕ್ಸ್ಟ್ ಗ್ರಾಫೈಟ್ ಸಬ್ಸ್ಟೆನ್ಸ್ ಏನಿದೆ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಓದ್ಬೇಕಾದ್ರೆ ನೀವು ಎಕ್ಸೆಪ್ಷನ್ಸ್ ಅಲ್ಲಿ ಕಲ್ತಿದ್ರಿ, ನಾನ್ ಮೆಟಲ್ ಆಗಿದ್ರು ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಯ್ತಾ. ಸೊ ಇಷ್ಟು ಸ್ಟ್ರಕ್ಚರ್ ಹಾಗೂ ಏನು ಪ್ರಾಪರ್ಟೀಸ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಲಾಸ್ಟ್ ಫುಲ್ಲರಿನ್ ಅನ್ನೋ ಗ್ರೂಪ್ ಆಫ್ ಕಾಂಪೌಂಡ್ಸ್ ಆಯ್ತಾ. ಸೊ ಫುಲ್ಲರಿನ್ ಅಲ್ಲಿ ಫಸ್ಟ್ ಕಾಂಪೌಂಡ್ ಡಿಸ್ಕವರ್ ಆಗಿದ್ದು C60 ಅನ್ನೋ ಒಂದು ಕಾಂಪೌಂಡ್ ಆಯ್ತಾ ಮಕ್ಳೆ. ಸೊ ಇದ್ರ ಶೇಪ್ ಏನಿತ್ತು ಇದು ಫುಟ್ಬಾಲ್ ಶೇಪ್ ಅಲ್ಲಿ ಇತ್ತು ಈ ರೀತಿ. ಇದು ಬಂದು C60 ಏನು ಕಾಂಪೌಂಡ್ ಆಯ್ತಾ. ಇದು ಫುಟ್ಬಾಲ್ ಶೇಪ್ ಅಲ್ಲಿ ಇತ್ತು. ಮತ್ತೆ ಈ ಶೇಪ್ ಏನಿದೆ ಅದು ಒಂದು US ಆರ್ಕಿಟೆಕ್ಟ್ ಕನ್ಸ್ಟ್ರಕ್ಟ್ ಮಾಡಿರೋ ಒಂದು ಸ್ಟ್ರಕ್ಚರ್ ತರ ಇತ್ತು. ಆ ಆರ್ಕಿಟೆಕ್ಟ್ ನ ಹೆಸರು ಬಕ್ಮಿನ್ಸ್ಟರ್ ಫುಲ್ಲರ್ ಆಯ್ತಾ. ಸೊ ಇವ್ರನ್ನ ಆನರ್ ಮಾಡಕ್ಕೆ ಈ ಗ್ರೂಪ್ ಆಫ್ ಕಾಂಪೌಂಡ್ಸ್ ನ ಫುಲ್ಲರಿನ್ ಅಂತ ಕರೆದ್ರು ಆಯ್ತಾ. ಸೊ ದಿಸ್ ಇಸ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ಆಲೋಟ್ರೋಪ್ಸ್ ಆಫ್ ಕಾರ್ಬನ್ ಆಯ್ತಾ ಮಕ್ಳೆ. ನಾವು ನೆಕ್ಸ್ಟ್ ಹೊಸ ಟಾಪಿಕ್ ಗೆ ಮೂವ್ ಮಾಡೋಣ, ವಿಚ್ ಇಸ್ ಇನ್ನೊಂದು ಟಾಪಿಕ್ ಬರುತ್ತೆ, ಅದು ಯಾವುದು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಏನು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆಯ್ತಾ. ಓಕೆ, ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನ ಇನ್ನು ಚಾಪ್ಟರ್ ಅಲ್ಲಿ ಸೆಕೆಂಡ್ ಟಾಪಿಕ್ ಬಂದು ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಆಯ್ತಾ. ಸೊ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅನ್ನೋ ಟಾಪಿಕ್ ಅಡಿ ಇಷ್ಟು ಸಬ್ ಟಾಪಿಕ್ಸ್ ಬರುತ್ತೆ ಆಯ್ತಾ ಮಕ್ಳೆ. ಕ್ಯಾಟನೇಷನ್, ಟೆಟ್ರಾವೈಲೆನ್ಸಿ, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಚೈನ್ ಬ್ರಾಂಚಸ್ ಅಂಡ್ ರಿಂಗ್ಸ್, ಫಂಕ್ಷನಲ್ ಗ್ರೂಪ್ಸ್, ಹೋಮೋಲೋಗಸ್ ಸೀರೀಸ್ ಹಾಗೂ ನಾಮನ್ಕ್ಲೇಚರ್ ಅನ್ನುವಷ್ಟು ಸಬ್ ಟಾಪಿಕ್ಸ್ ಬರುತ್ತೆ. ಅದನ್ನ ನಾವು ಈಗ ಕವರ್ ಮಾಡ್ತೀವಿ ಆಯ್ತಾ. ಓಕೆ, ಸೊ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಸೊ ವರ್ಸಟೈಲ್ ಅಂದ್ರೇನು, ಅದು ತುಂಬಾ ರೀತಿಯ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ ನಮ್ಮ ಕಾರ್ಬನ್ ಆಯ್ತಾ. ಇನ್ಫ್ಯಾಕ್ಟ್ ಎಷ್ಟು ರೀತಿಯ ಕಾಂಪೌಂಡ್ಸ್ ಫಾರ್ಮ್ ಮಾಡತ್ತೆ ಅಂದ್ರೆ
ಕಾರ್ಬನ್ ಫಾರ್ಮ್ ಮಾಡಿರೋಷ್ಟು ಕಾಂಪೌಂಡ್ಸ್ ನ ತಕ್ಕಡಿದು ಒಂದ್ ಸೈಡ್ ಅಲ್ಲಿ ಹಾಕಿ, ಮತ್ತೆ ಕಾರ್ಬನ್ ನ ಬಿಟ್ಟು ಬೇರೆ ಎಲ್ಲಾ ಎಲಿಮೆಂಟ್ಸ್ ಫಾರ್ಮ್ ಮಾಡಿರುವಂತ ಕಾಂಪೌಂಡ್ಸ್ ನ ತಕ್ಕಡಿಯ ಇನ್ನೊಂದ್ ಸೈಡ್ ಹಾಕಿದ್ರೆ ಕಾರ್ಬನ್ ಕಾಂಪೌಂಡ್ಸ್ ಏನೇ ಜಾಸ್ತಿ ವೇಟ್ ಇರತ್ತೆ, ಅಂದ್ರೆ ಜಾಸ್ತಿ ನಂಬರ್ ಇರತ್ತೆ ಆಯ್ತಾ. ವೇಟ್ ಇರತ್ತೆ ಅಂತ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಇಟ್ ಔಟ್ ನಂಬರ್ಸ್ ಬೈ ಅ ಲಾರ್ಜ್ ಮಾರ್ಜಿನ್ ದ ಕಾಂಪೌಂಡ್ಸ್ ಫಾರ್ಮ್ ಬೈ ಆಲ್ ದ ಅದರ್ ಎಲಿಮೆಂಟ್ಸ್. ಸೊ ಕಾರ್ಬನ್ ಏನಿದೆ ಇಷ್ಟು ರೀತಿಯ ಕಾಂಪೌಂಡ್ಸ್ ನ ಹೇಗ್ ಫಾರ್ಮ್ ಮಾಡ್ತಿದೆ, ಇದಕ್ಕೆ ಏನ್ ಎಬಿಲಿಟಿ ಇದೆ, ಕಾರ್ಬನ್ ಏನಕ್ಕೆ ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಆಯ್ತಾ. ಸೊ ಕಾರ್ಬನ್ ಫಾರ್ಮ್ ಮಾಡುವಂತ ಕಾಂಪೌಂಡ್ಸ್ ಗೆ ಕಾರಣ ಎರಡು ಮೇಜರ್ ರೀಸನ್ಸ್ ಆಯ್ತಾ. ಏನದು? ದೇ ಆರ್ ನೋನ್ ಎಸ್ ಕ್ಯಾಟನೇಷನ್ ಅಂಡ್ ಟೆಟ್ರಾವೇಲೆನ್ಸಿ ಆಯ್ತಾ. ಸೊ ಕ್ಯಾಟನೇಷನ್ ಅಂದ್ರೇನು, ಟೆಟ್ರಾವೇಲೆನ್ಸಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಕಾರ್ಬನ್ ಇದು ಒಂದು ಕಾಂಪೌಂಡಿನ ಬೇಸಿಕ್ ಸ್ಟ್ರಕ್ಚರ್ ತೋರಿಸ್ತೀನಿ ಆಯ್ತಾ. ಸೊ ಕಾರ್ಬನ್ 5 ಕಾರ್ಬನ್ ಸೇರ್ಕೊಂಡು ಒಂದು ಕಾಂಪೌಂಡ್ ನ ಫಾರ್ಮ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಈ ರೀತಿ ಕಾರ್ಬನ್ಸ್ ಏನಿದೆ ಲಿಂಕ್ ಆಗತ್ತೆ. ಸೊ ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಗೆ ಲಿಂಕ್ ಹಾಕೊಂಡು ಚೈನ್ ಫಾರ್ಮ್ ಮಾಡ್ಕೊಂಡು ಹೋಗತ್ತೆ ಆಯ್ತಾ. ಇದು 5 ಕಾರ್ಬನ್ ಅಲ್ಲಿ ನಿಲ್ಲಲ್ಲ, ಇದು 17, 32 ಈ ರೀತಿಯ ಲಾಂಗ್ ಚೈನ್ಸ್ ಫಾರ್ಮ್ ಮಾಡತ್ತೆ ಆಯ್ತಾ. ಸೊ ಈ ರೀತಿ ಕಾರ್ಬನ್ ಏನು ಲಿಂಕ್ ಆಗ್ತಿದೆ ಇನ್ನೊಂದು ಕಾರ್ಬನ್ಗೆ, ಆ ಎಬಿಲಿಟಿನ ನಾವು ಕ್ಯಾಟನೇಷನ್ ಅಂತ ಕರಿತೀವಿ ಆಯ್ತಾ. ಸೊ ಇಟ್ ಇಸ್ ಆಲ್ಸೋ ನೋನ್ ಎಸ್ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ಕಾರ್ಬನ್. ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಒಟ್ಟಿಗೆ ಲಿಂಕ್ ನ ಫಾರ್ಮ್ ಮಾಡೋದನ್ನ ಕ್ಯಾಟನೇಷನ್ ಅಂತ ಕರಿತೀನಿ. ಅಂಡ್ ದೇ ಫಾರ್ಮ್ ವೆರಿ ಲಾಂಗ್ ಚೈನ್ಸ್ ಆಯ್ತಾ ಮಕ್ಳೇ. ಸೊ ಈ ರೀತಿಯ ಆ ಚೈನ್ಸ್ ಏನಿದೆ ಅದು ಲಾಂಗ್ ಚೈನ್ಸ್ ಅಲ್ಲದೆ ಬ್ರಾಂಚ್ಡ್ ಚೈನ್ಸ್ ಆಗಿರುತ್ತೆ, ಹಾಗೂ ರಿಂಗ್ಸ್ ಫಾರ್ಮ್ ಅಲ್ಲೂ ಇರುತ್ತೆ. ಅದನ್ನ ನಾವು ಮುಂದೆ ಬರುವಂತ ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ರೀತಿಯ ಸೆಲ್ಫ್ ಲಿಂಕಿಂಗ್ ಅಬಿಲಿಟಿ ಏನಿದೆ ಅದು ಸಿಲಿಕಾನ್ ಅಲ್ಲಿ ಕೂಡ ಇರುತ್ತೆ ಆಯ್ತಾ. ಸಿಲಿಕಾನ್ ಏನಿದೆ ಅದು 7 or 8 ಆಟಮ್ಸ್ ಇರುವಂತಹ ಚೈನ್ಸ್ ನ ಕೂಡ ಫಾರ್ಮ್ ಮಾಡತ್ತೆ ಹೈಡ್ರೋಜನ್ ಒಟ್ಟಿಗೆ ಆಯ್ತಾ. ಬಟ್ ಸಿಲಿಕಾನ್ ಕಾರ್ಬನ್ ಅಷ್ಟು ವರ್ಸಟೈಲ್ ಏನಕ್ಕಿಲ್ಲ ಅಂತ ನಿಮ್ಗೆ ಕ್ವೆಶನ್ ಬರ್ಬೋದು. ದ ಪ್ರಾಬ್ಲಮ್ ಇಸ್ ಸಿಲಿಕಾನ್ ಯಾವ ಕಾಂಪೌಂಡ್ಸ್ ಫಾರ್ಮ್ ಮಾಡ್ತಿದೆ, ದೇ ಆರ್ ವೆರಿ ರಿಯಾಕ್ಟಿವ್ ಆಯ್ತಾ. ದೇ ಆರ್ ವೆರಿ ರಿಯಾಕ್ಟಿವ್. ಸೊ ಈ ಕಾರಣ ಸಿಲಿಕಾನ್ ಏನಿದೆ ಕಾರ್ಬನ್ ಅಷ್ಟು ವರ್ಸಟೈಲ್ ಅಂತ ನಾವು ಕನ್ಸಿಡರ್ ಮಾಡಲ್ಲ ಆಯ್ತಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ಕ್ಯಾಟನೇಷನ್. ನೆಕ್ಸ್ಟ್ ನಾವು ಟೆಟ್ರಾವೇಲೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ. ಸೊ ಈ ಕಾರ್ಬನ್ ಏನಿದೆ ಇದು 4 ಡಿಫ್ರೆಂಟ್ ಕಾರ್ಬನ್ ಇಸ್ ಟೆಟ್ರಾವೇಲೆಂಟ್. ಟೆಟ್ರಾ ಅಂದ್ರೆ ರಿಲೇಟಿಂಗ್ ಟು 4 ಅಲ್ವಾ. ಸೊ ಕಾರ್ಬನ್ ಏನಿದೆ ಇದು 4 ಡಿಫ್ರೆಂಟ್ ಬಾಂಡ್ಸ್ ನ ಫಾರ್ಮ್ ಮಾಡಬಹುದು ಆಯ್ತಾ ಮಕ್ಳೇ. ಸೊ ಇದು 4 ಡಿಫ್ರೆಂಟ್ ಬಾಂಡ್ಸ್ ಏನ್ ಫಾರ್ಮ್ ಆಗ್ತಿದೆ ಅದು ಬೇರೆ 4 ಕಾರ್ಬನ್ ಆಟಮ್ಸ್ ಒಟ್ಟಿಗೆ ಇರ್ಬೋದು, ಅಥವಾ ಬೇರೆ ಆಟಮ್ಸ್ ಒಟ್ಟಿಗೂ ಇರ್ಬೋದು, ಹೈಡ್ರೋಜನ್ ರೀತಿಯ ಆಟಮ್ಸ್ ಒಟ್ಟಿಗೂ ಇರ್ಬೋದು ಆಯ್ತಾ. ಸೊ ಈ ಪ್ರಾಪರ್ಟಿನ ನಾವು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ ಆಯ್ತಾ. ಕಾರ್ಬನ್ ವೇಲೆನ್ಸಿ 4 ಆಗಿರೋದ್ರಿಂದ ಕಾರ್ಬನ್ ಇಸ್ ಕೇಪಬಲ್ ಆಫ್ ಬಾಂಡಿಂಗ್ ವಿತ್ 4 ಅದರ್ ಆಟಮ್ಸ್ ಆಫ್ ಕಾರ್ಬನ್ ಆರ್ ಆಟಮ್ಸ್ ಆಫ್ ಸಮ್ ಅದರ್ ಮೋನೋವೇಲೆಂಟ್ ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ ಅಂತ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್, ಕ್ಲೋರಿನ್ ರೀತಿಯ ಎಲಿಮೆಂಟ್ಸ್ ಒಟ್ಟಿಗೆ ಕೂಡ ಕಾರ್ಬನ್ ಏನಿದೆ 4 ಡಿಫ್ರೆಂಟ್ ಬಾಂಡ್ಸ್ ನ ಫಾರ್ಮ್ ಮಾಡಬಹುದು, ಅಂಡ್ ದಟ್ ಇಸ್ ನೋನ್ ಎಸ್ ಟೆಟ್ರಾವೇಲೆನ್ಸಿ. ಅಂಡ್ ಕಾರ್ಬನ್ ಫಾರ್ಮ್ ಮಾಡ್ತಿರೋ ಬಾಂಡ್ಸ್ ಆರ್ ವೆರಿ ಸ್ಟ್ರಾಂಗ್. ಯಾಕಂದ್ರೆ ಕಾರ್ಬನ್ ಆಟಮ್ ಏನಿದೆ ಇದು ತುಂಬಾ ಚಿಕ್ಕದು ಆಯ್ತಾ. ಸೊ ನ್ಯೂಕ್ಲಿಯಸ್ ಅಲ್ಲಿರುವಂತಹ ಪ್ರೋಟಾನ್ಸ್ ಅಲ್ಲ, ಪ್ರೋಟಾನ್ಸ್ ಗೆ ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಆನ್ ಮಾಡುವಂತ ಎಬಿಲಿಟಿ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ನೋ ಅಬೌಟ್ ಕಾರ್ಬನ್ ಅಂಡ್ ವೈ ಇಟ್ ಫಾರ್ಮ್ ಸೋ ಮೆನಿ ಕಾಂಪೌಂಡ್ಸ್ ಆಯ್ತಾ. ಸೊ ಕಾರ್ಬನ್ ಫಾರ್ಮ್ ಮಾಡ್ತಿರುವಂತ ಕಾಂಪೌಂಡ್ಸ್ ಆರ್ ವೆರಿ ಸ್ಟೇಬಲ್ ಆಸ್ ಅಪೋಸ್ ಟು ದ ಕಾಂಪೌಂಡ್ಸ್ ಬೀಂಗ್ ಫಾರ್ಮ್ ಬೈ ಸಿಲಿಕಾನ್ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಸೆಲ್ಫ್ ಲಿಂಕಿಂಗ್ ಚೈನ್ಸ್ ಅಂತ ಎಲ್ಲ ಮಾತಾಡ್ವಿ. ಈಗ ಯಾವ ರೀತಿಯ ಚೈನ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಆಯ್ತಾ. ಎಸ್, ಅದಕ್ಕಿಂತ ಮುಂಚೆ ನಾವು ಟೈಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನ ತಿಳ್ಕೊಬೇಕು, ವಿಚ್ ಇಸ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಸೊ ಕಾರ್ಬನ್ 2 ರೀತಿಯ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ. ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಏನಿದೆ ಇದನ್ನ ಯಾವ ಕಾಂಪೌಂಡ್ಸ್ ನ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಯಾವ ಕಾಂಪೌಂಡ್ಸ್ ಅಲ್ಲಿ ಕಾರ್ಬನ್ಸ್ ನಡುವೆ ಬರೀ ಸಿಂಗಲ್ ಬಾಂಡ್ಸ್ ಇದೆಯೋ ಅದನ್ನ ನಾವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರಿತೀವಿ ಆಯ್ತಾ. ಕಾಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ ಸಿಂಗಲ್ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಆರ್ ನೋನ್ ಎಸ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಇದರ ಎಕ್ಸಾಂಪಲ್ಸ್ ಯಾವುದು? ಮೀಥೇನ್, ಈಥೇನ್, ಪ್ರೋಪೇನ್ ಎಲ್ಲ ಎಕ್ಸಾಂಪಲ್ಸ್ ಆಫ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ನಿಮಗೆ ಮೀಥೇನ್ ಏನು ಈಥೇನ್ ಏನು ಅಂತ ಎಲ್ಲ ಕನ್ಫ್ಯೂಸ್ ಆಗ್ತಿದ್ರೆ ಡೋಂಟ್ ವರಿ, ಈ ವಿಡಿಯೋ ಎಂಡ್ ಅಷ್ಟರಲ್ಲಿ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ವಾಟ್ ಮೀಥೇನ್, ಈಥೇನ್, ಅದ್ರ ಸ್ಟ್ರಕ್ಚರ್ ಏನು ಅಂತ ನೀವೇ ನನಗೆ ಹೇಳ್ತೀರಾ ಆಯ್ತಾ. ಓಕೆ, ನೆಕ್ಸ್ಟ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಇದೆ ಅಂದ್ರೆ ಅನ್ಸ್ಯಾಚುರೇಟೆಡ್ ಅಲ್ಲಿ ಏನಿರಬೇಕು, ಸಿಂಗಲ್ ಬಾಂಡ್ಸ್
ಸಿಂಗಲ್ ಬಾಂಡ್ಸ್ ಅಲ್ಲೇ ಬೇರೆ ರೀತಿಯ ಬಾಂಡ್ಸ್ ಕೂಡ ಇರಬಹುದು ಆಯ್ತಾ. ಸೊ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಡಬಲ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ ಇರತ್ತೆ ಕಾರ್ಬನ್ ಹಾಗೂ ಕಾರ್ಬನ್ನಿನ ನಡುವೆ ಆಯ್ತಾ. ಸೊ ಡೆಫಿನೇಷನ್ ಏನು, compounds containing double or triple bond between carbon atoms are known as unsaturated carbon compounds. So ಇದರಲ್ಲಿ ಸಿಂಗಲ್ ಬಾಂಡ್ಸ್ ಇರಲ್ವಾ ಮ್ಯಾಮ್ ಅಂತ ಕೇಳಬೇಡಿ, ಸಿಂಗಲ್ ಬಾಂಡ್ಸ್ ಇದ್ದೇ ಇರತ್ತೆ. ಸಿಂಗಲ್ ಬಾಂಡ್ಸ್ ಹೊರತು ಡಬಲ್ ಬಾಂಡ್ಸ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ, ಅಂದ್ರೆ ಸಿಂಗಲ್ ಬಾಂಡ್ಸ್ ಅಲ್ಲದೆ ಡಬಲ್ ಹಾಗೂ ಟ್ರಿಪಲ್ ಬಾಂಡ್ಸ್ ಕೂಡ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಇರತ್ತೆ ಆಯ್ತಾ. ಇದ್ರ ಎಕ್ಸಾಂಪಲ್ಸ್ ಯಾವುದು, ಈಥೀನ್ ಹಾಗೂ ಈಥೈನ್, ಅದಲ್ಲದೆ ಪ್ರೋಪೀನ್ ಇರತ್ತೆ, ಪ್ರೋಪೈನ್ ಇರತ್ತೆ. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ ಮಕ್ಳೇ. ಓಕೆ, ನೆಕ್ಸ್ಟ್ ನಾವು ಕಾರ್ಬನ್ ಕಾಂಪೌಂಡ್ಸ್ ನ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅಂತ ತಿಳ್ಕೊಬೇಕು ಆಯ್ತಾ. ಸೊ ನಾವು ಈಥೇನ್ ಅನ್ನೋ ಒಂದು ಕಾಂಪೌಂಡ್ ನ ಸ್ಟ್ರಕ್ಚರ್ ಬರೆಯೋದನ್ನ ಕಲಿಯೋಣ ಆಯ್ತಾ. ಸೊ ಈಥೇನ್ ಏನಿದೆ ಇದು ಒಂದು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಆಯ್ತಾ ಮಕ್ಳೇ. ಇದ್ರ ಫಾರ್ಮುಲಾ ಏನು, C2H6 ಆಯ್ತಾ. ಇದ್ರ ಸ್ಟ್ರಕ್ಚರ್ ಹೇಗೆ ಬರೀತೀರಾ ನೀವು ಅಥವಾ ಡ್ರಾ ಹೇಗೆ ಮಾಡ್ತೀರಾ ಈ ಕಾಂಪೌಂಡ್ ನ, ಫಸ್ಟ್ ಕಾರ್ಬನ್ ನ ಏನು ನೀವು ಬರ್ಕೊಳ್ಳಿ ಆಯ್ತಾ. ಸೊ 2 ಆಟಮ್ಸ್ ಆಫ್ ಕಾರ್ಬನ್ ಇದೆ, ಅದ್ರ ನಡುವೆ ನೀವು ಕೋವೆಲೆಂಟ್ ಬಾಂಡ್ ನ ತೋರಿಸ್ಬೇಕು. ನೆಕ್ಸ್ಟ್ ಕಾರ್ಬನ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ಬೇಕು ಅಲ್ವಾ. ಸೊ ಫಾರ್ಮುಲಾ ಅಲ್ಲಿ ಏನ್ ಹೇಳ್ತಿದ್ದಾರೆ, 6 ಹೈಡ್ರೋಜನ್ ಆಟಮ್ ಇದೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ನೀವು 6 ಹೈಡ್ರೋಜನ್ ಆಟಮ್ ನ ಇಟ್ಕೊಂಡು ಕಾರ್ಬನ್ನಿನ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ಬೇಕು. 1 ಏನು ಬಾಂಡ್ ಆಲ್ರೆಡಿ ಫಾರ್ಮ್ ಆಗಿದೆ, ಇನ್ನು 3 ಬಾಂಡ್ಸ್ ಉಳ್ಕೊಂಡಿದೆ ಅಲ್ವಾ. ಸೊ ಒಂದೊಂದು ಕಾರ್ಬನ್ ಆಟಮ್ ಹತ್ರ 3 ಹೈಡ್ರೋಜನ್ ಆಟಮ್ಸ್ ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಸೊ ದಿಸ್ ಆಟಮ್ ಹ್ಯಾಸ್ 3 ಏನು ಹೈಡ್ರೋಜನ್ ಆಟಮ್ಸ್, ಆಮೇಲೆ ದಿಸ್ ಕಾರ್ಬನ್ ಹ್ಯಾಸ್ 3 ಹೈಡ್ರೋಜನ್ ಆಟಮ್ಸ್. ಸೊ ಈ ರೀತಿ ನೀವು ಫಸ್ಟ್ ಕಾರ್ಬನ್ ಸ್ಕೆಲಿಟನ್ ನ ಬರ್ಕೋಬೇಕು, ಅದಾದ್ಮೇಲೆ ಅದರ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಬೇಕು ಯುಟಿಲೈಸಿಂಗ್ ಹೈಡ್ರೋಜನ್ ಆಯ್ತಾ. ಮುಂದೆ ಹೈಡ್ರೋಜನ್ ಅಲ್ಲದೆ ಬೇರೆ ಆಟಮ್ಸ್ ಕೂಡ ಬರುತ್ತೆ, ಬಟ್ ಸದ್ಯಕ್ಕೆ ನೀವು ಬರೀ ಹೈಡ್ರೋಜನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸೊ ದಟ್ ವಾಸ್ ಅಬೌಟ್ saturated carbon compounds, and saturated carbon compounds are not very reactive ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ನಾವು ಈಥೀನ್ ಅನ್ನೋ ಸೊ ಇದು ಬಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಈಥೇನ್ ಆಯ್ತಾ. ಸೊ 2 ಕಾರ್ಬನ್ ಆಟಮ್ ಹಾಗೂ 6 ಹೈಡ್ರೋಜನ್ ಆಟಮ್ ನಡುವೆ ಎಲೆಕ್ಟ್ರಾನ್ಸ್ ಏನಿದೆ ಈ ರೀತಿ ಶೇರ್ ಆಗುತ್ತೆ ಆಯ್ತಾ. ಸೊ ನೀವು ಇದರ ಸ್ಕ್ರೀನ್ ಶಾಟ್ ತಗೊಳಂಗಿದ್ರೆ ತಗೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ, ಎಷ್ಟು ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಬರುತ್ತೆ ಅಂತ ಎಲ್ಲ ನಿಮ್ಗೆ ಕೇಳ್ತಾರೆ ಆಯ್ತಾ. ಓಕೆ, ನೆಕ್ಸ್ಟ್ ನಾವು ಈಥೀನ್ ಅನ್ನೋ ಒಂದು ಕಾಂಪೌಂಡ್ ಬಗ್ಗೆ ನೋಡೋಣ. ಸೊ ಈಥೀನ್ ಏನಿದೆ ಇದರಲ್ಲಿ ಕೂಡ 2 ಕಾರ್ಬನ್ ಆಟಮ್ ಇದೆ. C2H4 ಇಸ್ ದ ಏನು ಮಾಲಿಕ್ಯುಲರ್ ಫಾರ್ಮುಲಾ. ಸೊ 2 ಕಾರ್ಬನ್ ಆಟಮ್ಸ್ ನ ಲಿಂಕ್ ಮಾಡಿ, ಬಟ್ ಡಿಫ್ರೆನ್ಸ್ ಏನಿದೆ, ಹೈಡ್ರೋಜನ್ ಆಟಮ್ಸ್ ನ ಡಿಫ್ರೆನ್ಸ್ ಇದೆ ಆಯ್ತಾ. ಸೊ ಇಲ್ಲಿ ನೀವು 6 ಬದಲು ಇಲ್ಲಿ ನಿಮ್ಗೆ 4 ಹೈಡ್ರೋಜನ್ ಆಟಮ್ ನ ಕೊಟ್ಟಿದ್ದಾರೆ. ಸೊ 2 ಹೈಡ್ರೋಜನ್ ಆಟಮ್ 2 ಕಾರ್ಬನ್ ಹತ್ರ ಹೋಗತ್ತೆ ಆಯ್ತಾ. ಬಟ್ ವೇಲೆನ್ಸಿ ಸ್ಯಾಟಿಸ್ಫೈ ಆಯ್ತಾ, ಇಲ್ಲ ಅಲ್ವಾ. ಒಂದೊಂದು ಕಾರ್ಬನ್ಗೆ 3 ಏನು ಬಾಂಡ್ಸ್ ಫಾರ್ಮ್ ಆಗಿದೆ. ಈಗ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಕ್ಕೆ ನಾವು 2 ಕಾರ್ಬನ್ ನಡುವೆ ಡಬಲ್ ಬಾಂಡ್ ನ ಕ್ರಿಯೇಟ್ ಏನು ಹಾಕ್ಬೇಕು ಆಯ್ತಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್, ಯಾಕಂದ್ರೆ 2 ಕಾರ್ಬನ್ ನಡುವೆ 2 ಬಾಂಡ್ಸ್ ಅಥವಾ ಡಬಲ್ ಬಾಂಡ್ ಇರೋದ್ರಿಂದ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್. ಇದರ ಎಲೆಕ್ಟ್ರಾನ್ ಡಾಟ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಈ ರೀತಿ ಇರತ್ತೆ ಆಯ್ತಾ ಮಕ್ಳೇ. ಸೊ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ 2 ಕಾರ್ಬನ್ ಆಟಮ್ಸ್ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದು ಈ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಏನಿದಾವೆ, ದೇ ಆರ್ ಮೋರ್ ರಿಯಾಕ್ಟಿವ್ ದನ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆಯ್ತಾ. ನೆಕ್ಸ್ಟ್ ನಾವು ಇನ್ನೊಂದು ಕಾಂಪೌಂಡ್ ನ ಸ್ಟ್ರಕ್ಚರ್ ನೋಡೋಣ. ಇಟ್ ಇಸ್ ಸ್ಟ್ರಕ್ಚರ್ ಆಫ್ ಈಥೈನ್. ಈಥೈನ್ ನ ಫಾರ್ಮುಲಾ ಡಿಫ್ರೆನ್ಸ್ ನೋಡಿ, 2 ಹೈಡ್ರೋಜನ್ ಆಟಮ್ ಇರೋದು. ಸೊ ಫಸ್ಟ್ ನಾನು ಹೇಳ್ದಂಗೆ ಕಾರ್ಬನ್ ನ ಬರ್ಕೋಬೇಕು. ಸೊ ಕಾರ್ಬನ್ ನ ಸ್ಕೆಲಿಟನ್ ನ ಬರ್ಕೊಂಡ್ರಿ ನೀವು. ನೆಕ್ಸ್ಟ್ we should try to satisfy the valency using the number of hydrogen atoms given, but satisfy ಆಗ್ತಿಲ್ಲ. there are only 2 hydrogen atoms. ಈಗ ಕಾರ್ಬನ್ ಗೆ ಇನ್ನೂ 2 ಬಾಂಡ್ ಬೇಕು ಟು ಸ್ಯಾಟಿಸ್ಫೈ ಇಟ್ಸ್ ವೇಲೆನ್ಸಿ ಅಲ್ವಾ. ಸೊ ಆ 2 ಎಕ್ಸ್ಟ್ರಾ ಬಾಂಡ್ಸ್ ನ ನಾವು ಕಾರ್ಬನ್ ನಡುವೆನೆ ಬರೀತಿದೀವಿ. ಸೊ 2 ಕಾರ್ಬನ್ ನಡುವೆ ಇನ್ನು ಡಬಲ್ ಆರ್ ಟ್ರಿಪಲ್ ಬಾಂಡ್, ಇಲ್ಲಿ ಸ್ಪೆಸಿಫಿಕಲಿ ಟ್ರಿಪಲ್ ಬಾಂಡ್ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಅನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್, ಅಂಡ್ ದಿಸ್ ಇಸ್ ಆಲ್ಸೋ ಅ ಮೋರ್ ರಿಯಾಕ್ಟಿವ್ ಕಾರ್ಬನ್ ಕಾಂಪೌಂಡ್ ಆಯ್ತಾ. ಇದರಲ್ಲಿ ಎಲೆಕ್ಟ್ರಾನ್ ಡಾಟ್ ಕಾನ್ಫಿಗರೇಷನ್ ಹೇಗಿರುತ್ತೆ, ಎಸ್ ಈ ರೀತಿ 3 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ನ ಕಾರ್ಬನ್ ಶೇರ್ ಮಾಡ್ಕೊಳತ್ವೆ, ಅಂಡ್ ಒಂದೊಂದು ಕಾರ್ಬನ್ ಆಟಮ್ ಹೈಡ್ರೋಜನ್ ಒಟ್ಟಿಗೆ ಸಿಂಗಲ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಶೇರ್ ಮಾಡ್ಕೊಳತ್ತೆ ಆಯ್ತಾ. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಸ್ಟ್ರಕ್ಚರ್ ಆಫ್ ಈಥೇನ್ ಅಂಡ್ ಈಥೈನ್ ಆಯ್ತಾ ಮಕ್ಳೇ.
ಓಕೆ, ಸೊ ನಾ ಹೇಳಿದೆ ಚೈನ್ಸ್ ಆಫ್ ಕಾರ್ಬನ್ ಆಟಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಸೆಲ್ಫ್ ಲಿಂಕಿಂಗ್ ಕೆಪಾಸಿಟಿ ಇರೋದ್ರಿಂದ ಕಾರ್ಬನ್ ಏನಿದೆ ಅದು ಎಷ್ಟೊಂದು ಆಟಮ್ಸ್ ಇರುವಂತ ಚೈನ್ಸ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ಅದರ ಒಂದಷ್ಟು ಮೆಂಬರ್ಸ್ ನ ನಾವಿಲ್ಲಿ ನೋಡ್ತಿದೀವಿ. ಓಕೆನಾ. ಸೊ ಫಸ್ಟ್ ಮೆಂಬರ್ ಇಸ್ ಮೀಥೇನ್ ಆಯ್ತಾ ಮಕ್ಳೇ. ಸೊ ಮೀಥೇನ್ ಏನಿದೆ ಇದರಲ್ಲಿ 1 ಕಾರ್ಬನ್ ಆಟಮ್ 4 ಡಿಫ್ರೆಂಟ್ ಹೈಡ್ರೋಜನ್ ಆಟಮ್ ಒಟ್ಟಿಗೆ ಬೌಂಡ್ ಆಗಿರತ್ತೆ ಆಯ್ತಾ. ಸೊ ಅದ್ರ ಸ್ಟ್ರಕ್ಚರ್ ಬಂದು ಈ ರೀತಿ ಇರತ್ತೆ. ಓಕೆನಾ. ನೆಕ್ಸ್ಟ್ ಈಥೇನ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ ಹಾಗೂ 6 ಹೈಡ್ರೋಜನ್ ಆಟಮ್ ಇದೆ ಅಂಡ್ ದ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಪ್ರೋಪೇನ್ ಅಲ್ಲಿ 3 ಕಾರ್ಬನ್ 10 ಹೈಡ್ರೋಜನ್ 8 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಮೀಥೇನ್ ಆದ್ಮೇಲೆ ಬರುವಂತ ಕಾಂಪೌಂಡ್ ಇಸ್ ಬ್ಯೂಟೇನ್ ಆಯ್ತಾ. ಮೀಥೇನ್ ಆದ್ಮೇಲೆ ಪ್ರೋಪೇನ್ ಬರಲ್ಲ, ಪ್ರೋಪೇನ್ ಆದ್ಮೇಲೆ ಬ್ಯೂಟೇನ್ ಬರುತ್ತೆ. ಬ್ಯೂಟೇನ್ ಅಲ್ಲಿ 4 atoms of carbon 10 atoms of hydrogen ಇರುತ್ತೆ. ಬ್ಯೂಟೇನ್ ಆದ್ಮೇಲೆ 5 ಕಾರ್ಬನ್ ಆಟಮ್ಸ್ ಇರುವಂತ ಕಾಂಪೌಂಡ್ ಪೆಂಟೇನ್ ಬರುತ್ತೆ. ಅದ್ರ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ನಾನು ಸೈಡ್ ಅಲ್ಲಿ ನಿಂತ್ಕೊಂಡಿದ್ದೀನಿ, ದಯವಿಟ್ಟು ಸ್ಕ್ರೀನ್ ಶಾಟ್ ಬೇಕಿದ್ರೆ ತೆಕ್ಕೊಳ್ಳಿ ಆಯ್ತಾ. ಪೆಂಟೇನ್ ಆದ್ಮೇಲೆ ಹೆಕ್ಸೇನ್ ಬರುತ್ತೆ. ಹೆಕ್ಸೇನ್ ಅಲ್ಲಿ 6 ಕಾರ್ಬನ್ ಆಟಮ್ಸ್ ಅಂಡ್ 12 ಹೈಡ್ರೋಜನ್ ಆಟಮ್ಸ್ 14 ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಆಯ್ತಾ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಚೈನ್ಸ್ ಆಫ್ ಕಾರ್ಬನ್ ಆಟಮ್ಸ್. ಈಗ ಬ್ಯೂಟೇನ್ ನ ನಾವಿಲ್ಲಿ ನೋಡ್ತಿದೀವಿ ಅಲ್ವಾ. ಬ್ಯೂಟೇನ್ ನ ಸ್ಟ್ರಕ್ಚರ್ ಇದೇ ರೀತಿ ಇರಬೇಕು ಅಂತ ನೆಸೆಸಿಟಿ ಇರಲ್ಲ ಆಯ್ತಾ. ಸೊ ಬ್ಯೂಟೇನ್ ಏನಿದೆ ಇದ್ರಲ್ಲಿ ಚೈನ್ ಏನಿದೆ ಈ ರೀತಿ ಇದೆ ಅಲ್ವಾ ಮಕ್ಳೇ. ಸೊ ಬ್ಯೂಟೇನ್ ಡಿಫ್ರೆಂಟ್ ಟೈಪ್ ಆಫ್ ಚೈನ್ ಫಾರ್ಮ್ ಮಾಡ್ಬೋದು. ಯಾವ್ದದು, ಇಟ್ ಇಸ್ ಅ ಬ್ರಾಂಚ್ಡ್ ಚೈನ್. ಮರದ ಕೊಂಬೆ ತರ ಬ್ರಾಂಚ್ ಆಗ್ತಿದೆ ಅಲ್ವಾ. ಸೊ ಅದಕ್ಕೆ ನಾವು ಇದನ್ನ ಬ್ರಾಂಚ್ಡ್ ಚೈನ್ ಅಂತ ಕರಿತೀವಿ. ಇದರ ಸ್ಟ್ರಕ್ಚರ್ ಎಕ್ಸಾಕ್ಟ್ ಸ್ಟ್ರಕ್ಚರ್ ಹೇಗಿರತ್ತೆ. ಎಸ್, ಸೊ ಬ್ಯೂಟೇನ್ ಏನಿದೆ ಇದರಲ್ಲಿ 4 ಕಾರ್ಬನ್ ಆಟಮ್ ಸ್ಟ್ರೇಟ್ ಆಗಿ ಲಿಂಕ್ ಆಗ್ಬಹುದು ಆರ್ ಬ್ರಾಂಚ್ಡ್ ಆಗಿ ಲಿಂಕ್ ಆಗ್ಬಹುದು. ಸೊ ಇದ್ರಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ನೀವು ಅಂದ್ರೆ, ಸ್ಟ್ರಕ್ಚರ್ ಏನಿದೆ ಚೇಂಜ್ ಆಗ್ತಿದ್ರು ಫಾರ್ಮುಲಾ ಏನಿದೆ ಅಂದ್ರೆ ಬೇಸಿಕಲಿ ನಂಬರ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್ ಏನಿದೆ ಇದು ಸೇಮ್ ಇದೆ ಆಯ್ತಾ. ಸೊ ಇಲ್ಲಿ ಕೂಡ 4 ಕಾರ್ಬನ್ ಅಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ. ಇಲ್ಲಿ ಕೂಡ 4 ಕಾರ್ಬನ್ ಅಂಡ್ 10 ಹೈಡ್ರೋಜನ್ ಆಟಮ್ಸ್ ಇದೆ. ಸೊ ಇವೆರಡು ಕಾಂಪೌಂಡ್ಸ್ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ ಆಯ್ತಾ. ಯಾವ ಕಾಂಪೌಂಡ್ಸ್ ನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರತ್ತೆ ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರತ್ತೋ ಅದನ್ನ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ವಿತ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಸೊ ಬ್ಯೂಟೇನ್ ಏನಿದೆ ಇದು ಬ್ರಾಂಚ್ಡ್ ಫಾರ್ಮುಲಾ ಇರ್ಬೇಕಾ, ಇಲ್ಲ. ಸೊ ಇದಕ್ಕೆ ಒಂದು ಡಿಫ್ರೆಂಟ್ ಫಾರ್ಮ್ ಕೂಡ ಇರಬಹುದು. ಸೊ ಈ ಫಾರ್ಮ್ ಏನಿದೆ ಇದನ್ನ ನಾವು ರಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ ಆಯ್ತಾ. ಸೊ ರಿಂಗ್ ಸ್ಟ್ರಕ್ಚರ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋಣ ನಾವು. ಹೈಡ್ರೋಜನ್ 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 ಮತ್ತೆ ಇಲ್ಲಿ ಕೂಡ 2 ಹೈಡ್ರೋಜನ್ಸ್, ಇಲ್ಲಿ ಕೂಡ 2 ಹೈಡ್ರೋಜನ್. ಸೊ ಈ ರೀತಿ ನಾವು ಬ್ಯೂಟೇನ್ ಅಂತ ಕರೆಯಕ್ಕಾಗಲ್ಲ ಇದನ್ನ. ಈ ಕಾಂಪೌಂಡ್ ನ ನಾವು ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. ಏನಕ್ಕೆ ಬ್ಯೂಟೇನ್ ಅಂತ ಕರೆಯಕ್ಕಾಗಲ್ಲ, ಅಬ್ಸರ್ವ್ ಮಾಡಿ ನೀವು. ಬ್ಯೂಟೇನ್ ಹಾಗೂ ಈ ಕಾಂಪೌಂಡಿನ ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿ. ಅದರಲ್ಲಿ 10 ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಬರೀ 8 ಹೈಡ್ರೋಜನ್ ಆಟಮ್ ಇದೆ. ಸೊ ಬ್ಯೂಟೇನ್ ಅಂಡ್ ಸೈಕ್ಲೋಬ್ಯೂಟೇನ್ ಆರ್ ನಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಯ್ತಾ. ಸೊ ಇದರಲ್ಲಿ ಇರೋದು 8. ಸೊ ಇಟ್ ಇಸ್ C4H8 ಆಯ್ತಾ ಮಕ್ಳೇ. ಸೊ ಈ ರೀತಿ ರಿಂಗ್ ಫಾರ್ಮ್ ಅಲ್ಲಿ ಕೂಡ ಕಾರ್ಬನ್ ಕಾಂಪೌಂಡ್ಸ್ ಎಕ್ಸಿಸ್ಟ್ ಆಗ್ಬಹುದು. ಇದರ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಸೈಕ್ಲೋಬ್ಯೂಟೇನ್ ಅಲ್ಲದೆ ಸೈಕ್ಲೋಹೆಕ್ಸೇನ್ ನ ಕೂಡ ಕೊಟ್ಟಿದ್ದೀನಿ. ಹೆಕ್ಸೇನ್ ಏನಿದೆ ನಾರ್ಮಲ್ ಚೈನ್ ಫಾರ್ಮ್ ಅಲ್ಲಿ ಹೀಗೆ ಇರತ್ತೆ ಅಲ್ವಾ, 3 3 6. ಸೊ ಈ ರೀತಿ ಇರತ್ತೆ ನಮ್ಮ ಹೆಕ್ಸೇನ್. ಸೊ ಹೆಕ್ಸೇನ್ ರಿಂಗ್ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ನಾವು ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. ಇದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ C6H14 ಇದ್ರ molecular formula, but cyclohexane is C6H12. So these are not structural isomers ಆಯ್ತಾ. ಸೊ ಚೈನ್ಸ್ ಆಗಿರ್ಲಿ, ಬ್ರಾಂಚಸ್ ಆಗಿರ್ಲಿ, ರಿಂಗ್ಸ್ ಆಗಿರ್ಲಿ, ಇದು ಸ್ಯಾಚುರೇಟೆಡ್ ಫಾರ್ಮ್ ಅಲ್ಲೂ ಇರಬಹುದು, ಅನ್ಸ್ಯಾಚುರೇಟೆಡ್ ಫಾರ್ಮ್ ಅಲ್ಲೂ ಇರಬಹುದು. ಸೊ ಇದು ಒನ್ ಫಾರ್ಮ್ ಆಫ್ ಹೆಕ್ಸೇನ್ ಆಗಿದೆ ಅಂಡ್ ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ಹೆಕ್ಸೇನ್ ಆಗಿದೆ. 6 ಕಾರ್ಬನ್ ಇರುವಂತ ಇನ್ನೊಂದು ರಿಂಗ್ ಕೂಡ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ನಾವು ಬೆನ್ಝೀನ್ ಅಂತ ಕರಿತೀವಿ ಆಯ್ತಾ. ಸೊ ಬೆನ್ಝೀನ್ ಏನಕ್ಕೆ ಡಿಫ್ರೆಂಟ್, ಸೊ ಇದರ ಫಾರ್ಮುಲಾ ಏನು, ಫಸ್ಟ್ ಆಫ್ ಆಲ್ C6H6. ಐ ವುಡ್ ಸಜೆಸ್ಟ್ ಬೆನ್ಝೀನ್ ನ ಸ್ಟ್ರಕ್ಚರ್ ಹಾಗೂ ಫಾರ್ಮುಲಾನ ನೀವು ಚೆನ್ನಾಗಿ ಬೈ ಹಾರ್ಟ್ ಮಾಡ್ಕೋಬಿಡಿ, ಕಲ್ತ್ಕೋಬಿಡಿ. ಯಾಕಂದ್ರೆ ನೆಕ್ಸ್ಟ್ ನೀವು ಕೆಮಿಸ್ಟ್ರಿನ ಹೈಯರ್ ಗ್ರೇಡ್ಸ್ ಅಲ್ಲಿ ತಗೊಂಡ್ರೆ ದಿಸ್ ಬೆನ್ಝೀನ್ ಇಸ್ ಗೋಯಿಂಗ್ ಟು ಅಪಿಯರ್ ಅಗೇನ್ ಅಂಡ್ ಅಗೇನ್ ಆಯ್ತಾ. ಸೊ ಹ್ಯಾವ್ ಅ ಲಿಟಲ್ ಬಿಟ್ ಕ್ಲಾರಿಟಿ ಅಬೌಟ್ ಬೆನ್ಝೀನ್ ಆಯ್ತಾ. ಸೊ ಬೆನ್ಝೀನ್ ಅಲ್ಲಿ ಈ ರಿಂಗಿನಲ್ಲಿ 3 ಡಬಲ್ ಬಾಂಡ್ಸ್ ಇರತ್ತೆ ಆಯ್ತಾ ಮಕ್ಳೇ. ಸೊ ಅದ್ರ ಕಾರಣ ಇದಕ್ಕೆ
ಏನು ಸೈಕ್ಲೋಹೆಕ್ಸೇನ್ ಆರ್ ಹೆಕ್ಸೇನ್ಗೆ ಬೇಕಾಗಿರೋ ಅಷ್ಟು ಹೈಡ್ರೋಜನ್ ಆಟಮ್ಸ್ ಬೇಕಿರಲ್ಲ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ. ಸೊ ಈ ರೀತಿಯ ಇಷ್ಟೋದವರೆಗೂ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ, ಯಾವ್ದಾವ್ದು ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿದ್ವಿ, ಅದ್ರಲ್ಲಿ ಬರೀ ಹೈಡ್ರೋಜನ್ ಹಾಗೂ ಕಾರ್ಬನ್ ಇತ್ತು ಅಲ್ವಾ. ಸೊ ಈ ರೀತಿಯ ಕಾಂಪೌಂಡ್ಸ್ ನಾವು ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ ಆಯ್ತಾ. ಆಮೇಲೆ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ನಾನು ಅನ್ಸ್ಯಾಚುರೇಟೆಡ್ ಹಾಗೂ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡಿದೆ ಅಲ್ವಾ, ಅದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇರುತ್ತೆ. ಸೊ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಬರುತ್ತೆ ಅಲ್ವಾ, ಆ ರೀತಿಯ ಹೈಡ್ರೋಕಾರ್ಬನ್ಸ್ ನಾವು ಆಲ್ಕೇನ್ಸ್ ಅಂತ ಕರಿತೀವಿ ಆಯ್ತಾ. ಸೊ ದೋಸ್ ಆರ್ ನೋನ್ ಎಸ್ ಆಲ್ಕೇನ್ಸ್. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಅಲ್ಲಿ 2 ರೀತಿ ಬರುತ್ತೆ. ಅನ್ಸ್ಯಾಚುರೇಟೆಡ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒನ್ ಇಸ್ ಡಬಲ್ ಬಾಂಡ್ಸ್ ಇರುವಂತಹ ಕಾಂಪೌಂಡ್ಸ್, ಹೈಡ್ರೋಕಾರ್ಬನ್ಸ್, ಡಬಲ್ ಬೌಂಡ್ ಅಲ್ಲ, ಓಕೆ. ಸೊ ದೀಸ್ ಆರ್ ನೋನ್ ಎಸ್ ಆಲ್ಕೀನ್ಸ್. ಅಂಡ್ ಟ್ರಿಪಲ್ ಬಾಂಡ್ ಇರುವಂತಹ ಕಾಂಪೌಂಡ್ಸ್ ನಾವು ಆಲ್ಕೈನ್ಸ್ ಅಂತ ಕರಿತೀವಿ. ಸೊ ಸಿಂಗಲ್ ಬಾಂಡ್ಸ್ ಇದ್ರೆ ಆಲ್ಕೇನ್ಸ್, ಡಬಲ್ ಬಾಂಡ್ ಇದ್ರೆ ಆಲ್ಕೀನ್ಸ್, ಟ್ರಿಪಲ್ ಬಾಂಡ್ ಇದ್ರೆ ಆಲ್ಕೈನ್ಸ್ ಆಯ್ತಾ. ಸೊ ಆಲ್ಕೈನ್ಸ್ ನ ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ. ಸೊ ಆಲ್ಕೇನ್ಸ್ ಅಲ್ಲಿ ಯಾವ ಆಲ್ಫಾಬೆಟ್ ಇದೆ? ಎ ಇದೆ ಅಲ್ವಾ. ಆಲ್ಕೀನ್ಸ್ ಅಲ್ಲಿ ಯಾವ್ದಿದೆ? ಇ ಇದೆ. ಮತ್ತೆ ಆಲ್ಕೈನ್ಸ್ ಅಲ್ಲಿ ಯಾವ್ದಿದೆ? ವೈ ಇದೆ ಅಲ್ವಾ. ಎ ಇ ವೈ ಆಲ್ಫಾಬೆಟ್ಸ್ ನ ನೋಡಿದ್ರೆ ನೀವು ಫಸ್ಟ್ ಎ ಬರತ್ತೆ, ಎ ಆದ್ಮೇಲೆ ಇ ಬರತ್ತೆ, ಅದಕ್ಕೆ ಸೆಕೆಂಡ್ ರ್ಯಾಂಕು. ಇ ಆದ್ಮೇಲೆ ವೈ ಬರತ್ತೆ, ಅದಕ್ಕೆ ಥರ್ಡ್ ರ್ಯಾಂಕು. ಸೊ ಆಲ್ಕೇನ್ಸ್ ಓನ್ಲಿ ಹ್ಯಾವ್ ಸಿಂಗಲ್ ಬಾಂಡ್ಸ್, ಆಲ್ಕೀನ್ಸ್ ಹ್ಯಾವ್ 2 ಬಾಂಡ್ಸ್ or double bonds, alkynes have triple bonds between the carbon atoms ಅಂತ ನೀವು ನೆನ್ಪಿಟ್ಕೋಬಹುದು. ಓಕೆ, ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಇನ ಒಂದು ಇಂಟೆಕ್ಸ್ಟ್ ಕ್ವೆಶ್ಚನ್ ನ ಕವರ್ ಮಾಡೋಣ. ಏನದು? ಹೌ ಮೆನಿ ಸ್ಟ್ರಕ್ಚರಲ್ ಐಸೋಮರ್ಸ್ ಕ್ಯಾನ್ ಯು ಡ್ರಾ ಫಾರ್ ಪೆಂಟೇನ್? ಪೆಂಟೇನಿಗೆ ಎಷ್ಟು ಸ್ಟ್ರಕ್ಚರಲ್ ಐಸೋಮರ್ಸ್ ನ ನೀವು ಡ್ರಾ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಪೆಂಟೇನ್ ಅಂದ್ರೆ 5 ಕಾರ್ಬನ್ ಆಟಮ್ಸ್ ಇರಬೇಕು ಇದರಲ್ಲಿ. ಸೊ ನಾವು ನಾರ್ಮಲ್ ಚೈನ್ ರೀತಿ ಒಂದು ಫಾರ್ಮ್ ನ ತೋರಿಸಬಹುದು ಆಯ್ತಾ. ಇನ್ನೊಂದು ಫಾರ್ಮ್ ಅಥವಾ ಇನ್ನೊಂದು ಐಸೋಮರ್ ನ 4 ಆಟಮ್ಸ್ ನ ಲಿಂಕ್ ಮಾಡಿ 1 ಆಟಮ್ ನ ಬ್ರಾಂಚ್ ಆಗಿ ಕೊಡ್ಬಹುದು. ಓಕೆನಾ. ಸೊ ದಿಸ್ ಇಸ್ ಸೆಕೆಂಡ್ ಫಾರ್ಮ್. ಆರ್ ಇನ್ನೊಂದು ಎಕ್ಸ್ಟ್ರೀಮ್ಲಿ ಬ್ರಾಂಚ್ಡ್ ಫಾರ್ಮ್ ಆಗಿ ನಾವು ಪೆಂಟೇನ್ ನ ತೋರಿಸಬಹುದು, ವಿಚ್ ಇಸ್ ಲೈಕ್ ದಿಸ್ ಆಯ್ತಾ. ಸೊ ಈ 3 ಫಾರ್ಮ್ಸ್ ಅಲ್ಲಿ ಏನು ಪೆಂಟೇನ್ ಏನಿದೆ ಎಕ್ಸಿಸ್ಟ್ ಆಗುತ್ತೆ ಆಯ್ತಾ ಮಕ್ಳೇ. ಸೊ ನೀವೇನ್ ಅಬ್ಸರ್ವ್ ಮಾಡ್ಬೇಕು, 3 ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದ್ರು ದ ನಂಬರ್ ಆಫ್ ಆಟಮ್ಸ್ ವಿಲ್ ರಿಮೈನ್ ದ ಸೇಮ್. 5 ಕಾರ್ಬನ್ ಆಟಮ್ಸ್ ಇರುತ್ತೆ, 12 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಹೈಡ್ರೋಜನ್ ಆಟಮ್ಸ್ ನ ತೋರ್ಸಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ಇಲ್ಲೊಂದು ಡಯಾಗ್ರಾಮ್ ನ ನಿಮ್ಗೋಸ್ಕರ ಹಾಕಿದೀನಿ ನಾನು. ಎಸ್, ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್ 3 ಫಾರ್ಮ್ ಅಲ್ಲಿ ಕೂಡ ದೇರ್ ಆರ್ 5 ಕಾರ್ಬನ್ ಆಟಮ್ಸ್ ಅಂಡ್ 12 ಹೈಡ್ರೋಜನ್ ಆಟಮ್ಸ್ ಆಯ್ತಾ 3 ಫಾರ್ಮ್ ಅಲ್ಲಿ. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ದ ಸೇಮ್ ಬಟ್ ಸ್ಟ್ರಕ್ಚರ್ ಇಸ್ ವೇರಿಯಿಂಗ್. ಸೊ ದೇ ಆರ್ ಆಲ್ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಪೆಂಟೇನ್ ಆಯ್ತಾ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನೋಡೋಣ. ವಾಟ್ ವಿಲ್ ಬಿ ದ ಫಾರ್ಮುಲಾ ಅಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನ್? ನಿಮ್ಗೆ ಸೈಕ್ಲೋಬ್ಯೂಟೇನ್ ಹಾಗೂ ಸೈಕ್ಲೋಹೆಕ್ಸೇನ್ ತೋರಿಸಿದ ತಕ್ಷಣ ನಾನು ಹೇಳಿದ್ದೆ ಬ್ಯೂಟೇನ್ ಹಾಗೂ ಸೈಕ್ಲೋಬ್ಯೂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಲ್ಲ. ಸೊ ದೇ ಆರ್ ನಾಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಬರ್ದಿದ್ದಂತಹ ಸ್ಟ್ರಕ್ಚರ್ ನ ನೀವಿಲ್ಲಿ ಬರೆಯೋ ಹಾಗಿಲ್ಲ. ಸೊ ಸೈಕ್ಲೋಪೆಂಟೇನ್ ಇದು ರಿಂಗ್ ನ ಫಾರ್ಮ್ ಮಾಡಬೇಕು. ಸೊ 5 ಕಾರ್ಬನ್ ಆಟಮ್ಸ್ ಇರುವಂತ ರಿಂಗ್ ನ ನೀವಿಲ್ಲಿ ತೋರಿಸ್ಬೇಕು ಆಯ್ತಾ. ಸೊ ಸೈಕ್ಲೋಪೆಂಟೇನ್ ರಿಂಗ್ ನ ಫಾರ್ಮ್ ಮಾಡಿದ್ವಿ. ಈಗ ವೇಲೆನ್ಸಿನ್ ಸ್ಯಾಟಿಸ್ಫೈ ಮಾಡಕ್ಕೆ ಹೈಡ್ರೋಜನ್ ಆಟಮ್ಸ್ ನ ಫಿಲ್ ಇನ್ ಮಾಡೋಣ. ಸೊ ಪ್ರತಿಯೊಂದು ಕಾರ್ಬನ್ ಹತ್ರನು 2 ಹೈಡ್ರೋಜನ್ ಆಟಮ್ ಬಾಂಡ್ ಆಗಿರುತ್ತೆ ಟು ಸ್ಯಾಟಿಸ್ಫೈ ದ ವೇಲೆನ್ಸಿ. ಇದ್ರದ್ದು ಫಾರ್ಮುಲಾ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಏನು? C5 ಅಂಡ್ ಎಷ್ಟು ಆಟಮ್ಸ್ ಆಫ್ ಹೈಡ್ರೋಜನ್ ಇದೆ? 2, 4, 6, 8, 10. ಸೊ ಇಟ್ ವಿಲ್ ಬಿ C5H10 ಆಯ್ತಾ ಮಕ್ಳೇ. ಸೊ ಇದ್ರ ಸ್ಟ್ರಕ್ಚರ್ ಹೇಗ್ ಕಾಣುತ್ತೆ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ನಿಮ್ಗೆ ಕೇಳಿರೋದೇ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಯ್ತಾ. ಸೊ ಇದು ಲೈನ್ಸ್ ಯೂಸ್ ಮಾಡ್ಕೊಂಡು ಬಾಂಡ್ಸ್ ನ ರಿಪ್ರೆಸೆಂಟ್ ಮಾಡಿದ್ರೆ ಈ ರೀತಿ ನೀವು ಸೈಕ್ಲೋಪೆಂಟೇನ್ ನ ರಿಪ್ರೆಸೆಂಟ್ ಮಾಡ್ತೀರಾ ಅಂಡ್ ಆ ಫಾರ್ಮ್ ಅಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ರಿಪ್ರೆಸೆಂಟ್ ಮಾಡ್ತೀರಾ ಆಯ್ತಾ. ಸೊ ಫಾರ್ಮುಲಾ ಏನು? ಮಾಲಿಕ್ಯುಲರ್ ಫಾರ್ಮುಲಾ C5H10 and this is the electron dot structure ಆಯ್ತಾ ಮಕ್ಳೇ. ಇಫ್ ಯು ವಾಂಟ್ ಪಾಸ್ ಅಂಡ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಯ್ತಾ. ಓಕೆ, ಸೊ ಈಗ ನಾವು ಫಂಕ್ಷನಲ್ ಗ್ರೂಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಕವರ್ ಮಾಡೋಣ. ಸೊ ಇಷ್ಟೊತ್ತವರೆಗೂ ನಾವು ಹೈಡ್ರೋಕಾರ್ಬನ್ಸ್ ಬಗ್ಗೆ ಮಾತಾಡಿದ್ವಿ. ಆ ರೀತಿಯ ಕಾಂಪೌಂಡ್ಸ್ ಅಲ್ಲಿ ಬರೀ ಹೈಡ್ರೋಜನ್ ಅಂಡ್ ಕಾರ್ಬನ್ ಆಟಮ್ಸ್ ಇರುತ್ತೆ ಅಲ್ವಾ. ಸೊ ಹೈಡ್ರೋಜನ್ ಬಿಟ್ಟಿ ಹೈಡ್ರೋಕಾರ್ಬನ್ಸ್ ಅಲ್ಲಿ ಯಾವುದೇ ರೀತಿಯ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಬಂದ್ರೆ
ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಕಾಣಿಸ್ಕೊಂಡ್ರೆ ಇದನ್ನ ನಾವು ಹೆಟಿರೋ ಆಟಮ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಳೇ. ಏನು ಇದನ್ನ ಹೆಟಿರೋ ಆಟಮ್ಸ್ ಅಂತ ಕರಿತೀವಿ. ಅಂಡ್ ಒಂದಷ್ಟು ಹೆಟೆರೋ ಆಟಮ್ಸ್ ಏನಿದೆ ಅದು ಕಾಂಪೌಂಡ್ಸ್ ಗೆ ತನ್ನದೇ ಆದಂತಹ ಒಂದಷ್ಟು ಪ್ರಾಪರ್ಟೀಸ್ ನ ಕೊಡತ್ತೆ ಆಯ್ತಾ. ಸೊ ಈ ರೀತಿಯ ಹೆಟೆರೋ ಆಟಮ್ಸ್ ಅಂದ್ರೆ ಆಟಮ್ಸ್ ಗ್ರೂಪ್ ಆಫ್ ಆಟಮ್ಸ್ ನ ನಾವು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಏನು ಡೆಫಿನಿಷನ್, ಹೆಟೆರೋ ಆಟಮ್ಸ್ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಕನ್ಫರ್ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಟು ದ ಕಾಂಪೌಂಡ್. ಅಂಡ್ ಇದರ ಸ್ಪೆಷಾಲಿಟಿ ಏನಂದ್ರೆ ಫಂಕ್ಷನಲ್ ಗ್ರೂಪಿನ ಸ್ಪೆಷಾಲಿಟಿ, ಕಾರ್ಬನ್ ಚೈನ್ ಎಷ್ಟೇ ಉದ್ದ ಇದ್ರು ಅವ್ರ ಕಾರ್ಬನ್ ಚೈನ್ ಬ್ರಾಂಚ್ ಇದ್ರು ಅವ್ರ ರಿಂಗ್ ಫಾರ್ಮ್ ಅಲ್ಲಿ ಇದ್ರು ಈ ಪ್ರಾಪರ್ಟೀಸ್ ಏನಿದೆ ಅದು ಯೂನಿಫಾರ್ಮ್ ಆಗಿ ಇರುತ್ತೆ ಆಯ್ತಾ. ಸೊ ರಿಗಾರ್ಡ್ಲೆಸ್ ಆಫ್ ದ ಲೆಂತ್ ಅಂಡ್ ನೇಚರ್ ಆಫ್ ದ ಕಾರ್ಬನ್ ಚೈನ್ ದಿಸ್ ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಕೊಡುವಂತ ಪ್ರಾಪರ್ಟೀಸ್ ವಿಲ್ ರಿಮೇನ್ ದ ಸೇಮ್ ಆಯ್ತಾ. ಒಂದಷ್ಟು ಎಕ್ಸಾಂಪಲ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ನ ನಾವಿಲ್ಲಿ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಫ್ಲೋರಿನ್ ಆರ್ ಬ್ರೋಮೀನ್ ರೀತಿಯ ಹೆಟ್ರೋ ಆಟಮ್ಸ್ ಹೈಡ್ರೋಜನ್ ಜಾಗನ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಅಥವಾ ಹೈಡ್ರೋ ಕಾರ್ಬನ್ಸ್ ಅಲ್ಲಿ ತಗೊಂಡ್ರೆ ಓಕೆ ಫಸ್ಟ್ ಆಫ್ ಆಲ್ ಆ ಕ್ಲಾಸ್ ಆಫ್ ಕಾಂಪೌಂಡ್ಸ್ ನ ನಾವು ಹ್ಯಾಲೋ ಕಾಂಪೌಂಡ್ಸ್ ಅಂತ ಹ್ಯಾಲೋಜೆನ್ಸ್ ಅಂತ ಕರಿತೀವಿ ಅಲ್ವಾ. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಕಲ್ತಾಗ ಹ್ಯಾಲೋಜೆನ್ಸ್ ಏನು ಅಂತ ಎಲ್ಲ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಸೊ ಈ ಕ್ಲಾಸ್ ಆಫ್ ಕಾಂಪೌಂಡ್ಸ್ ಹೈಡ್ರೋಜನ್ ನ ಜಾಗನ ಕ್ಲೋರಿನ್ ಬ್ರೋಮಿನ್ ತಗೊಂಡ್ರೆ ಅದನ್ನ ನಾವು ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಳೇ. ಹ್ಯಾಲೋ ಆಲ್ಕೇನ್ಸ್ ಇಸ್ ಅ ಜನರಲ್ ನೇಮ್, ಒಂದು ಸ್ಪೆಸಿಫಿಕ್ ನೇಮ್ ನ ಮುಂದೆ ನೀವು ಹೋಗ್ತಾ ತಿಳ್ಕೊತೀರಾ. ನೇಮ್ ನಾಮಿನ್ಕ್ಲೇಚರ್ ಬಂದಾಗ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಎಸ್, ಸೊ ಏನೇನ್ ಸಬ್ಸ್ಟಿಟ್ಯೂಟ್ ಆಗುತ್ತೆ, ಕ್ಲೋರಿನ್ ಆರ್ ಬ್ರೋಮೀನ್ ಆಟಮ್ ವಿಲ್ ಸಬ್ಸ್ಟಿಟ್ಯೂಟ್ ಫಾರ್ ಹೈಡ್ರೋಜನ್ ಆಟಮ್ ಆಯ್ತಾ. ನೆಕ್ಸ್ಟ್ ಆಕ್ಸಿಜನ್ ಸಬ್ಸ್ಟಿಟ್ಯೂಟ್ ಆದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನಮ್ಗೆ ಅಥವಾ ಒಂದಷ್ಟು ಫಂಕ್ಷನಲ್ ಗ್ರೂಪ್ಸ್ ನಮ್ಗೆ ಕಾಣಿಸಕ್ ಸಿಗತ್ತೆ. ಸೊ ಯಾವುದು ಫಸ್ಟ್ ಫಂಕ್ಷನಲ್ ಗ್ರೂಪ್ ಇಸ್ ಆಲ್ಕೋಹಾಲ್ ಆಯ್ತಾ. ಅದರಲ್ಲಿ ಆಕ್ಸಿಜನ್ ಏನಿದೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಆಸ್ ಅ ಹೆಟ್ರೋ ಆಟಮ್ ಆಯ್ತಾ ಮಕ್ಳೇ. ಸೊ ನೀವು ಆಲ್ಕೋಹಾಲಿನ ಫಂಕ್ಷನಲ್ ಗ್ರೂಪ್ ಬರ್ದಾಗ OH ಅಂತಾನೆ ಬರಿಬೇಕು, HO ಅಂತ ಎಲ್ಲ ಬರೆಯಂಗಿಲ್ಲ ಆಯ್ತಾ. ನೆಕ್ಸ್ಟ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, ಅದರಲ್ಲಿ ಆಕ್ಸಿಜನ್ ಆಟಮ್ ಕಾರ್ಬನ್ ಆಟಮಿಗೆ ಡಬಲ್ ಬಾಂಡ್ ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹೈಡ್ರೋಜನ್ ಆಟಮ್ ಕೂಡ ಇರುತ್ತೆ. ಇದನ್ನ ಸಿಂಪಲ್ ಫಾರ್ಮ್ ಅಲ್ಲಿ CHO ಅಂತ ಬರೀತೀರಾ, ಇದನ್ನ OH ಅಂತಾನೆ ಬರೀತೀರಾ ಆಲ್ಕೋಹಾಲ್ನ, ಇದು CHO ಅಂತ ಬರೀತೀರಾ ಆಯ್ತಾ. ನೆಕ್ಸ್ಟ್ ಕೀಟೋನ್ ಅಲ್ಲಿ ಆಕ್ಸಿಜನ್ ಆಟಮ್ ಏನಿದೆ ಇದು ಕಾರ್ಬನ್ ಚೈನ್ ನ ಮಧ್ಯೆ ಬರತ್ತೆ ಆಯ್ತಾ. ಸೊ ಇದ್ರ ಸ್ಟ್ರಕ್ಚರ್ ಎಲ್ಲ ಮುಂದೆ ಹೋಗ್ತಾ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಲಾಸ್ಟ್ ನಿಮ್ಮ ಅಂದ್ರೆ ದೇರ್ ಆರ್ ಮೆನಿ ಮೋರ್ ಟೈಪ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ 4+1 ಫಂಕ್ಷನಲ್ ಗ್ರೂಪ್ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ ಆಯ್ತಾ. ಸೊ ಲಾಸ್ಟ್ ಒನ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದನ್ನ ಸಿಂಪಲ್ ಆಗಿ ನೀವು COOH ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಸೊ ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್ ಆಯ್ತಾ. ನೀವು ಕೇಳ್ಬೋದು ಈ OH ಏನಿದೆ ಇದರಲ್ಲಿ ಕೂಡ H ಹಾಗೂ O ಆಟಮ್ ಇದೆ, ಇದರಲ್ಲಿ ಕೂಡ H ಹಾಗೂ O ಆಟಮ್ ಇದೆ. ಸೊ ಡಿಫ್ರೆನ್ಸ್ ಏನು, ಒಂದನ್ನ ಆಲ್ಕೋಹಾಲ್ ಅಂತ ಏನಕ್ಕೆ ಕರಿತೀವಿ, ಒಂದನ್ನ ಆಲ್ಡಿಹೈಡ್ ಅಂತ ಏನಕ್ಕೆ ಕರಿತೀವಿ ಅಂತ. ಸೊ ದ ಡಿಫ್ರೆನ್ಸ್ ಅಗೇನ್ ಲೈಸ್ ಇನ್ ದ ಸ್ಟ್ರಕ್ಚರ್ ಆಯ್ತಾ. ಈ OH ಏನಿದೆ ಇದು C ಆಟಮ್ ಒಟ್ಟಿಗೆ ಈ ರೀತಿ ಬಾಂಡ್ ಆಗಿರತ್ತೆ ಆಯ್ತಾ. ಓಗೆ H ಆಟಮ್ ಬಾಂಡ್ ಆಗಿರತ್ತೆ. ಬಟ್ ಆಲ್ಡಿಹೈಡ್ ಅಲ್ಲಿ ಈ ರೀತಿ ಸ್ಟ್ರಕ್ಚರ್ ಇರತ್ತೆ ಆಯ್ತಾ. H ಆಟಮ್ ಹಾಗೂ O ಆಟಮ್ ಕಾರ್ಬನ್ಗೆ ಬೌಂಡ್ ಆಗಿರತ್ತೆ ಆಯ್ತಾ ಮಕ್ಳೇ. ಸೊ ದೀಸ್ ಆರ್ ದ ಫಂಕ್ಷನಲ್ ಗ್ರೂಪ್ಸ್. ನೆಕ್ಸ್ಟ್ ನಾವು ಹೋಮೋಲೋಗಸ್ ಸೀರೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ಬೇಕು. ಸೊ ಹೋಮೋಲೋಗಸ್ ಸೀರೀಸ್ ನ ಡಿಸ್ಕಸ್ ಮಾಡೋ ಮುಂಚೆ ನಾವು ಒಂದಷ್ಟು ಕಾರ್ಬನ್ ಕಾಂಪೌಂಡ್ಸ್ ನ ನೋಡೋಣ ಆಯ್ತಾ. ಸೊ ಫಸ್ಟ್ ಇಸ್ ಮೀಥೇನ್ ಅಗೇನ್ ನಾನು ಹೇಳಿದೆ ಇಸ್ ಅ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಅದಾದ್ಮೇಲೆ ಈಥೇನ್ ಏನು C2H6 ಅಲ್ವಾ, C2H6 ಇಸ್ ಈಥೇನ್. ಅದಾದ್ಮೇಲೆ C3H8 ಇದು ಯಾವುದು 3 ಕಾರ್ಬನ್ ಇದೆ, ಸೊ ಇಟ್ ಇಸ್ ಪ್ರೋಪೇನ್ ಆದ್ಮೇಲೆ ಇನ್ನೊಂದು ಬರೆಯೋಣ, ದಿಸ್ ಇಸ್ ಬ್ಯೂಟೇನ್. ಸೊ ಏನಕ್ಕೆ ಬರೀತಿದೀನಿ, ನಾವು ಡಿಸ್ಕಸ್ ಮಾಡ್ತಿರೋದು ಸೀರೀಸ್ ಅಲ್ವಾ ಮಕ್ಳೇ. ಸೀರೀಸ್ ಅಂದ್ರೆ ಒಂದಷ್ಟು ಮೆಂಬರ್ಸ್ ಇರತ್ತೆ, ಆ ಮೆಂಬರ್ಸ್ ನಡುವೆ ಡಿಫ್ರೆನ್ಸ್ ಏನಿದೆ ಅದು ಸಿಮಿಲರ್ ಆಗಿರತ್ತೆ ಅಂತ. ಆ ರೀತಿಯ ಲಿಸ್ಟ್ ಆಫ್ ಐಟಮ್ಸ್ ನ ಸೀರೀಸ್ ಅಂತ ಕರಿತೀವಿ ಅಂತ ನೀವು ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರ ಅಲ್ವಾ. ಸೊ ಈ ಮೆಂಬರ್ಸ್ ಇದೆಲ್ಲ ಮೆಂಬರ್ಸ್ ಆಫ್ ಅ ಹೋಮೋಲೋಗಸ್ ಸೀರೀಸ್ ಆಯ್ತಾ. ಇದ್ರ ನಡುವೆ ಡಿಫ್ರೆನ್ಸ್ ಏನಿದೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಎಲ್ಲಾ ಕಾಂಪೌಂಡಿನ ನಡುವೆ ಡಿಫ್ರೆನ್ಸ್ ಇರೋದು CH2 ಆಟಮ್ಸ್ ಇದು ಆಯ್ತಾ. ಸೊ ಹೇಗೆ ಕಂಡು ಹಿಡಿತೀರಾ, ಇಲ್ಲಿ ನೋಡಿ CH4 ಗೆ 1 ಕಾರ್ಬನ್ ಆಟಮ್ ಹಾಗೂ 2 ಹೈಡ್ರೋಜನ್ ಆಟಮ್ ನ ಆಡ್ ಮಾಡಿದ್ರೆ ನಿಮ್ಗೆ C2H6 ಸಿಗುತ್ತೆ ವಿಚ್ ಇಸ್ ಈಥೇನ್.
ನೆಕ್ಸ್ಟ್ ಈಥೇನಿಗೆ ನೀವು 1 ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ ನ ಆಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ C3H8 which is propane. ಪ್ರೋಪೇನಿಗೆ 1 ಕಾರ್ಬನ್ 2 ಹೈಡ್ರೋಜನ್ ಆಟಮ್ ಆಡ್ ಮಾಡಿದ್ರೆ ಯು ಗೆಟ್ ಬ್ಯೂಟೇನ್ which is C4H10. So that is the key in homologous series ಆಯ್ತಾ. So homologous series is a list of carbon compounds which differ by a CH2 unit ಆಯ್ತಾ ಮಕ್ಕಳೇ. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಏನಿದೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. Yes, a series of compounds in which the same functional group substitutes for hydrogen in a carbon chain is called homologous series ಅಂತ ಆಯ್ತಾ. ಇದು ಆಲ್ಮೋಸ್ಟ್ ಕರೆಕ್ಟ್ ಡೆಫಿನೇಷನ್ ಬಟ್ ನಾಟ್ ದ ಎಕ್ಸಾಕ್ಟ್ ಡೆಫಿನೇಷನ್. ಬಟ್ ನಿಮ್ಗೆ ಟೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದೇ ಡೆಫಿನೇಷನ್ ಬರೀರಿ ಆಯ್ತಾ. ಸೀರೀಸ್ ಆಫ್ ಕಾರ್ಬನ್ ಏನು ಒಂದು ಲಿಸ್ಟ್ ಆಫ್ ಕಾರ್ಬನ್ ಆಟಮ್ಸ್ ಯಾವ್ದ್ರಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಹೈಡ್ರೋಜನ್ ನ ರಿಪ್ಲೇಸ್ ಮಾಡ್ತಿದೆ ಅಂದ್ರೆ ಅದನ್ನ ಹೋಮೋಲೋಗಸ್ ಸೀರೀಸ್ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಜನರಲ್ ಐಡಿಯಾ ಆಗಿ ನೆನ್ಪಿಟ್ಕೋಬೇಕು ಅಂದ್ರೆ ಇಟ್ಸ್ ಅ ಲಿಸ್ಟ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಯಾವ್ದ್ರಲ್ಲಿ ಒಂದು CH2 ಯೂನಿಟ್ ನ ಡಿಫರೆನ್ಸ್ ಇರತ್ತೋ ಅದನ್ನ ನಾವು ಹೋಮೋಲೋಗಸ್ ಸೀರೀಸ್ ಅಂತ ಕರಿತೀವಿ ಅಂತ ನೀವ್ ನೆನ್ಪಿಟ್ಕೊಳ್ಳಿ. ಬರಿಬೇಕಾದ್ರೆ ಈ ಡೆಫಿನೇಷನ್ ಬರೀರಿ. ಎಸ್, ಸೊ ಈಚ್ ಮೆಂಬರ್ ಡಿಫರ್ಸ್ ಬೈ ಅ CH2 ಯೂನಿಟ್ ಆಯ್ತಾ. ಇನ್ನೊಂದು ಏನ್ ಗೊತ್ತಿರ್ಬೇಕು ನಿಮ್ಗೆ, ಎಸ್, ಸೊ ದ ಮಾಲಿಕ್ಯುಲರ್ ಮಾಸ್ ಏನಿದೆ, ಸೊ CH2 ಯೂನಿಟ್ ಅಲ್ಲಿ ಒಂದೊಂದು ಮೆಂಬರ್ ಡಿಫರ್ ಆಗುತ್ತೆ ಅಂದ್ಮೇಲೆ ಮಾಲಿಕ್ಯುಲರ್ ಮಾಸ್ ಏನಿದೆ ಬೈ 14 ಯೂನಿಟ್ಸ್ ಇನ್ಕ್ರೀಸ್ ಆಗ್ಬೇಕು. ಏನಕ್ಕೆ? ಯಾಕಂದ್ರೆ ಕಾರ್ಬನ್ ಇದು ಮಾಸ್ ಎಷ್ಟು, ಅಟಾಮಿಕ್ ಮಾಸ್ 12 ಅಲ್ವಾ, ಮತ್ತೆ ಹೈಡ್ರೋಜನ್ ಇದು ಇಟ್ ಇಸ್ 1. ಸೊ ಹೈಡ್ರೋಜನ್ 2 ಆಟಮ್ಸ್ ಇರೋದ್ರಿಂದ 2 into 1 ಆಗುತ್ತೆ ವಿಚ್ ಇಸ್ 2 ಯೂನಿಟ್ಸ್. ಸೊ 12 plus 2 units which is 14 units. So one compound in a heterologous homologous series na one member to ಇನ್ನೊಂದು member ಗೆ ಹೋಗ್ಬೇಕಾದ್ರೆ ಮಾಲಿಕ್ಯುಲರ್ ಮಾಸ್ ನ ಇನ್ಕ್ರೀಸ್ ಏನಿದೆ ಬೈ 14 ಯೂನಿಟ್ಸ್ ಆಗತ್ತೆ ಆಯ್ತಾ ಮಕ್ಳೇ. ಇನ್ನೊಂದೇನ್ ಗೊತ್ತಿರ್ಬೇಕು homologous series ಬಗ್ಗೆ, they have similar chemical ಪ್ರಾಪರ್ಟೀಸ್ ಆಯ್ತಾ. ಸೊ ಎಷ್ಟೇ ಈ ಚೈನ್ ಎಷ್ಟೇ ಉದ್ದ ಬೆಳ್ಕೊಂಡೋದ್ರು 35 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೇನ್ಸ್ ಆಗಿದ್ರು ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ they will be the same ಆಯ್ತಾ. ಬಟ್ ಯು ವಿಲ್ ಸಿ ಅ ಗ್ರೆಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಯ್ತಾ. ಗ್ರೆಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಅರ್ಥ ಏನು, ಈಗ ನಾನು ಹೇಳ್ದೆ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಬೈ 14 ಯೂನಿಟ್ಸ್. ಹಂಗಂದ್ರೆ ಅದ್ರ ಅರ್ಥ ಏನು, ಬಾಯ್ಲಿಂಗ್ ಪಾಯಿಂಟ್ ರೀತಿಯ ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು, ಆರ್ ಮೆಲ್ಟಿಂಗ್ ಪಾಯಿಂಟ್ ರೀತಿಯ ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು. ಸೊ ಬೇಸಿಕಲಿ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಇನ್ಕ್ರೀಸ್ ಹಾಕೊಂಡು ಹೋಗ್ತಿರತ್ತೆ, ಯಾಕಂದ್ರೆ ಕಾರ್ಬನ್ ಹಾಗೂ ಹೈಡ್ರೋಜನ್ ಆಟಮ್ಸ್ ಇನ ನಂಬರ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಿರತ್ತೆ ಅಂಡ್ ದ ನಂಬರ್ ಆಫ್ ಬಾಂಡ್ಸ್ ಬೀಂಗ್ ಫಾರ್ಮ್ಡ್ ವಿಲ್ ಇನ್ಕ್ರೀಸ್ ಆಯ್ತಾ. ಸೊ ದರ್ ಇಸ್ ಅ ಗ್ರೇಡೇಷನ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ವಿಲ್ ರಿಮೈನ್ ದ ಸೇಮ್. ಎಸ್, ದೇ ಹ್ಯಾವ್ ಸಮ್ ಜನರಲ್ formula ಆಯ್ತಾ. ಎಸ್, ಸೊ ವಿ ಆರ್ ಲುಕಿಂಗ್ ಅಟ್ ಜನರಲ್ ಫಾರ್ಮುಲಾಸ್ ಫಾರ್ ಆಲ್ಕೇನ್ಸ್ ಅಂಡ್ ಆಲ್ಕೈನ್ಸ್ ಆಯ್ತಾ. ಇದನ್ನ ಏನಕ್ಕೆ ಜನರಲ್ ಫಾರ್ಮುಲಾ ಅಂತ ಕರಿತೀವಿ ಅಂತ ನಾವಿಲ್ಲಿ ನೋಡೋಣ. ಲೆಟ್ಸ್ ಲುಕ್ ಅಟ್ ಆಲ್ಕೀನ್ಸ್ ನ ನೋಡಿದ್ವಿ ನಾವು, ವಿಲ್ ಮೂವ್ ಆನ್ ಟು ಆಲ್ಕೀನ್ಸ್ ಆಯ್ತಾ. ಸೊ ಆಲ್ಕೀನ್ಸ್ ಇನ ಫಸ್ಟ್ 3 ಮೆಂಬರ್ಸ್ ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಇಸ್ C2H4 which is ethene, second is C3H6 which is propene, and third one is C4H8 which is butene ಆಯ್ತಾ. ಸೊ ಬ್ಯೂಟೀನ್ ಈ ಜನರಲ್ ಫಾರ್ಮುಲಾ ಆಲ್ಕೀನ್ಸ್ ಗೆ ಜನರಲ್ ಫಾರ್ಮುಲಾ CnH2n ಅಂತ ಕೊಟ್ಟಿದ್ದಾರೆ ಆಯ್ತಾ ಇಲ್ಲಿ. ಸೊ N ಅಂದ್ರೆ ಏನು ಮಕ್ಕಳೇ, N is the number of carbon atoms. ಓಕೆನಾ. ಸೊ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಇಫ್ ದಿಸ್ ಜನರಲ್ ಫಾರ್ಮುಲಾ ಇಸ್ ಕರೆಕ್ಟ್ ಆರ್ ನಾಟ್. ಈಗ 4 ಕಾರ್ಬನ್ ಆಟಮ್ ಇರುವಂತಹ ಆಲ್ಕೀನ್ಗೆ ಎಷ್ಟು ಹೈಡ್ರೋಜನ್ ಆಟಮ್ ಇರಬೇಕು, ಇಲ್ಲಿ 8 ಅಂತ ಹೇಳಿದ್ದಾರೆ ಆಯ್ತಾ. ಇದು ಕರೆಕ್ಟಾ? 2n ಅಂತ ಹೇಳಿದ್ದಾರೆ ಅಲ್ವಾ. ಸೊ 2 into 4 ಹಾಕೋಬೇಕು ವಿಚ್ ಇಸ್ 8. ಸೊ ದ ಫಾರ್ಮುಲಾ ಇಸ್ ರೈಟ್. ಇದನ್ನ ಸ್ಟ್ರಕ್ಚರಲ್ ಫಾರ್ಮುಲಾ ಅಥವಾ ಸ್ಟ್ರಕ್ಚರ್ ಬರ್ದ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬಹುದು ನಾವು. ಸೊ ವಿ ಹ್ಯಾವ್ 4 ಕಾರ್ಬನ್ ಆಟಮ್ಸ್ ಅಂಡ್ ಈಥೀನ್ ಆಗಿರೋದ್ರಿಂದ ಬ್ಯೂಟೀನ್ ಆಗಿರೋದ್ರಿಂದ ದರ್ ಶುಡ್ ಬಿ ಅ ಡಬಲ್ ಬಾಂಡ್. ಸೊ ಈಗ ಹೈಡ್ರೋಜನ್ ಇಟ್ಕೊಂಡು ಇಫ್ ಯು ಸ್ಯಾಟಿಸ್ಫೈ ದ ವೇಲೆನ್ಸಿ ಯು ವಿಲ್ ಫೈಂಡ್ 1 2 3 4 1 2 1 2 3 ಎಷ್ಟು ಹೈಡ್ರೋಜನ್ ಆಟಮ್ಸ್ ಆಯ್ತು ಇಲ್ಲಿ 1 2 3 4 5 6 7 8 ಆಯ್ತಾ. ಸೊ ದ ಫಾರ್ಮುಲಾ ಇಸ್ ಕರೆಕ್ಟ್ ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಆಲ್ಕೈನ್ಸ್ ನ ನೋಡಿದ್ರೆ ಇಟ್ಸ್ ಜನರಲ್ ಫಾರ್ಮುಲಾ CnH2n -2, ಯಾಕಂದ್ರೆ ಆಲ್ಕೈನ್ಸ್ ಅಲ್ಲಿ ಟ್ರಿಪಲ್ ಬಾಂಡ್ಸ್ ಬಂದ್ಬಿಡತ್ತೆ ಇನ್ ಬಿಟ್ವೀನ್ ಕಾರ್ಬನ್ಸ್. ಸೊ
number of hydrogen atoms required to satisfy the valency will become less alva. So it is CnH2n minus 2. And alkanes in a formula CnH2n plus 2 yakandre only single bonds present iradrinda number of hydrogen required to satisfy valency will increase. So it is CnH2n plus 2. ಸೊ ಈ ಜನರಲ್ ಫಾರ್ಮುಲಾಗೆಲ್ಲ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ನಾನು PYQs ವಿಡಿಯೋ ಅಲ್ಲಿ ಕೂಡ ಕವರ್ ಮಾಡ್ತೀನಿ. ಸೊ ಮೇಕ್ ಶೋರ್ ಯು ವಾಚ್ ದಟ್ ವಿಡಿಯೋ ಆಲ್ಸೋ, ಆಯ್ತಾ? ಓಕೆ, ಎಸ್. ಸೊ ಈಗ ನಾವು ನಾಮೆನ್ಕ್ಲೇಚರ್ ಅಥವಾ ಕಾಂಪೌಂಡ್ಸ್ ನ ನೇಮ್ ಹೇಗೆ ಬರಿಬೇಕು ಅಂತ ಡಿಸ್ಕಸ್ ಮಾಡ್ತೀನಿ, ಆಯ್ತಾ? So nomenclature is based on the basic carbon chain modified by a prefix which is phrase before, suffix which is phrase after, indicating the nature of the functional group. Ishtu udda sentence in artha enu. Carbon compounds enide idra name inalli 3 parts irutte, aita? Usually it is prefix, ಪ್ರೀಫಿಕ್ಸ್ ಅಲ್ವಾ, ಏನದಕ್ಕಿಂತ ಮುಂಚೆ ಬಂದ್ರೆ ಅದನ್ನ ನಾವು ಪ್ರೀ ಅಂತ ಕರಿತೀವಿ ಅಲ್ವಾ. ಸೊ ಹೆಸರಿನ ಮುಂಚೆ ಬರ್ತಿರೋದ್ರಿಂದ ಇಟ್ ಇಸ್ ಪ್ರಿಫಿಕ್ಸ್, ಆಯ್ತಾ? ಪ್ಲಸ್ ವರ್ಡ್ ರೂಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಸಫಿಕ್ಸ್. ಸೊ ಇದು ವರ್ಡ್ ರೂಟ್ ಆದ್ಮೇಲೆ ಬರ್ತಿರೋದ್ರಿಂದ ಇದನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಪ್ರಿಫಿಕ್ಸ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ಇದ್ರಲ್ಲಿ ಕೂಡ ಫಂಕ್ಷನಲ್ ಗ್ರೂಪ್ಸ್ ನ ನೇಮ್ಸ್ ನ ಇನ್ಕ್ಲೂಡ್ ಮಾಡ್ತೀರಾ. ಮತ್ತೆ ಸಫಿಕ್ಸ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ಫಂಕ್ಷನಲ್ ಗ್ರೂಪ್ಸ್ ನ ನೇಮ್ಸ್ ನ ಇನ್ಕ್ಲೂಡ್ ಮಾಡ್ತೀರಾ. ವರ್ಡ್ ರೂಟ್ ಅಲ್ಲಿ ಏನ್ ಇನ್ಕ್ಲೂಡ್ ಮಾಡ್ಬೇಕು, ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ ಆ ಕಾಂಪೌಂಡ್ ಅಲ್ಲಿ ಡಿಪೆಂಡೆಂಟ್ ಆಗಿ ನೀವು ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಿ ಇನ್ಕ್ಲೂಡ್ ಮಾಡ್ತೀರಾ, ಆಯ್ತಾ? ಸೊ ಸ್ಟೆಪ್ಸ್ ಇದೆ ನಾಮೆನ್ಕ್ಲೇಚರ್ ಅಲ್ಲಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿರುವಂತದ್ದು ಏನು ಅಂತ ನೋಡೋಣ. ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಾಂಪೌಂಡ್. ಸೊ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಆ ಕಾಂಪೌಂಡ್ ಅಲ್ಲಿ ಅಂತ ನೀವು ಐಡೆಂಟಿಫೈ ಮಾಡ್ಬೇಕು. ಅದಾದ್ಮೇಲೆ ಫಂಕ್ಷನಲ್ ಗ್ರೂಪ್ ಯಾವ್ದು, ಯಾವ ಫಂಕ್ಷನಲ್ ಗ್ರೂಪ್ ಇದೆ ನಾನು ಹೇಳ್ಕೊಟ್ಟೆ. ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಏನು ಪ್ರಿಫಿಕ್ಸ್ ಆಗಿ ನೀವು ಫಂಕ್ಷನಲ್ ಗ್ರೂಪಿನ ಹೆಸರು ಬರಿಬೇಕು. ಬಟ್ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್ ಅಲ್ಲೆಲ್ಲ ಸಫಿಕ್ಸ್ ಆಗಿ ನೀವು ಏನು ಹೆಸರು ಬರಿಬೇಕು ಆಫ್ ದ ಫಂಕ್ಷನಲ್ ಗ್ರೂಪ್. ಸೊ ಪ್ರಿಫಿಕ್ಸ್ ಏನು, ಸಫಿಕ್ಸ್ ಏನು ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಇದಾದ್ಮೇಲೆ ಎಸ್, ಒಂದು ಉದ್ದ ಸೆಂಟೆನ್ಸ್ ಇದೆ. ಇಫ್ ದ ನೇಮ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇಸ್ ಟು ಬಿ ಗಿವನ್ ಅಸ್ ಸಫಿಕ್ಸ್ ಆಗಿ ಫಂಕ್ಷನಲ್ ಗ್ರೂಪಿನ ಹೆಸರು ಬರಿಬೇಕಂದ್ರೆ, and if the suffix of the functional group begins with a vowel. ಸೊ ಫಂಕ್ಷನಲ್ ಗ್ರೂಪ್ಸ್ ಅಲ್ಲಿ ನಾವ್ ಹೇಳಿದ್ವಿ ಆಲ್ಡಿಹೈಡ್ ಇತ್ತು, ಏನು ಆಲ್ಕೋಹಾಲ್ ಇತ್ತು, ಕಾರ್ಬಾಕ್ಸಿಲಿಕ್ ಆಸಿಡ್ ಇತ್ತು, ಮತ್ತೆ ಕೀಟೋನ್ ಇತ್ತು ಅಲ್ವಾ. ಸೊ ಇದ್ರ ನೇಮ್ಸ್ ಏನಿದೆ ಅದು ವವಲ್ಸ್ ಒಟ್ಟಿಗೆ ಸ್ಟಾರ್ಟ್ ಆದ್ರೆ, ಅಂದ್ರೆ AEIOU ಒಟ್ಟಿಗೆ ಸ್ಟಾರ್ಟ್ ಆದ್ರೆ ನೀವು ಕಾರ್ಬನ್ ಚೈನ್ ನ ನೇಮ್ ಏನಿದೆ ಅದನ್ನ ಮಾಡಿಫೈಡ್ ಮಾಡ್ತೀರಾ. ಹೇಗೆ ಮಾಡಿಫೈ ಮಾಡ್ತೀರಾ? ಬೈ ಡಿಲೀಟಿಂಗ್ ದ ಫೈನಲ್ ಇ ಅಂಡ್ ಆಡಿಂಗ್ ದ ಅಪ್ರೋಪ್ರಿಯೇಟ್ ಸಫಿಕ್ಸ್. ಸೊ ಪ್ರೊಪೇನ್ ಅಂತ ಒಂದು ಹೆಸರು ತಗೊಳ್ಳಿ ಈಗ, ಆಯ್ತಾ? ಸೊ ಇದರಲ್ಲಿ ಫೈನಲ್ ಆಗಿ ಇ ಅಂತ ಇರತ್ತೆ, ಪ್ರೊಪೈನ್ ಅಲ್ಲೂ ಇರತ್ತೆ, ಪ್ರೋಪೀನ್ ಅಲ್ಲೂ ಇರತ್ತೆ, ಆಯ್ತಾ? ಸೊ ಈ ನ ಡಿಲೀಟ್ ಮಾಡಿ, ಅಕಸ್ಮಾತ್ ಇದರಲ್ಲಿ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇತ್ತು ಅಂತ ಅನ್ಕೊಳ್ಳಿ, ಆಗ ನೀವು ಪ್ರೊಪೇನ್ ಬದಲು ಅದನ್ನ ಪ್ರೋಪನ್ ಆಲ್ ಅಂತ ಕರಿತೀರಾ. ಸೊ ಸಫಿಕ್ಸ್ ಅಲ್ಲಿ ನೀವು ಕಲ್ತಿದ್ರಿ ಆಲ್ಕೋಹಾಲಿಗೆ ಆಲ್ ಇಸ್ ದ ಸಫಿಕ್ಸ್, ಆಯ್ತಾ? ಸೊ ಈ ರೀತಿ ಮಾಡಿಫೈ ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ಗೆ. ನೆಕ್ಸ್ಟ್, ಇಫ್ ಕಾರ್ಬನ್ ಚೈನ್ ಇಸ್ ಅನ್ಸ್ಯಾಚುರೇಟೆಡ್ ದೆನ್ ದ ಫೈನಲ್ ಏನ್. ಸೊ ಈಗ ನಾನು ಪ್ರೊಪೇನ್ ತೋರಿಸ್ದೆ, ಅದರಲ್ಲಿ ಡಬಲ್ ಬಾಂಡ್ ಇತ್ತು ಅಂದ್ರೆ ಅದು ಪ್ರೊಪೇನ್ ಆಗಲ್ಲ, ಪ್ರೊಪೀನ್ ಆಗತ್ತೆ. ಟ್ರಿಪಲ್ ಬಾಂಡ್ ಇತ್ತು ಅಂದ್ರೆ ಪ್ರೊಪೇನ್ ಆಗಲ್ಲ, ಪ್ರೊಪೈನ್ ಆಗತ್ತೆ, ಆಯ್ತಾ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ದ ಚೇಂಜಸ್. ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಸ್, ಅದಕ್ಕಿಂತ ಮುಂಚೆ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಯಾವ ರೀತಿಯ ಫಂಕ್ಷನಲ್ ಗ್ರೂಪ್ಸಿಗೆ ಯಾವ ರೀತಿಯ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಹಾಕ್ಬೇಕು ಅಂತ ನಿಮ್ ನೆನ್ಪಿಟ್ಕೋಬೇಕು. ಸೊ ಕ್ಲೋರಿನ್ ಅಥವಾ ಬ್ರೋಮಿನ್ ಆಟಮ್ಸ್ ಏನಾದ್ರೂ ಹೈಡ್ರೋಜನ್ ರಿಪ್ಲೇಸ್ ಮಾಡ್ತಿದೆ ಅಂದ್ರೆ ಕ್ಲೋರೋ ಬ್ರೋಮೋ ಅಂತ ಪ್ರಿಫಿಕ್ಸ್ ಹಾಕ್ತೀರಾ, ಆಯ್ತಾ ನೀವು? ಸೊ ಎಕ್ಸಾಂಪಲ್ ಏನು ನಿಮ್ಗೆ ಇಲ್ಲಿ ತೋರಿಸಿದ್ದೀನಿ ನಾನು. ಸೊ ದಿಸ್ ಇಸ್ ನೋನ್ ಎಸ್ ಕ್ಲೋರೋ ಪ್ರೋಪೇನ್, ಆಯ್ತಾ ಮಕ್ಳೇ? ಸೊ 3 ಕಾರ್ಬನ್ ಆಟಮ್ಸ್ ಇದೆ. ಸೊ ಯು ಹ್ಯಾವ್ ಟು ನೇಮ್ ಇಟ್ ಅಸ್ ಪ್ರೋಪ್, ಅಂಡ್ ಕ್ಲೋರಿನ್ ಏನಿದೆ ಸಬ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಯು ವಿಲ್ ನೇಮ್ ಇಟ್ ಅಸ್ ಕ್ಲೋರೋ ಪ್ರೋಪೇನ್, ಆಯ್ತಾ? ನೆಕ್ಸ್ಟ್ ಯು ಹ್ಯಾವ್ ಬ್ರೋಮೀನ್, ಸೊ ಇಟ್ ಇಸ್ ನೋನ್ ಎಸ್ ಬ್ರೋಮೋ ಪ್ರೋಪೇನ್ ಬಿಕಾಸ್ ದೇರ್ ಆರ್ ಅಗೇನ್ 3 ಕಾರ್ಬನ್ ಆಟಮ್ಸ್. ಆಲ್ಕೋಹಾಲ್ಸ್ ಬಂದ್ರೆ ಯು ಹ್ಯಾವ್ ಟು ಆಡ್ ಅ ಸಫಿಕ್ಸ್ ಆಸ್ ಆಲ್, ಆಯ್ತಾ? ಸೊ OL ಅಂತ ಸಫಿಕ್ಸ್ ನ ನೀವು ಹಾಕ್ಬೇಕು. ಸೊ ಇಲ್ಲಿ ಆಲ್ಕೋಹಾಲ್ ಸಬ್ಸ್ಟಿಟ್ಯೂಟ್ ಆಗಿದೆ, ದೇರ್ ಆರ್ 3 ಕಾರ್ಬನ್ ಆಟಮ್ಸ್, ಸೊ ಇಟ್ ಇಸ್ ಪ್ರೋಪನಾಲ್. ಆಲ್ಡಿಹೈಡ್ ಬಂದ್ರೆ ಆಲ್ ಅಂತ ಹಾಕ್ಬೇಕು at the end of the word, so this is propan al, ಆಯ್ತಾ? as you can see we have aldehyde functional group. ketone ಬಂದ್ರೆ you will name it as propan one, ಆಯ್ತಾ? so ಇದು one ಅಲ್ಲ, you will pronounce it as one,
ಓಕೆನಾ. ಸೊ ಇಲ್ಲಿ ನೋಡ್ತಿರೋ ಹಾಗೆ ಯು ಹ್ಯಾವ್ ಅ ಕೀಟೋನ್ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬಂದ್ರೆ ಯು ವಿಲ್ ನೇಮ್ ಇಟ್ ಅಸ್ ಓಯಿಕ್ ಆಸಿಡ್ಸ್ ಆಯ್ತಾ. ಇಲ್ಲಿ ಲಾಸ್ಟ್ ಯು ಹ್ಯಾವ್ ಆಲ್ಕೋಹಾಲ್ ಆಸಿಡ್ ಫಂಕ್ಷನಲ್ ಗ್ರೂಪ್. ಸೊ ದಿಸ್ ಇಸ್ ಓಯಿಕ್ ಆಸಿಡ್, 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪ್ರೋಪನೋಯಿಕ್ ಆಸಿಡ್. ಅಂಡ್ ಲಾಸ್ಟ್ ಅಲ್ಲಿ as you know ಇನ್ನು ಡಬಲ್ ಬಾಂಡ್ಸ್ ಇದ್ರೆ ವಿ ಕಾಲ್ ಇಟ್ ಆಲ್ಕೀನ್ಸ್. as you can see we have propene here, and triple bonds idre we call it as alkynes or propynes aita. Propyne because we have 3 carbon atoms. Yes, so structures na practice madake I've added some in-text questions here aita. So yen kelidare ee question alli they are asking for structures of the following compounds. So first kelirodu nimge ethanoic acid anta makle. So nanu prefix word root anta ella maatadde alva. So prefix plus ವರ್ಡ್ ರೂಟ್. ಈ ವರ್ಡ್ ರೂಟ್ ಅಂತ ಎಲ್ಲ ನೀವು ಇಷ್ಟು ಎಲ್ಲ ನೆನ್ಪಿಟ್ಕೊಳ್ಳೋದು ಬೇಡ, ಜಸ್ಟ್ ನಿಮ್ಗೆ ಕಾಂಟೆಕ್ಸ್ಟ್ ಇರಲಿ ಅಂತ ನಾನು ಹೇಳ್ತಿರೋದು. ಪ್ಲಸ್ ಸಫಿಕ್ಸ್ ಫಾರ್ಮ್ ಆದ್ರೆ ಯು ವಿಲ್ ಗೆಟ್ ದ ನೇಮ್ ಆಫ್ ದ ಕಾಂಪೌಂಡ್ ಆಯ್ತಾ. ಸೊ ವರ್ಡ್ ರೂಟ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಂದಿದೆ. ಸೊ ದೀಸ್ ಆರ್ ದ ವರ್ಡ್ ರೂಟ್ಸ್ ಆಯ್ತಾ ಮಕ್ಳೆ. ಸೊ ಒಂದು ಕಾಂಪೌಂಡ್ ಅಲ್ಲಿ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿ ನೀವು ಅದರ ನೇಮ್ ನ ಐಡೆಂಟಿಫೈ ಮಾಡ್ಬೇಕು ಆಯ್ತಾ. 1 ಕಾರ್ಬನ್ ಆಟಮ್ ಇದ್ರೆ ದ ವರ್ಡ್ ರೂಟ್ ವಿಲ್ ಬಿ ಮೆತ್ ಆಯ್ತಾ. 2 ಇದ್ರೆ ಎತ್ ಆರ್ ಈತ್, 3 ಇದ್ರೆ ಪ್ರೋಪ್, 4 ಇದ್ರೆ ಬ್ಯೂಟ್, 5 ಇದ್ರೆ ಪೆಂಟ್, 6 ಇದ್ರೆ ಹೆಕ್ಸ್, 7 ಇದ್ರೆ ಹೆಪ್ಟ್ ಹಾಗೂ 8 ಇದ್ರೆ ಆಕ್ಟ್ ಆಯ್ತಾ. ಸೊ ಇದರಲ್ಲಿ ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಿ ಇನ್ ದ ಕಾಂಪೌಂಡ್. ಇಟ್ ಇಸ್ ಎತ್ ಅಲ್ವಾ, ಎಥನೋಯಿಕ್ ಆಸಿಡ್. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿರ್ಬೇಕು, ದರ್ ಶುಡ್ ಬಿ 2 ಕಾರ್ಬನ್ ಆಟಮ್ಸ್ ಆಯ್ತಾ. ಸೊ ಓಯಿಕ್ ಆಸಿಡ್ ಇಸ್ ದ ಫಂಕ್ಷನಲ್ ಗ್ರೂಪ್. ಸೊ ಸಫಿಕ್ಸ್ ಆಗಿ ನಿಮ್ಗೆ ಓಯಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ಫಂಕ್ಷನಲ್ ಗ್ರೂಪ್, ಯಾವುದೇ ರೀತಿಯ ಪ್ರಿಫಿಕ್ಸ್ ಇಲ್ಲ. ಸೊ ದರ್ ಇಸ್ ಓನ್ಲಿ 1 ಫಂಕ್ಷನಲ್ ಗ್ರೂಪ್ ಆಯ್ತಾ. ಸೊ ನಾವು ಓಯಿಕ್ ಆಸಿಡ್ ನ ನೀವು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ, COOH ಅಲ್ವಾ. ಸೊ ದಿಸ್ ಇಸ್ ಓಯಿಕ್ ಆಸಿಡ್ ಆಯ್ತಾ ಮಕ್ಳೆ. ಈಗ ಈ ಕಾರ್ಬನ್ಗೆ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು. ಸೊ ಯು ವಿಲ್ ಡ್ರಾ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ದಿಸ್ ಇಸ್ ethanoic acid aita. Next you have bromopentane. So you have prefix is bromo alva. Functional group is bromo, halo functional group. So pent anta ಹೇಳಿದ ತಕ್ಷಣ ನೀವು ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಬೇಕು. ಪೆಂಟ್ ಅಂದ್ರೆ you have 5 carbon atoms. So draw ಮಾಡಿ 5 carbon atoms ನ. 5 carbon atoms draw ಮಾಡ್ತೀರಾ. ಬ್ರೋಮೋ ಇರೋದ್ರಿಂದ you will add a bromo functional group also. Next you have to satisfy the valencies 1 2 3 ಆಯ್ತಾ. ಸೊ ಹೈಡ್ರೋಜನ್ ನಾನು ಸದ್ಯಕ್ಕೆ ಆಡ್ ಮಾಡ್ತಿಲ್ಲ. I will show you the structure with hydrogen aita. So for now I have only added the bromo functional group and 5 carbon atoms aita. So these are the basic structures for ethanoic acid and bromopentane. Next ನಾವು butanone na ನೋಡೋಣ. butanone. So butanone 1 2 3. Okay. So but ಅಂದಿದ ತಕ್ಷಣ ಎಷ್ಟು ಕಾರ್ಬನ್ ಆಟಮ್ಸ್ ಇರಬೇಕು, you should have 4 carbon atoms. ಮತ್ತೆ own ಇದೆ, own is the functional group alva, which is ketone alva. So you have to add the functional group and make sure middle carbons ಗೆ ಮಾತ್ರ you are adding the ketone functional group. Terminal carbon or end carbon ಗೆ ketone functional group ನ add ಮಾಡಬಾರ್ದು. And finally add the satisfy the valencies. So this is the 4 4 4 4. Yes, the valencies are satisfied. Next you have hexanal. Hex ಅಂದ ತಕ್ಷಣ ಏನು ಮಕ್ಕಳೇ, what is the word root? Hex ಅಲ್ವಾ. So number of carbon atom is 6. So you have 1 2 3 4 5 6 carbon atoms and al is the suffix ಅಲ್ವಾ. al ಅಂದ್ರೆ ಏನು, aldehyde ಗೆ correspond ಆಗುತ್ತೆ. So it should be CHO ಅಲ್ವಾ ಮಕ್ಕಳೇ. So this will be the functional group of aldehyde. Next again satisfy the valencies 1 2 3 ಆಯ್ತಾ. ಸೊ ಈ ರೀತಿ ನೀವು ಸ್ಟ್ರಕ್ಚರ್ ನ ಐಡೆಂಟಿಫೈ ಮಾಡಬೇಕು ಅಂಡ್ ಡ್ರಾ ಮಾಡಕ್ ಆಗ್ಬೇಕು ಜಸ್ಟ್ ಬೈ ಯೂಸಿಂಗ್ ದ ನೇಮ್ ಆಫ್ ದ ಕಾಂಪೌಂಡ್ ಆಯ್ತಾ. ಸೊ 4 ಕಾಂಪೌಂಡ್ ನ ತೋರಿಸ್ತೀನಿ ನಿಮ್ಗೆ. ಎಸ್, ಸೊ ದೀಸ್ ಆರ್ ದ 4 ಕಾರ್ಬನ್ ಕಾಂಪೌಂಡ್ಸ್ ಇನ್ ಕರೆಸ್ಪಾಂಡೆನ್ಸ್ ಟು ದ ನೇಮ್ಸ್ ಆಯ್ತಾ. ಓಕೆ, ನಿಮ್ಗೆ ಇದೇ ರೀತಿ ಉಲ್ಟಾನು ಕ್ವೆಶನ್ ಕೇಳ್ಬಹುದು ಆಯ್ತಾ ಮಕ್ಳೇ. ಏನು ನಿಮ್ಗೆ ಸ್ಟ್ರಕ್ಚರ್ಸ್ ನ ಕೊಟ್ಬಿಟ್ಟು ನೇಮ್ಸ್ ನ ಐಡೆಂಟಿಫೈ ಮಾಡಿ ಅಂತ ಹೇಳ್ಬಹುದು ಆಯ್ತಾ. ಸೊ ಈಗ ನಾವು ಫಸ್ಟ್ ಕಾಂಪೌಂಡ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. CH3 CH2Br. ಇದನ್ನ ನೀವು C2H5Br ಅಂತಾನು ಬರ್ಕೋಬಹುದು ಆಯ್ತಾ. ಸೊ ಇದರಲ್ಲಿ 3 ಕಾಂಪೋನೆಂಟ್ಸ್ ಇದೆ, 3 ಐಡೆಂಟಿಫೈ ಮಾಡೋಣ. ಫಸ್ಟ್ ಒನ್ ಇಸ್ ಬ್ರೋಮೀನ್ ಫಂಕ್ಷನಲ್ ಗ್ರೂಪ್. ಸೊ ಬ್ರೋಮೀನ್ ಇಸ್ ಆಡೆಡ್ ಆಸ್ ಅ ಪ್ರಿಫಿಕ್ಸ್ ಅಲ್ವಾ. ಸೊ ಬ್ರೋಮೋ ಅಂತ ಬರ್ಕೋತೀರಾ.
ನೆಕ್ಸ್ಟ್ ವರ್ಡ್ ರೂಟ್ ನ ಐಡೆಂಟಿಫೈ ಮಾಡಬೇಕು, ವಿಚ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನೀವು ಎತ್ ಅಂತ ವರ್ಡ್ ರೂಟ್ ನ ಬರ್ಕೋತೀರಾ. ನೆಕ್ಸ್ಟ್ ಯು ಹ್ಯಾವ್ ಡಬಲ್ ಬಾಂಡ್ಸ್ ಇದೆಯಾ ಟ್ರಿಪಲ್ ಬಾಂಡ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ಸಾರಿ, ಇದು C2 ಅಲ್ವಾ? ಎಸ್, ಸೊ ವಿ ಹ್ಯಾವ್ C2 H5 and Br. ಸೊ ಕರೆಕ್ಟ್ ಆಗಿ ಬರೀ ಸಿಂಗಲ್ ಬಾಂಡ್ಸ್ ಇಂದ ಎಲ್ಲ ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಯು ವಿಲ್ ಕಾಲ್ ಇಟ್ ಆಸ್ ಸಫಿಕ್ಸ್ ಏನಿದೆ ಅದನ್ನ ಏನ್ ಅಂತ ಆಡ್ ಮಾಡ್ತೀರಾ. ಸೊ ದ ನೇಮ್ ಆಫ್ ದ ಕಾಂಪೌಂಡ್ ಇಸ್ ಗೋಯಿಂಗ್ ಟು ಬಿ ಬ್ರೋಮೋ ಈಥೇನ್. ಆಯ್ತಾ? ಸೊ ಈ ರೀತಿ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಬ್ರೋಮೋ ಈಥೇನ್ is the name of the first compound. Next, the second compound you should be able to identify. First word root identify ಮಾಡಿ. We have only one carbon, so it will be meth. Meth will be the word root. Next, functional group ಯಾವ್ದಿದೆ? ಬ್ರೋಮೀನ್ ಕಾಣಿಸ್ತಿಲ್ಲ, ಕ್ಲೋರಿನ್ ಕಾಣಿಸ್ತಿಲ್ಲ, ಸೊ ನಿಮ್ಗೆ ಪ್ರಿಫಿಕ್ಸ್ ಇರಲ್ಲ. ಆಯ್ತಾ? ಸೊ ಯು ಹ್ಯಾವ್ ಫಂಕ್ಷನಲ್ ಗ್ರೂಪ್ ವಿಚ್ ಇಸ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ನ ಸಫಿಕ್ಸ್ ಏನು? Al. ಸೊ ಈ ಕಾಂಪೌಂಡ್ ನ ಹೆಸರು ಏನಾಯ್ತು? ಇಟ್ ವಿಲ್ ಬಿಕಮ್ ಮೆಥನಾಲ್. ಮೆಥನಾಲ್ ನ ಫಾರ್ಮಾಲ್ಡಿಹೈಡ್ ಅಂತ ಕೂಡ ಕರೀತಾರೆ. ಫಾರ್ಮಾಲ್ಡಿಹೈಡ್. ಬಟ್ ನಿಮ್ಗೆ ಸದ್ಯಕ್ಕೆ ಕ್ವೆಶ್ಚನ್ ಕೇಳಿದ್ರೆ ಮೆಥನಾಲ್ ಅಂತ ಬರೆದ್ರು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಆಯ್ತಾ? ಲಾಸ್ಟ್ ಕಾಂಪೌಂಡ್ ಯಾವ್ದಿದೆ? ಫಸ್ಟ್ ಐಡೆಂಟಿಫೈ ದ ವರ್ಡ್ ರೂಟ್. ಸೊ ವರ್ಡ್ ರೂಟಿಗೆ ಹೌ ಮೆನಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ ದೇರ್? ಯು ಹ್ಯಾವ್ 3 + 3 6 ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಯುವರ್ ವರ್ಡ್ ರೂಟ್ ವಿಲ್ ಬಿ ಹೆಕ್ಸ್. ನೆಕ್ಸ್ಟ್, ಯಾವ್ದಾದ್ರು ಫಂಕ್ಷನಲ್ ಗ್ರೂಪ್ ಕಾಣ್ತಿದೆ? ಯಾವ್ದು ಕಾಣ್ತಿಲ್ಲ. ಸೊ ಯು ಹ್ಯಾವ್ ನೋ ಪ್ರಿಫಿಕ್ಸ್ ಅಂತ ನೀವು ಡೆಫಿನೆಟ್ ಮಾಡ್ಕೋಬಹುದು. ಬಟ್ ಯು ಆರ್ ಏಬಲ್ ಟು ಸಿ ಅ ಟ್ರಿಪಲ್ ಬಾಂಡ್. ಟ್ರಿಪಲ್ ಬಾಂಡ್ ಇದ್ರೆ ಸಫಿಕ್ಸ್ ಏನ್ ಬರುತ್ತೆ ಮಕ್ಳೇ? ಇಟ್ ವಿಲ್ ಬಿ ಐನ್. ಸೊ ದ ನೇಮ್ ಆಫ್ ದ ಕಾರ್ಬನ್ ಕಾಂಪೌಂಡ್ ವಿಲ್ ಬಿ ಹೆಕ್ಸೈನ್. ಆಯ್ತಾ? ಯು ಶುಡ್ ಬಿ ಏಬಲ್ ಟು ನೇಮ್ ಇಟ್ ಲೈಕ್ ದಿಸ್. ಈಗ ಮೂರುನು ಆನ್ಸರ್ಸ್ ನೋಡೋಣ. ಎಸ್, ಸೊ ಫಸ್ಟ್ ಯು ಹ್ಯಾವ್ ಬ್ರೋಮೋಇಥೇನ್, ಮೆಥನಾಲ್ ಅಂಡ್ ಹೆಕ್ಸೈನ್. ಆಯ್ತಾ? ಈ ರೀತಿ ಯು ಶುಡ್ ಬಿ ಏಬಲ್ ಟು ನೇಮ್ ದ ಕಾರ್ಬನ್ ಕಾಂಪೌಂಡ್ಸ್. ಆಯ್ತಾ ಮಕ್ಳೇ? ಸೊ ದಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದ ಸೆಕೆಂಡ್ ಸಬ್ ಟಾಪಿಕ್ ವಿಚ್ ಇಸ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ಸೊ ನಾವು ಟೈಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಯಾವ್ದು ಬರುತ್ತೆ, ಅನ್ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್, ಇದ್ರ ಬಗ್ಗೆ ಎಲ್ಲ ಕಲ್ತ್ವಿ. ಅದಾದ್ಮೇಲೆ ಫಂಕ್ಷನಲ್ ಗ್ರೂಪ್ಸ್ ಯಾವ್ದು ಇರುತ್ತೆ, ಅದರ ಅರ್ಥ ಏನು ಅಂತ ಕಲ್ತ್ವಿ. ಅದಾದ್ಮೇಲೆ ನಾಮನ್ ಕ್ಲೇಚರ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಆಯ್ತಾ? ಮತ್ತೆ ರಿಂಗ್ ಸ್ಟ್ರಕ್ಚರ್, ಚೈನ್ ಸ್ಟ್ರಕ್ಚರ್, ಬ್ರಾಂಚ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಆಯ್ತಾ? ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನ ನೋಡೋಣ. ಓಕೆ, ಸೊ ಈಗ ನಾವು ಥರ್ಡ್ ಟಾಪಿಕ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಿಚ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ತಿಳ್ಕೊಳ್ಳೋಣ. ಆಯ್ತಾ? ಸೊ ಇದರಲ್ಲಿ 4 ಮೇಜರ್ ಪ್ರಾಪರ್ಟೀಸ್ ನ ನೀವು ತಿಳ್ಕೊಬೇಕು. 4 ಮೇಜರ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನ ತಿಳ್ಕೊಬೇಕು. ಫಸ್ಟ್ ಇಸ್ ಕಂಬಸ್ಷನ್, ಆಕ್ಸಿಡೇಷನ್, ಥರ್ಡ್ ಇಸ್ ಅಡಿಷನ್, ಮತ್ತೆ ಲಾಸ್ಟ್ ಇಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಕಾರ್ಬನ್ ಕಾಂಪೌಂಡ್ಸ್ ಈ ಮೇಜರ್ ಆಗಿ ಈ 4 ರೀತಿಯ ರಿಯಾಕ್ಷನ್ಸ್ ನ ಒಳಗಾಗತ್ತೆ. ಇದರಲ್ಲಿ ಯಾವ ರೀತಿಯ ಪ್ರಾಡಕ್ಟ್ಸ್ ಬರುತ್ತೆ, ಯಾವ ರೀತಿಯ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಎಲ್ಲ ನೀವು ತಿಳ್ಕೊಬೇಕು. ಆಯ್ತಾ ಮಕ್ಳೇ? ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಕಂಬಸ್ಷನ್. ಆಯ್ತಾ? ಸೊ ಕಂಬಸ್ಷನ್ ನ ನೀವು ಯು ವುಡ್ ಹ್ಯಾವ್ ಸ್ಟಡಿಡ್ ಇಟ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಆಯ್ತು? ಕಂಬಸ್ಷನ್ ಅಂದ್ರೇನು? ಬೇಸಿಕಲಿ ಬರ್ನಿಂಗ್ ಆಫ್ ಕಾಂಪೌಂಡ್ಸ್. ಆಯ್ತಾ ಮಕ್ಳೇ? ಆಕ್ಸಿಜನ್ ಅನ್ನ ಪ್ರೆಸೆನ್ಸ್ ಅಲ್ಲಿ ಕಾಂಪೌಂಡ್ಸ್ ನ ಬರ್ನ್ ಮಾಡಿದ್ರೆ ಅದನ್ನ ನಾವು ಕಂಬಸ್ಷನ್ ಅಂತ ಕರಿತೀವಿ. ಅಂಡ್ ಕಾರ್ಬನ್ ಆಲೋಟ್ರೋಪ್ಸ್ ಹಾಗೂ ಕಾರ್ಬನ್ ಕಾಂಪೌಂಡ್ಸ್ ಏನಿದೆ ಇದು ಆಕ್ಸಿಜನ್ ಅಲ್ಲಿ ಬರ್ನ್ ಆಗಿ ಹೀಟ್ ಅಂಡ್ ಲೈಟ್ ಎನರ್ಜಿನ ಕೊಡುತ್ತವೆ. ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಕಂಬಸ್ಷನ್. ಇದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನ ನೋಡೋಣ ನಾವು. ಫಸ್ಟ್, ಕಾರ್ಬನ್ ಏನಿದೆ ಇದು ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಒಟ್ಟಿಗೆ ಹೀಟ್ ಅಂಡ್ ಲೈಟ್ ನ ಕೊಡುತ್ತೆ. ನಿಮ್ಗೆ ಇದನ್ನ ಕಾಂಬಿನೇಷನ್ ರಿಯಾಕ್ಷನ್ ಎಕ್ಸಾಂಪಲ್ ಆಗಿ ತೋರಿಸಿದ್ರು ಅಲ್ವಾ? ಕಾಂಬಿನೇಷನ್ ರಿಯಾಕ್ಷನ್ ಎಕ್ಸಾಂಪಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ ತೋರಿಸಿದ್ರು. ಬಿಕಾಸ್ ಟೂ reactants are combining to form a single product. Next ನಾವು ಇನ್ನೊಂದು ಕಾಂಪೌಂಡ್ ನ ಕಂಬಸ್ಷನ್ ಎಕ್ಸಾಂಪಲ್ ನೋಡೋಣ, which is methane. Methane is an important component of biogas. ನೆನಪಿದ್ಯಾ? or compressed natural gas or CNG. ಮೀಥೇನ್ ಕಂಬಸ್ಟ್ ಆಗಿ ಫಸ್ಟ್ ಆಫ್ ಆಲ್ ಆಕ್ಸಿಜನ್ ಬೇಕು. ಇದು ಕಂಬಸ್ಟ್ ಆಗಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ನ ಪ್ರಾಡಕ್ಟ್ಸ್ ಆಗಿ ಕೊಡತ್ತೆ, ಅಲಾಂಗ್ ವಿತ್ ದ ರಿಲೀಸ್ ಆಫ್ ಲಾಟ್ಸ್ ಆಫ್ ಹೀಟ್ ಅಂಡ್ ಲೈಟ್. ಆಯ್ತಾ ಮಕ್ಳೇ? ಸೊ ಇದೇ ಕಾರಣಕ್ಕೆ ಕಾರ್ಬನ್ ಕಾಂಪೌಂಡ್ಸ್ ಜಾಸ್ತಿ ಮಟ್ಟಕ್ಕೆ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತಾರೆ. ಆಯ್ತಾ? ಬಿಕಾಸ್ ದೇ ರಿಲೀಸ್ ಸೋ ಮಚ್ ಹೀಟ್ ಅಂಡ್ ಲೈಟ್ ಎನರ್ಜಿ. ಸೊ ಈ ಮೇಕ್ ಶೋರ್ ನೀವು ಯಾವಾಗ ಇಕ್ವೇಶನ್ ಬರೆದ್ರು ಮೇಕ್ ಶೋರ್ ಯು ರೈಟ್ ದ ಬ್ಯಾಲೆನ್ಸ್ಡ್ ಇಕ್ವೇಶನ್. ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನೊಂದು ಕಾರ್ಬನ್ ಕಾಂಪೌಂಡ್ ನೋಡೋಣ, ವಿಚ್ ಇಸ್
What is this compound? You should be able to name it. ಎಷ್ಟು number of carbon ಇದೆ? You have 2 carbon atoms, so it is eth. ಮತ್ತೆ functional group ಯಾವುದು? Alcohol ಇದೆ. So what is this carbon compound? It is ethanol. ಆಯ್ತಾ? So ethanol combust ಆಗಿ in the presence of oxygen, again you're going to get carbon dioxide, water, as well as lots of heat and light energy. ಆಯ್ತಾ? So this is about combustion. ಆಯ್ತಾ ಮಕ್ಕಳೇ? So combustion ಆದ್ಮೇಲೆ ನೀವು oxidation ಬಗ್ಗೆ ತಿಳ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ yes, there are some things about combustion that you have to know. So carbon compounds ಅಲ್ಲಿ ಎರಡು ರೀತಿ ಇದೆ ಅಂದ್ರೆ, first we have saturated carbon compounds and unsaturated carbon compounds. So saturated carbon compounds in a combustion ನಡೆಸಿದಾಗ what you will observe is saturated carbon compounds burn with a clean blue flame. Clean blue flame ಆಯ್ತಾ? But unsaturated carbon compounds na burn ಮಾಡಿದಾಗ you have a yellow sooty flame. Yellow sooty flame. Sooty ಅಂದ್ರೆ ಬೇಸಿಕಲಿ ಜಾಸ್ತಿ ಹೊಗೆ ಅಥವಾ ಸ್ಮೋಕ್ ಹೊರಗೆ ಬರುತ್ತೆ ಆಯ್ತಾ? ಸೊ ಇದರ ಎಕ್ಸಾಂಪಲ್ ನ ನೀವು ಡೈಲಿ ಲೈಫ್ ಅಲ್ಲಿ ನೋಡಿರ್ತೀರಾ. ಕ್ಯಾಂಫರ್ ಅಥವಾ ಕ್ಯಾಂಫರ್ ಏನ್ ಬರುತ್ತೆ, ಕರ್ಪೂರ ಅಂತ ಕರಿತೀವಲ್ವಾ ನಾವು. ಸೊ ಇದು ಬರ್ನ್ ಆಗ್ಬೇಕಾದ್ರೆ ಜಾಸ್ತಿ ಮಟ್ಟಕ್ಕೆ ಹೊಗೆ ಬರುತ್ತೆ. ಅಂಡ್ ಕ್ಯಾಂಫರ್ ಬರ್ನ್ ಆಗ್ತಿರೋದ್ಮೇಲೆ ತಟ್ಟೆ ಇಟ್ರೆ ನೀವು ಆ ತಟ್ಟೆ ಏನಿದೆ ಬ್ಲಾಕ್ ಆಗಿ ಅದ್ರ ತಟ್ಟೆ ಅಡಿ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ದಟ್ ಇಸ್ ಬಿಕಾಸ್ ಕ್ಯಾಂಫರ್ ಇಸ್ ಅ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಯ್ತಾ. ದಟ್ ಇಸ್ ವೈ ಇಟ್ ಬರ್ನ್ಸ್ ವಿತ್ ಯೆಲ್ಲೋ ಸೂಟಿ ಫ್ಲೇಮ್. ಇನ್ನೊಂದೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಜನರಲಿ ಕ್ಲೀನ್ ಬ್ಲೂ ಫ್ಲೇಮ್ ಅಲ್ಲಿ ಬರ್ನ್ ಆದ್ರೂನು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕಂಬಸ್ಟ್ ಆಗ್ತಿರ್ಬೇಕಾದ್ರೆ ಅಥವಾ ಬರ್ನ್ ಆಗ್ತಿರ್ಬೇಕಾದ್ರೆ ನೀವು ಬರೀ ಲಿಮಿಟೆಡ್ ಏರ್ ನ ಸಪ್ಲೈ ಮಾಡಿದ್ರೆ ಅಥವಾ ಕಡಿಮೆ ಪ್ರಮಾಣಕ್ಕೆ ಆಕ್ಸಿಜನ್ ಸಪ್ಲೈ ಮಾಡಿದ್ರೆ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಕೂಡ ಯೆಲ್ಲೋ ಸೂಟಿ ಫ್ಲೇಮ್ ಒಟ್ಟಿಗೆ ಬರ್ನ್ ಆಗುತ್ತೆ ಆಯ್ತಾ. ಸೊ ಇದ್ರ ಡೈಲಿ ಅಪ್ಲಿಕೇಶನ್ ನ ನೀವು ಎಲ್ಲಿ ನೆನ್ಪು ಮಾಡ್ಕೋಬಹುದು ಅಂದ್ರೆ, ನಿಮ್ಮ ಕಿಚನ್ ಅಲ್ಲಿ ಒಂದೊಂದ್ಸತಿ ಗ್ಯಾಸ್ ಸ್ಟವ್ ಏನಿದೆ ಅದ್ರ ಮೇಲೆ ಪಾತ್ರೆ ಇಟ್ಟಾಗ ಆ ಪಾತ್ರೆಯ ಅಡಿ ಏನಿದೆ ಅದು ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಕಾರಣ ಏನು, ಯೂಶಲಿ ಗ್ಯಾಸ್ ಸ್ಟವ್ಸ್ ಅಲ್ಲಿ ಏರ್ ಇನ್ಲೆಟ್ಸ್ ಇರುತ್ತೆ ಆಯ್ತಾ. ಏರ್ ಇನ್ಲೆಟ್ಸ್ ಇರುತ್ತೆ, ಗಾಳಿ ಸಫಿಶಿಯಂಟ್ ಆಗಿ ಬರ್ಲಿ ಫಾರ್ ದ ಬರ್ನಿಂಗ್ ಆಫ್ ಫ್ಯೂಯಲ್ ಅಂತ ಏರ್ ಇನ್ಲೆಟ್ಸ್ ಇರುತ್ತೆ. ಏರ್ ಇನ್ಲೆಟ್ಸ್ ಏನಾದ್ರೂ ಬ್ಲಾಕ್ ಆಗ್ಬಿಟ್ರೆ ಆ ಕಂಬಷನ್ ಗೆ ಸಫಿಶಿಯಂಟ್ ಆಕ್ಸಿಜನ್ ಸಿಗಲ್ಲ. ಅದೇ ಕಾರಣಕ್ಕೆ ಫ್ಲೇಮ್ ಏನಿದೆ ಯೆಲ್ಲೋ ಹಾಗೂ ಸೂಟಿ ಅಥವಾ ಸ್ಮೋಕಿ ಆಗುತ್ತೆ. ಆ ಸ್ಮೋಕ್ ಎಲ್ಲ ಪಾತ್ರೆ ಬಾಟಮ್ ಅಥವಾ ಪಾತ್ರೆ ಅಡಿ ಮೇಲೆ ಡೆಪಾಸಿಟ್ ಆಗಿರೋದ್ರಿಂದ ಆ ಪಾತ್ರೆಗಳ ಅಡಿ ಬ್ಲಾಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನ ಕ್ವೆಶನ್ ರೀತಿಯಲ್ಲೂ ಕೇಳ್ಬೋದು ನಿಮ್ಗೆ ಎಕ್ಸಾಮ್. ಎಸ್, ನೆಕ್ಸ್ಟ್ ಕೋಲ್ ಅಂಡ್ ಪೆಟ್ರೋಲಿಯಂ. ಕೋಲ್ ಅಂಡ್ ಪೆಟ್ರೋಲಿಯಂ ಆರ್ ಫಾಸಿಲ್ ಫ್ಯೂಯಲ್ಸ್ ಅಲ್ವಾ ಮಕ್ಳೆ. ಸೊ ಇದರಲ್ಲಿ ಜಾಸ್ತಿ ಪ್ರಮಾಣಕ್ಕೆ ನೈಟ್ರೋಜನ್ ಹಾಗೂ ಸಲ್ಫರ್ ಇರತ್ತೆ, ಕಾಂಪೋನೆಂಟ್ಸ್ ಇರತ್ತೆ ಆಯ್ತಾ. ಸೊ ಇದ್ರ ಕಾರಣ ಕೋಲ್ ಅಂಡ್ ಪೆಟ್ರೋಲಿಯಂ ನ ಕಂಬಸ್ಟ್ ಮಾಡಿದಾಗ ಲಾಟ್ಸ್ ಆಫ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂಡ್ ಸಲ್ಫರ್ ಆರ್ ರಿಲೀಸ್ಡ್ ಇನ್ ಟು ದ ಎನ್ವಿರಾನ್ಮೆಂಟ್ ಆಯ್ತಾ. ಅಂಡ್ ದಿಸ್ ಕಾಸಸ್ ಅ ಲಾಟ್ ಆಫ್ ಪೊಲ್ಯೂಷನ್. ಸೊ coal and petroleum are considered as pollutants ಆಯ್ತಾ. ಓಕೆ, ಸೊ ಕಂಬಸ್ಷನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದು ಕ್ವೆಶನ್ ನ ಸಾಲ್ವ್ ಮಾಡೋಣ ನಾವು. ಅಗೇನ್ ಇಟ್ ಇಸ್ ಅನ್ ಇಂಟೆಕ್ಸ್ ಕ್ವೆಶನ್. ಅ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಇನ್ ಈಥೈನ್ ಇಸ್ ಬರ್ನ್ ಫಾರ್ ವೆಲ್ಡಿಂಗ್. ವೆಲ್ಡಿಂಗ್ ಅಂದ್ರೆ ಬೇಸಿಕಲಿ ಎರಡು ಮೆಟಲ್ ಕಾಂಪೋನೆಂಟ್ಸ್ ನ ಜಾಯಿನ್ ಮಾಡಕ್ಕೆ ಒಂದು ಪ್ರಾಸೆಸ್ ಯೂಸ್ ಮಾಡ್ತಾರೆ, ಅದನ್ನ ನಾವು ವೆಲ್ಡಿಂಗ್ ಅಂತ ಕರಿತೀವಿ ಆಯ್ತಾ. ಸೊ ಆಕ್ಸಿಜನ್ ಹಾಗೂ ಈಥೈನ್ ಮಿಕ್ಸ್ಚರ್ ನ ಯೂಸ್ ಮಾಡ್ತಾರೆ ವೆಲ್ಡಿಂಗ್ ಗೋಸ್ಕರ. ಕ್ಯಾನ್ ಯು ಟೆಲ್ ವೈ ಅ ಮಿಕ್ಸ್ಚರ್ ಆಫ್ ಈಥೈನ್ ಅಂಡ್ ಏರ್ ಇಸ್ ನಾಟ್ ಯೂಸ್ಡ್ ಅಂತ ಕೇಳಿದ್ದಾರೆ ಆಯ್ತಾ. ಏರ್ ಹಾಗೂ ಈಥೈನ್ ನ ಏನಕ್ಕೆ ಯೂಸ್ ಮಾಡ್ತಿಲ್ಲ, ಆಕ್ಸಿಜನ್ ಹಾಗೂ ಈಥೈನ್ ನೇ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಏನ್ ಬರಿಬೇಕು ನೀವು, ಆಕ್ಸಿಜನ್ ಏನಿದೆ ಇದು ಜಾಸ್ತಿ ಪ್ರಮಾಣಕ್ಕೆ ಇದ್ರೆ ಮಾತ್ರ ಕಂಪ್ಲೀಟ್ ಕಂಬಸ್ಷನ್ ನಡೆಯೋದು ಆಯ್ತಾ ಮಕ್ಳೇ. ಸೊ ಈಥೈನ್ ನ ಬೇಸಿಕಲಿ ಲಾಟ್ಸ್ ಆಫ್ ಆಕ್ಸಿಜನ್ ಇದ್ದಾಗ ಕಂಬಸ್ಟ್ ಮಾಡಿದ್ರೆ ಆಗ ಕಂಪ್ಲೀಟ್ ಕಂಬಸ್ಷನ್ ನಡೆಯುತ್ತೆ. ಕಂಪ್ಲೀಟ್ ಕಂಬಸ್ಷನ್ ನಡೆದ್ರೆ ಅಡ್ವಾಂಟೇಜ್ ಏನು, ಕಂಪ್ಲೀಟ್ ಕಂಬಸ್ಷನ್ ನಡೆದ್ರೆ ಬೇಸಿಕಲಿ ಹೀಟ್ ಅಂಡ್ ಲೈಟ್ ಎನರ್ಜಿ ಏನು ಎಮಿನೇಟ್ ಆಗ್ತಿದೆ, ಹೀಟ್ ಅಂಡ್ ಲೈಟ್ ಎನರ್ಜಿ ಏನ್ ಬರ್ತಿದೆ ಅದು ಜಾಸ್ತಿ ಪ್ರಮಾಣಕ್ಕೆ ಬರುತ್ತೆ ಆಯ್ತಾ. ಸೊ ಜಾಸ್ತಿ ಪ್ರಮಾಣಕ್ಕೆ ಹೀಟ್ ಅಂಡ್ ಲೈಟ್ ಎನರ್ಜಿ ಬಂದಾಗ ವೆಲ್ಡಿಂಗ್ ಪ್ರಾಸೆಸ್ ಏನಿದೆ ಇದು ಈಸಿ ಆಗತ್ತೆ. ಈಗ ಈಥೈನ್ಗೆ ಆಕ್ಸಿಜನ್ ಕೊಡೋ ಬದಲು ಏರ್ ನ ಕೊಟ್ರಿ ಅನ್ಕೊಳ್ಳಿ, ಏರ್ ಅಲ್ಲಿ ಬೇರೆ ರೀತಿಯ ಗ್ಯಾಸಸ್ ಕೂಡ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಗ್ಯಾಸ್ ಎಲ್ಲ ಇರುತ್ತೆ ಅಲ್ವಾ. ಆಗ ಸಫಿಶಿಯಂಟ್ ಆಗಿ ಆಕ್ಸಿಜನ್ ಸಿಕ್ತಿರಲ್ಲ, ಆಗ ಇನ್ಕಂಪ್ಲೀಟ್ ಕಂಬಸ್ಷನ್ ನಡೆಯುತ್ತೆ ಆಯ್ತಾ ಮಕ್ಳೇ. ಇನ್ಕಂಪ್ಲೀಟ್ ಕಂಬಸ್ಷನ್. ಸೊ ಇನ್ಕಂಪ್ಲೀಟ್ ಕಂಬಸ್ಷನ್ ಆದಾಗ ಡ್ರಾಬ್ಯಾಕ್ ಏನು,
ಇನ್ಕಂಪ್ಲೀಟ್ ಕಂಬಸ್ಷನ್ ನಡೆದಾಗ ಹೀಟ್ ಅಂಡ್ ಲೈಟ್ ಎನರ್ಜಿ ಏನ್ ಬರ್ತಿದೆ ಅದು ಕಡಿಮೆ ಪ್ರಮಾಣಕ್ಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಆ ಹೀಟ್ ಅಂಡ್ ಲೈಟ್ ಎನರ್ಜಿ ವಿಲ್ ನಾಟ್ ಬಿ ಸಫಿಶಿಯಂಟ್ ಟು ಬ್ರಿಂಗ್ ಔಟ್ ವೆಲ್ಡಿಂಗ್. ಓಕೆನಾ? ಸೊ ಇದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀರಾ? When a mixture of ethane and air is used, incomplete combustion occurs, leading to production of small amount of heat and light energy and a lot of soot. Yes, incomplete combustion agadaga ಜಾಸ್ತಿ smoke ಅಥವಾ soot ಕೂಡ ಬರುತ್ತೆ. If ethane is burned using oxygen, complete combustion occurs and large amount of heat and light is produced, which is sufficient for welding the substances ಅಂತ ಆನ್ಸರ್ ಬರೀತೀರಾ. ಆಯ್ತಾ? ಓಕೆ, ಎಸ್, ನೆಕ್ಸ್ಟ್ ನಾವು ಆಕ್ಸಿಡೇಷನ್ ಅನ್ನೋ ಒಂದು ಕೆಮಿಕಲ್ ಪ್ರಾಪರ್ಟಿನ ಕಲಿಬೇಕು. ಸೊ ಕಂಬಸ್ಷನ್ ಅಲ್ಲಿ ಕೂಡ ಆಕ್ಸಿಡೇಷನ್ ನಡೀತಿರೋದು. ಆಕ್ಸಿಡೇಷನ್ ಅಂದ್ರೆ ಏನು ಮಕ್ಕಳೇ? ದ ಪ್ರಾಸೆಸ್ ಆಫ್ ಆಡಿಂಗ್ ಆಕ್ಸಿಜನ್ ಆರ್ ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರಾನ್ಸ್. ಯಾವುದೇ ಸಬ್ಸ್ಟೆನ್ಸ್ ಗೆ ಆಕ್ಸಿಜನ್ ಆಡ್ ಮಾಡಿದ್ರು ಅಥವಾ ಹೈಡ್ರೋಜನ್ ಅಥವಾ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರು ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಆಕ್ಸಿಡೇಷನ್ ಸೆಪರೇಟ್ ಆಗಿ ಏನಕ್ಕೆ ಕಲಿತಿದ್ವಿ? ಯಾಕಂದ್ರೆ ಕಂಬಸ್ಷನ್ ಅಲ್ಲಿ ನಡೆಯೋದು ಅನ್ಕಂಟ್ರೋಲ್ಡ್ ಆಕ್ಸಿಡೇಷನ್. ಆಯ್ತಾ? ಬಟ್ ಕಂಟ್ರೋಲ್ಡ್ ಆಕ್ಸಿಡೇಷನ್ ಕೂಡ ನಾವು ಕ್ಯಾರಿ ಔಟ್ ಮಾಡಬಹುದು. ಹೇಗೆ? ಕಾರ್ಬನ್ ಕಾಂಪೌಂಡ್ಸ್ ಕ್ಯಾನ್ ಬಿ ಈಸಿಲಿ ಆಕ್ಸಿಡೈಸ್ಡ್ ಆನ್ ಕಂಬಸ್ಷನ್, ಬಟ್ ಎಸ್, ಸೊ ಕಂಬಸ್ಷನ್ ಅಲ್ಲದೆ ಆಕ್ಸಿಡೇಷನ್, ಅಗೇನ್ ನಾನು ಹೇಳ ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ. ಹೇಗೆ ತರ್ತೀರಾ ಕಂಟ್ರೋಲ್ಡ್ ಆಕ್ಸಿಡೇಷನ್? ಬೈ ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಆಯ್ತಾ? ಸೊ ಯಾವ್ದ್ರದ್ದು ಆಕ್ಸಿಡೇಷನ್ ನಡೆಸ್ತಿದೀವಿ ನಾವಿಲ್ಲಿ? ಐಡೆಂಟಿಫೈ ದಿಸ್ ಕಾಂಪೌಂಡ್. ಇಟ್ ಇಸ್ ಎಥನಾಲ್ ಅಲ್ವಾ? ಎಥನಾಲ್. ಸೊ ಎಥನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ದೀಸ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಏನು ಅಂತ ನಾನು ಹೇಳ್ತೀನಿ ನಿಮ್ಗೆ. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇದರ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದ್ರೆ ನಾವು ನಮ್ಗೆ ಸಿಗ್ತಿರುವಂತ ಕಾಂಪೌಂಡ್ ಯಾವುದು? ಇಟ್ ಇಸ್ ಎಥನೋಯಿಕ್ ಆಸಿಡ್. ಆಯ್ತಾ? ಎಥನೋಯಿಕ್ ಆಸಿಡ್. ಸೊ ಇದನ್ನ ನಾವು ಆಕ್ಸಿಡೇಷನ್ ಅಂತ ಏನು ಕನ್ಸಿಡರ್ ಮಾಡ್ತಿದ್ದೀವಿ? ಇಫ್ ಯು ಕ್ಯಾನ್ ನೋಟಿಸ್, ಇಲ್ಲಿ ಎಥನಾಲ್ ಅಲ್ಲಿ there is only one oxygen atom, so we are adding an oxygen atom. ಆಯ್ತಾ? ಅದಲ್ಲದೆ we are removing 2 hydrogen atoms here. So ಅದರಲ್ಲಿ 5 hydrogen atoms ಇದೆ, ಇಲ್ಲಿ we have only 3 hydrogen atoms. So because oxygen is being added and hydrogen is being removed, this process is known as oxidation reaction. ಆಯ್ತಾ? So ethanol ನ oxidize ಮಾಡಿ we are going to get yes, carboxylic acids. ಆಯ್ತಾ? ಓಕೆ, ಸೊ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಏನು? ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಯಾವ ಸಬ್ಸ್ಟೆನ್ಸ್ ಇನ್ನೊಂದು ಸಬ್ಸ್ಟೆನ್ಸ್ ಅನ್ನ ಆಕ್ಸಿಡೇಷನ್ ನಡೆಸತ್ತೋ ಆ ರೀತಿಯ ಸಬ್ಸ್ಟೆನ್ಸಸ್ ನ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ನಾವು ಕರಿತೀವಿ. ಆಯ್ತಾ? ಸೊ ಎಕ್ಸಾಂಪಲ್ಸ್ ವಿಲ್ ಬಿ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಆಯ್ತಾ? ಎಸ್, ಸೊ ಇದಕ್ಕೆ ಒಂದು ಕ್ವೆಶ್ಚನ್ ನ ಕೇಳಿದ್ದಾರೆ. ವೈ ಇಸ್ ದ ಕನ್ವರ್ಷನ್ ಆಫ್ ಎಥನಾಲ್ ಟು ಎಥನೋಯಿಕ್ ಆಸಿಡ್ ಕನ್ಸಿಡರ್ಡ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್? ಸೊ ಈಗ ತಾನೇ ಎಕ್ಸ್ಪ್ಲೇನ್ ಮಾಡ್ದಂಗೆ ನಮ್ಮ ಎಥನಾಲ್ಗೆ ಆಕ್ಸಿಜನ್ ಆಡ್ ಆಗ್ತಿದೆ ಮತ್ತೆ ಹೈಡ್ರೋಜನ್ ರಿಮೂವ್ ಆಗ್ತಿದೆ. ಅದರ ಕಾರಣ ನಾವು ಈ ಪ್ರಾಸೆಸ್ ನ ಅಥವಾ ಈ ಇಕ್ವೇಶನ್ ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ KMN ಏನಿದೆ, this will be small. In this reaction, alcohol gains an oxygen atom and loses 2 atoms of hydrogen. Therefore, it is considered as an oxidation reaction. ಆಯ್ತಾ? Okay. So what are oxidizing agents? ಈಗ ತಾನೇ ಡಿಸ್ಕಸ್ ಮಾಡಿದೆ. Oxidizing agents are substances or chemicals which bring about the oxidation of other substances. ಈಗ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಸಿಡಿಫೈಡ್ ಡೈಕ್ರೋಮೇಟ್ ಏನ್ ಮಾಡ್ತು? ಅದು ಎಥನಾಲ್ ನ ಆಕ್ಸಿಡೇಷನ್ ನಡೆಸ್ತು ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ವಾ? ಸೊ ಈ ರೀತಿಯ ಸಬ್ಸ್ಟೆನ್ಸಸ್ ನಾವು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು? ಇಟ್ ಇಸ್ ಅಡಿಷನ್ ರಿಯಾಕ್ಷನ್. ಆಯ್ತಾ ಮಕ್ಕಳೇ? ಸೊ ಫಸ್ಟ್ ನೀವು ಏನ್ ತಿಳ್ಕೊಬೇಕು, ಅಡಿಷನ್ ರಿಯಾಕ್ಷನ್ ಏನಿದೆ ಇದು ನಡೆಯೋದು ಬರೀ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ. ಬರೀ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಸೊ ಏನ್ ಆಡ್ ಆಗ್ತಿದೆ ಅಂಡ್ ಏನಕ್ಕೆ ಕನ್ವರ್ಟ್ ಆಗ್ತಿದೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್? ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಬೀಂಗ್ ಕನ್ವರ್ಟೆಡ್ ಟು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ಹೈಡ್ರೋಕಾರ್ಬನ್ಸ್. ಆಯ್ತಾ? ಸೊ ಯು ಆರ್ ಆಡಿಂಗ್ ಹೈಡ್ರೋಜನ್, ಓಕೆನಾ, ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆರ್ ಪೆಲೇಡಿಯಂ catalysts. ಆಯ್ತಾ? ಸೊ ಕ್ಯಾಟಲಿಸ್ಟ್ಸ್ ಅಂದ್ರೆ ಏನು ಮಕ್ಕಳೇ? ಕ್ಯಾಟಲಿಸ್ಟ್ಸ್ ಆರ್ ಸಬ್ಸ್ಟೆನ್ಸಸ್ ಆರ್ ಕೆಮಿಕಲ್ಸ್ ವಿಚ್ ಆಲ್ಟರ್ ಆರ್ ಚೇಂಜ್ ದ rate of a reaction alva without undergoing
changes themselves. ತಾನಾಗ್ ತಾನೇ ಚೇಂಜ್ ಆಗದೆ ಅಥವಾ ರಿಯಾಕ್ಟೆಂಟ್ಸ್ ಹಾಗೂ ಪ್ರಾಡಕ್ಟ್ಸ್ ನ ಚೇಂಜ್ ಮಾಡದೆ ಯಾವ ಸಬ್ಸ್ಟೆನ್ಸಸ್ ಒಂದು ರಿಯಾಕ್ಷನ್ ರೇಟ್ನ ಅಥವಾ ಸ್ಪೀಡ್ ನ ಚೇಂಜ್ ಮಾಡತ್ತೋ ಆ ರೀತಿಯ ಸಬ್ಸ್ಟೆನ್ಸಸ್ ನಾವು ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಓಕೆ, ಸೊ ಬಿಕಾಸ್ ಕ್ವೆಶನ್ ಆಗಿ ಕೇಳ್ತಾರೆ ಅದಕ್ಕೆ ಮೆನ್ಷನ್ ಮಾಡಿದೆ ನಿಮ್ಗೆ. ಸೊ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್, ಇಲ್ಲಿ ಒಂದು ನಿಮ್ಗೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಕೊಟ್ಟಿದ್ದಾರೆ. ಇದನ್ನ ನಾವು ಆಲ್ಕೀನ್ ಅಂತ ಕರಿಬಹುದು ಅಲ್ವಾ? ಯಾಕಂದ್ರೆ ಡಬಲ್ ಬಾಂಡ್ ಇದೆ. ಸೊ ಈಗ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಏನಿದೆ ಇದನ್ನ ನೀವು ನಿಕಲ್ ಕ್ಯಾಟಲಿಸ್ಟ್ ಇನ್ ಪ್ರೆಸೆನ್ಸ್ ಅಲ್ಲಿ ಹೈಡ್ರೋಜನ್ ನ ಕೊಟ್ರೆ ಅದಕ್ಕೆ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಟು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಆರ್ ಅನ್ ಆಲ್ಕೇನ್. ಸೊ ಇಲ್ಲಿ ಆರ್ ಅಂತ ಏನ್ ರಿಪ್ರೆಸೆಂಟ್ ಮಾಡಿದ್ದಾರೆ ಮ್ಯಾಮ್ ಅಂತ ಕೇಳ್ಬಹುದು. ಆರ್ ಬೇಸಿಕಲಿ ಡಿಫ್ರೆಂಟ್ ಕಾರ್ಬನ್ ಚೈನ್ಸ್ ಆಯ್ತಾ. ಸೊ ಬೇರೆ ಬೇರೆ ರೀತಿಯ ಕಾರ್ಬನ್ ಚೈನ್ಸ್ ಗೆ ಈ ಸೆಂಟ್ರಲ್ ಕಾರ್ಬನ್ ಆಟಮ್ಸ್ ಬೌಂಡ್ ಆಗಿರ್ಬೋದು. ಸೊ ಆ ಇಡೀ ಕಾರ್ಬನ್ ಚೈನ್ ನ ಬರೆಯೋ ಬದಲು ಆರ್ ಅಂತ ಸಿಂಪಲ್ ಆಗಿ ರಿಪ್ರೆಸೆಂಟ್ ಮಾಡ್ತಾರೆ ಆಯ್ತಾ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಆಡ್ ಮಾಡಿರೋದ್ರಿಂದ ಈ ಡಬಲ್ ಬಾಂಡ್ ಏನಿದೆ ಅದು ಬ್ರೇಕ್ ಆಗ್ಬಿಟ್ಟು ಬರೀ ಸಿಂಗಲ್ ಬಾಂಡ್ ನ ಫಾರ್ಮ್ ಮಾಡ್ತಿದೆ. ಸೊ ಇದರ ಮೇಜರ್ ಎಕ್ಸಾಂಪಲ್ ಯಾವುದು ಅಡಿಷನ್ ರಿಯಾಕ್ಷನ್ ಇದು? ಇಟ್ ಇಸ್ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್ ಆಯ್ತಾ ಮಕ್ಕಳೇ. ಸೊ ಆಯಿಲ್ಸ್ ಆರ್ yes, so catalyst ಬಗ್ಗೆ we have already discussed. Catalysts are substances which change the rate of reaction without changing the reactants or products. So hydrogenation of vegetable oils ಬಗ್ಗೆ ಮಾತಾಡ್ತಿದ್ವಿ. So oils are usually unsaturated carbon compounds. They are unsaturated in nature. ಸೊ ಆಯಿಲ್ಸ್ ನ ನಿಕಲ್ ಕ್ಯಾಟಲಿಸ್ಟ್ ನ ಪ್ರೆಸೆನ್ಸ್ ಅಲ್ಲಿ ಆಯಿಲ್ಸ್ ಗೆ ಹೈಡ್ರೋಜನ್ ಆಡ್ ಮಾಡಿದಾಗ ದ ಡಬಲ್ ಬಾಂಡ್ ಅಂಡ್ ಡಬಲ್ or triple bonds present in oils will be broken and it will be converted to saturated hydrocarbons. So vegetable oil na saturated hydrocarbons. ಸೊ ವೆಜಿಟೇಬಲ್ ಆಯಿಲ್ ಇಂದ ವನಸ್ಪತಿ ಘೀ ಅಂತ ಕ್ರಿಯೇಟ್ ಅನ್ನೋ ಒಂದು ಸಬ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಕ್ಕೆ ಹೈಡ್ರೋಜನೇಷನ್ ನಡೆಸ್ತಾರೆ ಆಯ್ತಾ. ಬಟ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ವೆಜಿಟೇಬಲ್ ಆಯಿಲ್ಸ್ ಏನಿದೆ ಇದು ಅನ್ಸ್ಯಾಚುರೇಟೆಡ್ ಆಗಿರೋದ್ರಿಂದ ದೇ ಆರ್ ಮೋರ್ ಹೆಲ್ದಿ ಅಂಡ್ ನೇಚರ್ ಆಯ್ತಾ. ಸೊ ನೀವು ಆಡ್ಸ್ ಅಲ್ಲೆಲ್ಲ ಕೇಳಿರ್ತೀರಾ ಆಯಿಲ್ ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ರೈಸ್ ಬ್ರಾನ್ ಆಯಿಲ್ ಇರ್ಬೋದು. ಸೊ ಇದರಲ್ಲಿ ಪೂಫಾ ಇದೆ ಮೂಫಾ ಇದೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ. ಮೂಫಾ ಅಂತ ಎಲ್ಲ ಹೇಳ್ತಾರೆ ಅಲ್ವಾ. ಸೊ ವಾಟ್ ಆರ್ ದೀಸ್ ಪೂಫಾಸ್ ಅಂಡ್ ಮೂಫಾಸ್? ದೇ ಆರ್ ನಥಿಂಗ್ ಬಟ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂಡ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಯ್ತಾ. ಸೊ ಬೇಸಿಕಲಿ ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರೋದ್ರಿಂದ ದೇ ಆರ್ ಮೋರ್ ಹೆಲ್ದಿ ಟು ಅವರ್ ಬಾಡಿ ಆಯ್ತಾ. ಆಸ್ ಅಪೋಸ್ ಟು ದಿಸ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಏನಿದೆ ಇದು ಆನಿಮಲ್ ಫ್ಯಾಟ್ಸ್ ಅಲ್ಲಿ ಜಾಸ್ತಿ ಪ್ರಮಾಣಕ್ಕೆ ಕಾಣಿಸ್ಕೊಳತ್ತೆ ಆಯ್ತಾ. ಆನಿಮಲ್ ಗೀ ಇರಬಹುದು ಇದರಲ್ಲೆಲ್ಲ, ಅಂದ್ರೆ ನಾವು ತಿನ್ನುವಂತ ತುಪ್ಪ ಎಲ್ಲ ಇರತ್ತೆ ಅಲ್ವಾ. ಸೊ ದೇ ಆರ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂಡ್ ದೇ ಆರ್ ನಾಟ್ ವೆರಿ ಹೆಲ್ದಿ ಆಸ್ ಕಂಪೇರ್ಡ್ ಟು ವೆಜಿಟೇಬಲ್ ಆಯಿಲ್ಸ್ ಅಂತ ಹೇಳ್ತಾರೆ. ಓಕೆನಾ? ಓಕೆ, ಸೊ ಅಡಿಷನ್ ರಿಯಾಕ್ಷನ್ ಕೂಡ ಕಲ್ತ್ವಿ. ನಾವು ಲೆಟ್ಸ್ ಡಿಸ್ಕಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸಬ್ಸ್ಟಿಟ್ಯೂಷನ್ ಅಂದ್ರೆ ಅರ್ಥ ಏನು? ನಮ್ಮ ಹೈಡ್ರೋಜನ್ ಎಲ್ಲ ಇತ್ತಲ್ವಾ ಹೈಡ್ರೋಕಾರ್ಬನ್ಸ್ ಅಲ್ಲಿ. ಸೊ ಹೈಡ್ರೋಜನ್ ಅನ್ನ ಪ್ಲೇಸ್ ನ ಬೇರೆ ಯಾವ ಆಟಮ್ ಬಂದು ತಗೊಂಡ್ರು ಆ ರೀತಿಯ ರಿಯಾಕ್ಷನ್ ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಒನ್ ಟೈಪ್ ಆಫ್ ಆಟಮ್ or group of atom takes the place of another ಆಯ್ತಾ. ಮೇಜರ್ಲಿ it is hydrogen only. So how does this reaction take place? Yes, so saturated hydrocarbons are mostly inert, ಜಾಸ್ತಿ reactive ಇರಲ್ಲ as you have noticed. Addition of chlorine, yes. So ಈ substitution reaction ಹೇಗೆ ನಡೆಯುತ್ತೆ? ಕ್ಲೋರಿನ್ ಏನಿದೆ ಇದನ್ನ in the presence of ಸನ್ಲೈಟ್ ನಾವು ಕ್ಲೋರಿನ್ ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗೆ ಕೊಟ್ರೆ a fast reaction is going to take place ಆಯ್ತಾ. ಸೊ ಈ ರಿಯಾಕ್ಷನ್ ಹೇಗೆ ಕಾಣಿಸುತ್ತೆ? Yes, so this is how the reaction looks. So methane na ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ಮೀಥೇನ್ ಏನಿದೆ ಈ ರೀತಿ ಇರುತ್ತೆ ಅಲ್ವಾ ಮಕ್ಕಳೇ. have H and H. ಸೊ ಇದಕ್ಕೆ ನಾವು ಕ್ಲೋರಿನ್ ನ ಕೊಡ್ತೀವಿ. ಕ್ಲೋರಿನ್ Cl2 ನ ಈ ರೀತಿ ರಿಪ್ರೆಸೆಂಟ್ ಮಾಡಿದೀನಿ. ಆಗ ಏನಾಗುತ್ತೆ, ಈ ಕ್ಲೋರಿನ್ ಏನಿದೆ ಒನ್ ಆಫ್ ದ ಹೈಡ್ರೋಜನ್ ಪ್ಲೇಸ್ ನ ಆಕ್ಯುಪೈ ಮಾಡ್ಕೊಂಡ್ ಬಿಡತ್ತೆ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆಯ್ತಾ. ಸೊ ಆಗ ಕಾಂಪೌಂಡ್ಸ್ ಯಾವ್ದು ಫಾರ್ಮ್ ಆಗುತ್ತೆ? ಬೇರೆ ಹೈಡ್ರೋಜನ್ ಆಟಮ್ಸ್ ಯೂಶಲಿ ಹಾಗೆ ಇರತ್ತೆ. ಸೊ ಈ ರೀತಿ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಮತ್ತೆ ಈ ಹೆಚ್ ಏನಿದೆ ಅದು ಇನ್ನೊಂದು ಕ್ಲೋರಿನ್ ಆಟಮ್ ಒಟ್ಟಿಗೆ ಬಾಂಡ್ ಫಾರ್ಮ್ ಮಾಡಿ HCl ಆಗಿ ನಮ್ಗೆ ಸಿಗತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಸಿಗತ್ತೆ. ವಾಟ್ ಇಸ್ ದಿಸ್ ಕಾಂಪೌಂಡ್ ಕಾಲ್ಡ್? ಇಟ್ ಇಸ್ ನೋನ್ ಎಸ್ ಕ್ಲೋರೋಮೀಥೇನ್. You should be able to name it by now. Okay na? So this is how the reaction
takes place ಆಯ್ತಾ ಮಕ್ಳೇ. ಅಂಡ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ ಈ ಕಾಂಪೌಂಡ್ ಏನಿದೆ ಕ್ಲೋರೋಮೀಥೇನ್ ಏನಿದೆ ಇದಕ್ಕೆ ಮತ್ತೆ ನಾವು ಕ್ಲೋರಿನ್ ಆಟಮ್ಸ್ ನ ಸನ್ಲೈಟ್ ಅಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಟ್ ಮಾಡಿಸಬಹುದು ಆಯ್ತಾ. ಆಗ ಈ ಹೈಡ್ರೋಜನ್ ಆಟಮ್ ಈ ಮೂರಲ್ಲಿ ಉಳಿದಿರುವಂತಹ 3 ಹೈಡ್ರೋಜನ್ ಆಟಮ್ ನ ಯಾವ್ದಾದ್ರು ಒಂದ್ ಆಟಮ್ ನ ಅಗೇನ್ ಕ್ಲೋರಿನ್ ರಿಪ್ಲೇಸ್ ಮಾಡುತ್ತೆ ಆಯ್ತಾ. ಸೊ ಆಗ ಕಾಂಪೌಂಡ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. This is known as dichloromethane. ಇನ್ನೊಂದು ಸತಿ ಇದೇ ರಿಯಾಕ್ಷನ್ ನಡೆಸಿದ್ರೆ we are going to get trichloro and last ಇನ್ನೊಂದು ಸತಿ ನಡೆಸಿದ್ರೆ we are going to get tetrachloromethane ಆಯ್ತಾ. So this is how substitution reaction takes place. Yes, so that brings us to the end of chemical properties. 4 ರೀತಿಯ chemical properties ನ ಕಲ್ತಿದ್ದೀವಿ. ಈಗ ನಾವು ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಅನ್ನೋ ಹೊಸ ಕಾನ್ಸೆಪ್ಟ್ ನ ಕವರ್ ಮಾಡ್ತೀವಿ ಆಯ್ತಾ. ಓಕೆ ಸೊ ಈಗ ನಾವು 4th ಕಾನ್ಸೆಪ್ಟ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಿಚ್ ಇಸ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ 2 ಕಮರ್ಷಿಯಲಿ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ವಿಚ್ ಇಸ್ ಎಥನಾಲ್ ಅಂಡ್ ಎಥನೋಯಿಕ್ ಆಸಿಡ್ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಅದರ ಪ್ರಾಪರ್ಟೀಸ್ ಏನು, ಅದು ಯಾವ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ನ ಒಳಗೊಳ್ಳುತ್ತೆ ಅಂತ ನಾವು ನೋಡ್ತೀವಿ. ವಿಲ್ ಸ್ಟಾರ್ಟ್ ಆಫ್ ವಿತ್ ಎಥನಾಲ್ ಆಯ್ತಾ. ಸೊ ಎಥನಾಲ್ ಏನಿದೆ ಇದ್ರ ಬಗ್ಗೆ ಒಂದಷ್ಟು ಜನರಲ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ವಾಟ್ ಇಸ್ ದಟ್? ಎಥನಾಲ್ ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ಇಟ್ ಲೀಡ್ಸ್ ಟು ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಮೆಂಟಲ್ ಕನ್ಫ್ಯೂಷನ್, ಡ್ರೌಸಿನೆಸ್, ಲೋವರಿಂಗ್ ಆಫ್ ಅಬ್ನಾರ್ಮಲ್ ಇನ್ಹಿಬಿಷನ್ಸ್ ಹಾಗೂ ಸ್ಟ್ಯೂಪರ್. ಸೊ ನಾವು ಕನ್ಸ್ಯೂಮ್ ಮಾಡುವಂತ ಆಲ್ಕೋಹಾಲ್ ಏನಿದೆ ಇದನ್ನೇ ಎಥನಾಲ್ ಅಂತ ಕರಿತೀವಿ ಆಯ್ತಾ. ಸೊ ಇದು ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಕನ್ಫ್ಯೂಷನ್ ಲೀಡ್ ಆಗ್ಬಹುದು. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂದ್ರೇನು, ಓಡಾಡ್ತಿರ್ಬೇಕಾದ್ರೆ ಎಲ್ಲ ನಮ್ಮ ಹ್ಯಾಂಡ್ಸ್ ಆರ್ಮ್ಸ್ ಎಲ್ಲ ಒಟ್ಟಿಗೆ ನಮ್ಮ ಆರ್ಮ್ಸ್ ಲೆಗ್ಸ್ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ಬೇಕು ಅಲ್ವಾ, ಆ ಪ್ರಾಸೆಸ್ ನ ಕೋಆರ್ಡಿನೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಕೋಆರ್ಡಿನೇಷನ್ ಏನಿದೆ ಇದು ಎಫೆಕ್ಟ್ ಆಗುತ್ತೆ ವೆನ್ ಯು ಕನ್ಸ್ಯೂಮ್ ಅ ಲಾಟ್ ಆಫ್ ಆಲ್ಕೋಹಾಲ್. ಯಾಕಂದ್ರೆ ಬ್ರೈನ್ ಅಲ್ಲಿರುವಂತಹ ಸೆರಿಬೆಲಮ್ ಅಂತ ನಾನು ಏನ್ ಹೇಳ್ಕೊಟ್ಟಿದ್ದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ, ದಟ್ ಸೆರಿಬೆಲಮ್ ಗೆಟ್ಸ್ ಎಫೆಕ್ಟೆಡ್ ಬಿಕಾಸ್ ಆಫ್ ಎಥನಾಲ್ ಆಯ್ತಾ. ಸೊ ಅದಕ್ಕೆ ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರೋರು ಸೊಟ್ಟಕ್ಕೆಲ್ಲ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ. ಇಟ್ ಲೀಡ್ಸ್ ಟು ಮೆಂಟಲ್ ಕನ್ಫ್ಯೂಷನ್. ನಾ ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಎಲ್ಲ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅದಲ್ಲದೆ ಡ್ರೌಸಿನೆಸ್, ತುಂಬಾ ನಿದ್ದೆ ಬರುವಂತಹ ಸ್ಟೇಟಿಗೆ ಕಳ್ಸತ್ತೆ ಎಥನಾಲ್. ಅದಲ್ಲದೆ ಲೋವರಿಂಗ್ ಆಫ್ ನಾರ್ಮಲ್ ಇನ್ಹಿಬಿಷನ್. ಯೂಶಲಿ ವಿ ಆರ್ ವೆರಿ ಅವೇರ್ ಅಲ್ವಾ ಮಕ್ಳೇ, ನಾವ್ ಎಲ್ಲಿ ಓಡಾಡ್ತಿದೀವಿ, ನಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ಎಲ್ಲ ನಾವು ಯೂಶಲಿ ಅವೇರ್ ಆಗಿರ್ತೀವಿ ಅಲ್ವಾ. ಆ ರೀತಿಯ ಅವೇರ್ನೆಸ್ ಏನಿದೆ ಅಥವಾ ನಾರ್ಮಲ್ ಇನ್ಹಿಬಿಷನ್ಸ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ ಕನ್ಸಂಪ್ಷನ್ ಆಫ್ ಎಥನಾಲ್. ಇದಲ್ಲದೆ ಸ್ಟೂಪರ್, ಆಲ್ಮೋಸ್ಟ್ ಅನ್ಕಾನ್ಶಿಯಸ್ನೆಸ್ ಸ್ಟೇಟ್ಗೂ ಕಳ್ಸತ್ತೆ ಇಫ್ ಯು ಕನ್ಸ್ಯೂಮ್ ಅ ಲಾಟ್ ಆಫ್ ಆಲ್ಕೋಹಾಲ್ ಆರ್ ಎಥನಾಲ್ ಆಯ್ತಾ. ಓಕೆ, ಇನ್ನೊಂದೇನ್ ಗೊತ್ತಿರ್ಬೇಕು ಅಬೌಟ್ ಎಥನಾಲ್, ಇಟ್ ಇಸ್ ಅನ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್. ಸೊ ನಿಮ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಎಷ್ಟೊಂದು ಕಾಂಪೌಂಡ್ಸ್ ನ ಡಿಸಾಲ್ವ್ ಮಾಡಕ್ಕೆ ಎಥನಾಲ್ ನ ತುಂಬಾ ಯೂಟಿಲೈಸ್ ಮಾಡ್ತಾರೆ ಆಯ್ತಾ. ಎಸ್, ಸೊ ಈ ಎಥನಾಲ್ ಏನಿದೆ ಇದ್ರದ್ದು ಮಿಸ್ಯೂಸ್ ಆಗದೆ ಇರ್ಲಿ ಅಂತ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಎಥನಾಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಯ್ತಾ. ಸೊ ಈ ಎಥನಾಲ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ಯಾರು ಕನ್ಸ್ಯೂಮ್ ಮಾಡದೇ ಇರ್ಲಿ ಅಂತ ಅದನ್ನ ಮೆಥನಾಲ್ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಆಯ್ತಾ ಮಕ್ಳೇ. ದ ಪ್ರಾಬ್ಲಮ್ ಇಸ್ ಮೆಥನಾಲ್ ಇಸ್ ವೆರಿ ಟಾಕ್ಸಿಕ್ ಟು ದ ಹ್ಯೂಮನ್ ಸಿಸ್ಟಮ್ ಆಯ್ತಾ. ಯಾಕೆ? ಬಿಕಾಸ್ ಮೆಥನಾಲ್ ಏನಿದೆ ಇದು ಲಿವರ್ ಅಲ್ಲಿ ಮೆಥನಾಲ್ ಆಗಿ ಕನ್ವರ್ಟ್ ಆಗತ್ತೆ ಆಯ್ತಾ. ಅಂಡ್ ಮೆಥನಾಲ್ ಏನಿದೆ ಇದು ಪ್ರೋಟೋಪ್ಲಾಸಮ್ ಅಥವಾ ಸೆಲ್ನ ಫ್ಲೂಯಿಡ್ ಸಬ್ಸ್ಟೆನ್ಸ್ ಏನಿದೆ ಅದನ್ನ ಕೋಆಗುಲೇಟ್ ಮಾಡತ್ತೆ. ಎಸ್, ಅದ್ರ ಕೋಆಗುಲೇಷನ್ಗೆ ಲೀಡ್ ಆಗತ್ತೆ. ಕೋಆಗುಲೇಷನ್ ಅಂದ್ರೇನು, ನೀವು ಎಗ್ ನ ಹೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರ ನೇಚರ್ ಹೇಗೆ ಚೇಂಜ್ ಆಗತ್ತೋ ಅದೇ ರೀತಿ ಮೆಥನಾಲ್ ನ ನೀವು ಸೆಲ್ಗೆ ಎಕ್ಸ್ಪೋಸ್ ಮಾಡಿದಾಗ ಸೆಲ್ಲಿನ ನೇಚರ್ ಕೂಡ ಅದೇ ರೀತಿ ಕ್ರಂಬಲ್ ಅಥವಾ ಕೋಆಗುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಆಯ್ತಾ. ಅಂಡ್ ದಿಸ್ ಮೈಟ್ ಲೀಡ್ ಟು ಡೆತ್. ಯಾಕಂದ್ರೆ ಸೆಲ್ಗೆ ಒಂದ್ ಪರ್ಟಿಕ್ಯುಲರ್ ವೇ ಅಲ್ಲೇ ಫಂಕ್ಷನ್ ಮಾಡ್ಬೇಕಂತ ಇರುತ್ತೆ, ಆ ವೇ ಏನಾದ್ರು ಡಿಸ್ರಪ್ಟ್ ಆದ್ರೆ ಸೆಲ್ ವಿಲ್ ಸ್ಟಾಪ್ ಫಂಕ್ಷನಿಂಗ್ ಅಂಡ್ ದಟ್ ವಿಲ್ ಲೀಡ್ ಟು ಡೆತ್ ಆಯ್ತಾ. ಓಕೆ, ಎಸ್, ಸೊ ಈ ನಾ ಹೇಳ್ದಂಗೆ ಮೆಥನಾಲ್ ನ ಎಥನಾಲಿಗೆ ಮಿಕ್ಸ್ ಮಾಡ್ತಾರೆ ಸೊ ದಟ್ ಎಥನಾಲ್ ನ ಕನ್ಸ್ಯೂಮ್ ಮಾಡಿ ಮಿಸ್ಯೂಸ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಎಥನಾಲ್ ಹಾಗೂ ಮೆಥನಾಲ್ ನ ಇನ್ನೊಂದು ಡೈ ಜೊತೆ, ಬ್ಲೂ ಕಲರ್ ಡೈ ಜೊತೆ ಮಿಕ್ಸ್ ಮಾಡ್ತಾರೆ. ಆ ಪ್ರಾಸೆಸ್ ನ ಅಥವಾ ಆ ಕಾಂಪೌಂಡ್ ಆರ್ ಸಬ್ಸ್ಟೆನ್ಸ್ ಏನು ಹೊರಗೆ ಬರ್ತಿದೆ ಅದನ್ನ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರೀತಾರೆ ಆಯ್ತಾ ಮಕ್ಳೇ. ಎಥನಾಲ್ ನ ಮೆಥನಾಲ್ ಹಾಗೂ ಡೈ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಹೊರಗೆ ಬರ್ತಿರುವಂತ ಪ್ರಾಡಕ್ಟ್ ನ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಗೊತ್ತಿರ್ಬೇಕು ಎಥನಾಲ್ ಬಗ್ಗೆ ನಮ್ಗೆ? ಎಸ್, ಎಥನಾಲ್ ಏನಿದೆ
ಇದನ್ನ ಕ್ರಿಯೇಟ್ ಮಾಡಕ್ಕೆ ವಿ ಯೂಸ್ ಶುಗರ್ ಕೇನ್ ಆಯ್ತಾ. ಶುಗರ್ ಕೇನ್ ಏನಿದೆ ಇದಕ್ಕೆ ಜಾಸ್ತಿ ಪ್ರಮಾಣಕ್ಕೆ ಸನ್ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ತುಂಬಾ ಎಬಿಲಿಟಿ ಇರತ್ತೆ ಆಯ್ತಾ. ಸೊ ಇದನ್ನ ಶುಗರ್ ಕೇನ್ ಇಂದ ನಾವು ಫಸ್ಟ್ ಮೊಲಾಸಸ್ ಅನ್ನೋ ಒಂದು ಕಾಂಪೌಂಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೊಲಾಸಸ್ ಇಂದ ಎಥನಾಲ್ ನ ಏನು ಪ್ರೊಡ್ಯೂಸ್ ಮಾಡ್ತೀವಿ ಆಯ್ತಾ ಬೈ ಫರ್ಮೆಂಟೇಶನ್. ಅಂಡ್ ಈ ಎಥನಾಲ್ ಏನಿದೆ ಇದನ್ನ ಪೆಟ್ರೋಲಿಗೆ ಅಡಿಟಿವ್ ಆಗಿ ಯೂಸ್ ಮಾಡ್ತಾರೆ ಆಯ್ತಾ, ಪೆಟ್ರೋಲಿಗೆ ಆಡ್ ಮಾಡ್ತಾರೆ ಆಯ್ತಾ ಮಕ್ಳೇ. ಅಂಡ್ ದಿಸ್ ಇಸ್ ಇನ್ ಒನ್ ವೇ ಅ ಗುಡ್ ಥಿಂಗ್, ಯಾಕಂದ್ರೆ ಎಥನಾಲ್ ಏನಿದೆ ಇದು ಕಂಪ್ಲೀಟ್ ಆಗಿ ಕಂಬಸ್ಟ್ ಆಗಿ ಕಾರ್ಬನ್ ಹಾಗೂ ಏನು ವಾಟರ್ ನ ನೀಡತ್ತೆ ಆಯ್ತಾ. ಸೊ ದಿಸ್ ಇಸ್ ವೈ ಎಥನಾಲ್ ಇಸ್ ಆಡೆಡ್ ಆಸ್ ಅನ್ ಅಡಿಟಿವ್ ಟು ಪೆಟ್ರೋಲ್. ಓಕೆನಾ, ಇಟ್ ಇಸ್ ಆಲ್ಸೋ ಚೀಪರ್. ಇದು ಎಥನಾಲ್ ಏನಿದೆ ಇದು ಚೀಪ್ ಆಗಿ ಕೂಡ ಅವೈಲೇಬಲ್ ಇರೋದ್ರಿಂದ, ಯಾಕಂದ್ರೆ ಬೇಸಿಕಲಿ ಶುಗರ್ ಕೇನ್ ಇಂದ ಏನು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇದ್ರ ಪ್ರೊಡಕ್ಷನ್ ಏನಿದೆ ಚೀಪ್ ಆರ್ ಎಕನಾಮಿಕಲಿ ಫೀಸಿಬಲ್ ಆಗಿ ಇರತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ಏನ್ ತಿಳ್ಕೊಬೇಕು, ಎಥನಾಲಿನ ಪ್ರಾಪರ್ಟೀಸ್ ಬಗ್ಗೆ ನಾವು ತಿಳ್ಕೊಬೇಕು ಆಯ್ತಾ. ಸೊ ಎಥನಾಲ್ ಏನಿದೆ ಇದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರತ್ತೆ, ಅವ್ರ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರತ್ತೆ. ಇದನ್ನ ನಾವು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲ್ಲಿ ನಾ ಡಿಸ್ಕಸ್ ಮಾಡ್ದಂಗೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಆಗಿ ಯೂಟಿಲೈಸ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಇಸ್ ಅ ಗುಡ್ ಸಾಲ್ವೆಂಟ್, ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ. ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ನ ಏನು ತಯಾರು ಮಾಡಕ್ ಯೂಸ್ ಮಾಡ್ತಾರೆ, ಟಿಂಕ್ಚರ್ ಅಯೋಡಿನ್ ಇರ್ಬೋದು, ಕಫ್ ಸಿರಪ್ ಇರ್ಬೋದು, ಟಾನಿಕ್ಸ್ ಇರ್ಬೋದು, ಈ ರೀತಿಯ ಮೆಡಿಕಲ್ ಪ್ರಾಡಕ್ಟ್ಸ್ ನ ತಯಾರು ಮಾಡಕ್ಕೆ ಕೂಡ ಆಲ್ಕೋಹಾಲ್ ಅಥವಾ ಎಥನಾಲ್ ನ ಯೂಸ್ ಮಾಡ್ತಾರೆ. ಎಸ್, ಅಂಡ್ ಜಾಸ್ತಿ ಪ್ರಮಾಣಕ್ಕೆ ಡೈಲ್ಯೂಟ್ ಆಲ್ಕೋಹಾಲ್, ನಾವೇನ್ ಕುಡಿತೀವಿ ಅಲ್ವಾ ಆಲ್ಕೋಹಾಲ್, ಅದು ಡೈಲ್ಯೂಟ್ ಫಾರ್ಮ್ ಅಲ್ಲೇ ಇರುತ್ತೆ. ಇದರ್ 2%, 3% ಅಥವಾ 10% ಅಷ್ಟು ಆಲ್ಕೋಹಾಲ್ ಮಾತ್ರ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ ಆಯ್ತಾ. ಸೊ ಡೈಲ್ಯೂಟ್ ಆಲ್ಕೋಹಾಲ್ ನ ಜಾಸ್ತಿ ಪ್ರಮಾಣಕ್ಕೆ ಕನ್ಸ್ಯೂಮ್ ಮಾಡಿದಾಗ ಡ್ರಂಕನ್ನೆಸ್ ಅಥವಾ ಜಾಸ್ತಿ ಕುಡ್ದಿ ತೇಲಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ, ದಟ್ ಇಸ್ ಕಾಸ್ಡ್ ಬೈ ಡೈಲ್ಯೂಟ್ ಎಥನಾಲ್ ಆಯ್ತಾ. ನೆಕ್ಸ್ಟ್, ಪ್ಯೂರ್ ಎಥನಾಲ್, 100% ಎಥನಾಲ್ ಅಥವಾ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಏನ್ ಕರೀತಾರೆ, ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಇಸ್ ಲೀಥಲ್ ಟು ದ ಬಾಡಿ ಆಯ್ತಾ ಮಕ್ಳೇ. ಬಾಡಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ ಆಯ್ತಾ, ಲಿವರ್ ಎಲ್ಲ ಎಕ್ಸ್ಟ್ರೀಮ್ಲಿ ಡ್ಯಾಮೇಜ್ ಆಗುತ್ತೆ. ಸೊ 100% ಎಥನಾಲ್ ನ ಪ್ಯೂರ್ ಎಥನಾಲ್ ಅಥವಾ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಕರಿತೀವಿ ಆಯ್ತಾ. ಎಸ್, ಸೊ ಎಥನಾಲಿನ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಅದರ ಯೂಸಸ್ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಎಥನಾಲ್ ಬಗ್ಗೆ ನೋಡೋಣ ಆಯ್ತಾ. ಸೊ ಎಥನಾಲ್ 2 ರೀತಿಯ ರಿಯಾಕ್ಷನ್ಸ್ ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಇಸ್ ಸೋಡಿಯಂ ಒಟ್ಟಿಗೆ ಎಥನಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಆಯ್ತಾ. ಎಸ್, ಸೊ ದಿಸ್ ಇಸ್ ಎಥನಾಲ್ ವಿಚ್ ಇಸ್ CH3 CH2OH or C2H5OH ಅಂತಾನು ನೀವು ತೋರಿಸಬಹುದು. ಇದರ ಸ್ಟ್ರಕ್ಚರ್ ನ ಬರ್ಕೊಳ್ಳೋಣ, ಯು ವಿಲ್ ಈಸಿಲಿ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಕ್ಷನ್ ಆಯ್ತಾ. ಸೊ ಯು ಹ್ಯಾವ್ 5 ಹೈಡ್ರೋಜನ್ ಆಟಮ್ಸ್ ಮತ್ತೆ ಒಂದು ಆಲ್ಕೋಹಾಲ್ ಗ್ರೂಪ್ ಇರುತ್ತೆ ಇನ್ ಎಥನಾಲ್ ಆಯ್ತಾ. ಇದನ್ನ ಸೋಡಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಎಸ್, ಸೋಡಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಏನಾಗತ್ತೆ ಅಂದ್ರೆ ಈ ಏನು ಎಥನಾಲ್ ಸ್ಟ್ರಕ್ಚರ್ ನ ನೋಡಿ ಇಲ್ಲಿ ಬ್ರೇಕ್ ಮಾಡ್ಕೊಳ್ಳಿ ಆಯ್ತಾ. ಸೊ ಈ ಪಾರ್ಟಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ಪಾರ್ಟಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಅಂತ ಯು ಕ್ಯಾನ್ ಅಸ್ಯೂಮ್. ಓಕೆನಾ, ಆಗ ಈ ಸೋಡಿಯಂ ಏನಿದೆ ಇದು ಬಂದ್ಬಿಟ್ಟು ಈ ಹೈಡ್ರೋಜನ್ ಏನಿದೆ, ಇಲ್ಲಿ ಇರುವಂತಹ ಹೈಡ್ರೋಜನ್ ಏನಿದೆ ಇದನ್ನ ಡಿಸ್ಪ್ಲೇಸ್ ಮಾಡುತ್ತೆ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಕೈಂಡ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಆಗ ಈ ಹೈಡ್ರೋಜನ್ ನ ಸೋಡಿಯಂ ಬಂದು ರಿಪ್ಲೇಸ್ ಮಾಡಿದಾಗ ಅವ್ರು ಡಿಸ್ಪ್ಲೇಸ್ ಮಾಡಿದಾಗ ನಿಮ್ಗೆ ಕಾಂಪೌಂಡ್ ಯಾವ್ದು ಸಿಗ್ತಿದೆ, ಯು ವಿಲ್ ರೈಟ್ ದ ಸೇಮ್ ಕಾಂಪೌಂಡ್ ಬಟ್ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ಸೋಡಿಯಂ ಓವರ್ ದೇರ್ ಆಯ್ತಾ. ಸೊ ಯುವರ್ ಕಾಂಪೌಂಡ್ ವಿಲ್ ಬಿ CH2 ಮತ್ತೆ O will remain but it will have a negative charge and sodium will displace the hydrogen aita. So this is the compound you are going to get when you make ethanol react with sodium aita. This compound is known as sodium ethoxide. ಮತ್ತೆ hydrogen ಏನಿದೆ ಇದು hydrogen gas ಆಗಿ ಆಚೆ ಬರುತ್ತೆ ಆಯ್ತಾ. Okay, so this is how sodium ethanol reacts with sodium ಆಯ್ತಾ. ಹೈಡ್ರೋಜನ್ ಗ್ಯಾಸ್ ಅಂತ ನೆನ್ಪಿಟ್ಕೋಬಹುದು. ಯು ಕ್ಯಾನ್ ಆಲ್ಸೋ ರಿಮೆಂಬರ್ ದಟ್ ಎಥನಾಲ್ ಏನಿದೆ, ಆಲ್ಕೋಹಾಲ್ಸ್ ಏನಿದೆ, ದೀಸ್ ಆರ್ ಯೂಶಲಿ ಅಸಿಡಿಕ್ ಇನ್ ನೇಚರ್ ಆಯ್ತಾ. ಸೊ ಆಸಿಡ್ಸ್ ನ ಮೆಟಲ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಯು ಆರ್ ಆಲ್ವೇಸ್ ಗೋಯಿಂಗ್ ಟು ಗೆಟ್ ಹೈಡ್ರೋಜನ್ ಆಸ್ ಅ ಗ್ಯಾಸ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ನೀವು ಕಲ್ತಿರ್ತೀರ. ಎಸ್, ಸೊ ದಿಸ್ ವಾಸ್ ಅಬೌಟ್ ಸೋಡಿಯಂ. ನೆಕ್ಸ್ಟ್ ನಾವು ರಿಯಾಕ್ಷನ್ ಎಥನಾಲ್ ಏನಿದೆ
ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನ ಕೂಡ ಫಾರ್ಮ್ ಮಾಡುತ್ತೆ. ಹೇಗೆ ಫಾರ್ಮ್ ಮಾಡುತ್ತೆ ಅಂತ ನೋಡೋಣ ಆಯ್ತಾ. ಸೊ ಎಥನಾಲ್ ಅಗೇನ್ ವಿಲ್ ರೈಟ್ ದ ಸ್ಟ್ರಕ್ಚರ್ ಆಫ್ ಎಥನಾಲ್. ಸೊ H ಮತ್ತೆ ಇಲ್ಲೊಂದು H. ಓಕೆ, ಸೊ ಇದು ಏನು ಇನ್ ದ ಪ್ರೆಸೆನ್ಸ್ ಆಫ್ ಡಿಹೈಡ್ರೇಟಿಂಗ್ ಏಜೆಂಟ್ಸ್ ಲೈಕ್ ಸಲ್ಫ್ಯೂರಿಕ್ ಆಸಿಡ್ ಆಯ್ತಾ. ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಏನು ಕರಿತೀವಿ ಅಂದ್ರೆ ಇದು ಕಾಂಪೌಂಡ್ ಇಂದ ವಾಟರ್ ಮಾಲಿಕ್ಯೂಲ್ ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಆಯ್ತಾ. ಸೊ ಇದಕ್ಕಾಗಿ ನಾವು ಇದನ್ನ ಡಿಹೈಡ್ರೇಟಿಂಗ್, ಹೈಡ್ರೇಟ್ ಅಂದ್ರೆ ರಿಲೇಟೆಡ್ ಟು ವಾಟರ್ ಅಲ್ವಾ. ಸೊ ವಾಟರ್ ನ ತೆಗಿತಿರೋದ್ರಿಂದ ವಿ ಕಾಲ್ ಇಟ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಓಕೆನಾ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನಾವು ಎಥನಾಲ್ ನ 443 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ಏನಾಗುತ್ತೆ, ಬೇಸಿಕಲಿ ಇಲ್ಲಿ OH ಮತ್ತೆ ಎನಿ ಆಫ್ ದ ಹೈಡ್ರೋಜನ್ ಆಟಮ್ಸ್ ಏನಿದೆ ಇಸ್ ರಿಮೂವ್ಡ್ ಫ್ರಮ್ ಎಥನಾಲ್ ಆಯ್ತಾ. ಯಾಕೆ? ಬಿಕಾಸ್ OH and H ಟುಗೆದರ್ ಫಾರ್ಮ್ಸ್ ವಾಟರ್. ಸೊ ಎಥನಾಲ್ ಇಂದ ವಾಟರ್ ಇಸ್ ರಿಮೂವ್ಡ್. Okay, now what is remaining? This structure na nodi, what is remaining? You have 2 carbon atoms and 4 hydrogen atoms alva. So carbon in both of the carbons valency satisfy agidya illa alva. To satisfy the valency we will add a double bond here aita. So what is this compound? There are 2 carbon atoms, so it is eth, and there is a double bond, so it is ene. So this is ethene aita makle. So when you heat ethanol in the presence of concentrated sulfuric acid, it is going to give you ethene, and water is being removed, so you can add water as a product here aita. So this is how ethanol reacts to give unsaturated carbon compounds. Next in nodna, next we will move on to ethanoic acid aita. So ethanoic acid enide ಇದರ 6 to 8% ಸೊಲ್ಯೂಷನ್ ನಾವು ವಿನೆಗರ್ ಅಂತ ಕರಿತೀವಿ ಆಯ್ತಾ. ಎಥನೋಯಿಕ್ ಆಸಿಡ್ ನ ಫಸ್ಟ್ ಆಫ್ ಆಲ್ ಅಸಿಟಿಕ್ ಆಸಿಡ್ ಅಂತಾನು ಕರಿತೀವಿ, ಆಲ್ಕೋಹಾಲ್ ನ ಎಥನಾಲ್ ಅಂತಾನು ಕರಿತೀವಿ, ಇಥೈಲ್ ಆಲ್ಕೋಹಾಲ್ ಅಂತಾನು ಕರಿತೀವಿ, ಅದೇ ರೀತಿ ಎಥನೋಯಿಕ್ ಆಸಿಡ್ ನ ಅಸಿಟಿಕ್ ಆಸಿಡ್ ಅಂತಾನು ಕರಿತೀವಿ. ಸೊ ಎಥನೋಯಿಕ್ ಆಸಿಡ್ 5 to 8% ಸೊಲ್ಯೂಷನ್ ಆಗಿ ಪ್ರಿಪೇರ್ ಮಾಡಿದ್ರೆ ಅದನ್ನ ವಿನೆಗರ್ ಆಗಿ ವಿನೆಗರ್ ಅಂತ ಕರಿತೀವಿ ಆಯ್ತಾ. ನೀವು ಇಂಡೋ ಚೈನೀಸ್ ಫುಡ್ ಎಲ್ಲ ತಿಂತಿದ್ರೆ ಯು ವಿಲ್ ನೋ ವಾಟ್ ವಿನೆಗರ್ ಇಸ್. ಅಂಡ್ ವಿನೆಗರ್ ಇಸ್ ಆಲ್ಸೋ ಯುಟಿಲೈಸ್ಡ್ ಆಸ್ ಅ ಪ್ರಿಸರ್ವೇಟಿವ್ ಇನ್ ಪಿಕಲ್ಸ್. ಉಪ್ಪಿನಕಾಯಿ ತಯಾರು ಮಾಡ್ಬೇಕಾದ್ರೆ ಜಾಸ್ತಿ ದಿನಕ್ಕೆ ಉಪ್ಪಿನಕಾಯಿ ಸ್ಟೋರ್ ಮಾಡ್ಬೇಕಲ್ವಾ, ಅದಕ್ಕಾಗಿ ಅದನ್ನ ಪ್ರಿಸರ್ವೇಟಿವ್ ಆಗಿ ಕೂಡ ಯುಟಿಲೈಸ್ ಮಾಡ್ತಾರೆ. ಇನ್ನೇನ್ ಗೊತ್ತಿರ್ಬೇಕು ಎಥನೋಯಿಕ್ ಆಸಿಡ್ ಬಗ್ಗೆ? ಎಸ್, ಎಥನೋಯಿಕ್ ಆಸಿಡ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಯಾಕಂದ್ರೆ ಅದರಲ್ಲಿ ಆಸಿಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಲ್ವಾ. ಬಟ್ ಇದು ಆಸಿಡ್ ಆಗಿದ್ರು HCl, HNO3 ಇದೆಲ್ಲ ಮಿನರಲ್ ಆಸಿಡ್ಸ್ ಅಲ್ವಾ ಮಕ್ಳೇ, HCl, HNO3. ಸೊ ಇದೆಲ್ಲ ಮಿನರಲ್ ಆಸಿಡ್ಸ್ ಅಂಡ್ ದೇ ಆರ್ ಸ್ಟ್ರಾಂಗ್ ಆಸಿಡ್ಸ್ ಆಯ್ತಾ. But ethanoic acid being a carboxylic acid is an example of a weak acid. ಇದರ ಅರ್ಥ ಏನು, ಈ ಆಸಿಡ್ ನ ಸೊಲ್ಯೂಷನ್ ಗೆ ಹಾಕಿದ್ರೆ ಅದು ಕಡಿಮೆ ಪ್ರಮಾಣಕ್ಕೆ H+ ಅಯಾನಿನ ಕಾನ್ಸಂಟ್ರೇಷನ್ ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೆ these are considered as weak acids. ಇನ್ನೊಂದೇನ್ ಗೊತ್ತಿರ್ಬೇಕು ಅದ್ರ ಬಗ್ಗೆ? ಎಸ್, ಸೊ ಇಟ್ ಹ್ಯಾಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ 290 ಕೆಲ್ವಿನ್. ಸೊ ಕೋಲ್ಡ್ ಕ್ಲೈಮೇಟ್ಸ್ ಅಥವಾ ಏನು ವಿಂಟರ್ ಕ್ಲೈಮೇಟ್ಸ್ ಅಲ್ಲೆಲ್ಲ ದಿಸ್ ಎಥನೋಯಿಕ್ ಆಸಿಡ್ ಏನಿದೆ ಅದು ಫ್ರೀಸ್ ಆಗ್ಬಿಡತ್ತೆ ಆಯ್ತಾ. ಸೊ ಅದಕ್ಕಾಗಿ ಇದನ್ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕೂಡ ಕರಿತೀವಿ ಆಯ್ತಾ ಮಕ್ಳೇ. ಓಕೆ, ನೆಕ್ಸ್ಟ್ ನಾವು ಎಥನೋಯಿಕ್ ಆಸಿಡ್ ಗೆ ರಿಲೇಟೆಡ್ ಆಗಿರುವಂತ 4 ಇಕ್ವೇಶನ್ಸ್ ಬಗ್ಗೆ ಕಲಿತೇವೆ ಆಯ್ತಾ. ಅದರಲ್ಲಿ ಫಸ್ಟ್ ಇಕ್ವೇಶನ್ ಆಫ್ ಫಸ್ಟ್ ರಿಯಾಕ್ಷನ್ ಇಸ್ ನೋನ್ ಎಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆಯ್ತಾ. ಸೊ ವಾಟ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ಒಂದು ಆಲ್ಕೋಹಾಲ್ ಒಂದು ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಎಸ್ಟರ್ ಅನ್ನೋ ಒಂದು ಕಾಂಪೌಂಡ್ ನ ಕೊಡುತ್ತೆ ಆಯ್ತಾ. ಎಸ್ಟರ್ ನ ತಯಾರು ಮಾಡುವಂತಹ ರಿಯಾಕ್ಷನ್ ನ ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ ಆಯ್ತಾ. ಇಲ್ಲಿ ಆಸಿಡ್ ಯಾವುದು? ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಎಥನೋಯಿಕ್ ಆಸಿಡ್, ಅಂಡ್ ಆಸಿಡ್ ಗೆ ವಿ ಆರ್ ಗೋಯಿಂಗ್ ಟು ಆಡ್ ಆಲ್ಕೋಹಾಲ್. ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಎಥನಾಲ್ ಆಯ್ತಾ, ಇನ್ ದ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್ catalyst ಆಯ್ತಾ ಮಕ್ಳೇ. ಸೊ ಕ್ಯಾಟಲಿಸ್ಟ್ ಅಂದ್ರೆ ಏನು ಅಂತ ಗೊತ್ತು? ಎನಿ ಸಬ್ಸ್ಟೆನ್ಸ್ ದಟ್ changes the rate of a reaction, and we are going to get ester as a compound. How is this reaction going to look like? Yes, so ಇಲ್ಲಿ ಈ ರಿಯಾಕ್ಷನ್ ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನೀವೇನ್ ಮಾಡ್ಬಹುದು ಅಂದ್ರೆ, ಫಸ್ಟ್ ವಿ ಹ್ಯಾವ್ ರಿಪ್ರೆಸೆಂಟೆಡ್ ಎಥನೋಯಿಕ್ ಆಸಿಡ್ ವಿಚ್ ಇಸ್ C2H5OH, then we have CH3COH, it is ethanoic acid, and alcohol is C2H5OH ಅಲ್ವಾ. ಆಸಿಡ್ ಕ್ಯಾಟಲಿಸ್ಟ್ ಅಂತ ಬರೀತೀರಾ, ಅಂಡ್ ಪ್ರಾಡಕ್ಟ್ ನ ನೀವು ಹೇಗೆ ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬಹುದು? ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಈ ಎಥನೋಯಿಕ್ ಆಸಿಡ್ ಇಂದ ಈ ಹೈಡ್ರೋಜನ್ ಏನಿದೆ, ಆಸಿಡ್ಸ್ ಏನು, ಆಸಿಡ್ಸ್ ಆರ್
acids always increase the hydrogen ion concentration. They should be readily giving out hydrogen ion alva. So acid, ethanoic acid ಏನಿದೆ ಹೈಡ್ರೋಜನ್ ಬಿಟ್ಕೊಡತ್ತೆ. ಅದೇ ರೀತಿ ಎಥನಾಲ್ ಅಲ್ಲಿ ಈ OH ಏನು ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಆಚೆ ಬರುತ್ತೆ ಆಯ್ತಾ. ಆಚೆ ಬಂದು ಏನಾಗುತ್ತೆ, ದೀಸ್ ಟೂ ವಿಲ್ ಫಾರ್ಮ್ ವಾಟರ್ ಆಯ್ತಾ. ಇಲ್ಲಿಂದ H, ಇಲ್ಲಿಂದ OH ಆಚೆ ಬಂದು ವಾಟರ್ ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ಆಸಿಡ್ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಿದೀವಿ, ಬಿಕಾಸ್ ವಿ ನೀಡ್ ಟು ಡಿಹೈಡ್ರೇಟ್ ದಿಸ್ ಕಾಂಪೌಂಡ್ಸ್ ಆಯ್ತಾ. ಎಸ್, ನೆಕ್ಸ್ಟ್ ಏನಾಯ್ತು, ಇಲ್ಲಿ ಉಳಿಯೋದೇನೋ ವಿ ಹ್ಯಾವ್ CH3 COO ಮತ್ತೆ ಇಲ್ಲಿ CH3 CH2. ಈ CH3 COO ಗೆ ಹೋಗ್ಬಿಟ್ಟು ಈ CH3 CH2 ಸೇರ್ಕೊಳ್ಳುತ್ತೆ ಆಯ್ತಾ ಮಕ್ಳೇ. ಅಂಡ್ ದಿಸ್ ಕಾಂಪೌಂಡ್ ಇಸ್ ನೋನ್ ಆಸ್ ಎಸ್ಟರ್. ಆಸ್ ಯು ಕ್ಯಾನ್ ಸಿ, ನಾನು ಇಲ್ಲಿ ಬರ್ದಿರುವಂತ ಕಾಂಪೌಂಡ್ ನೇ ಇಲ್ಲಿ ವಿತ್ ಬಾಂಡ್ಸ್ ರಿಪ್ರೆಸೆಂಟ್ ಮಾಡಿದ್ದಾರೆ ಆಯ್ತಾ. ಸೊ ಇದನ್ನ ನಾವು ಎಸ್ಟರ್ ಅಂತ ಕರಿತೀವಿ. ಅಂಡ್ ಎಸ್ಟರ್ ಆರ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸಸ್. ತುಂಬಾ ಸ್ವೀಟ್ ಸ್ಮೆಲ್ ಇರುವಂತಹ ಸಬ್ಸ್ಟೆನ್ಸಸ್ ಆಗಿರೋದ್ರಿಂದ ಇದನ್ನ ನಾವು ಪರ್ಫ್ಯೂಮ್ಸ್ ಮಾಡಕ್ಕೆ ಎಲ್ಲ ಯುಟಿಲೈಸ್ ಮಾಡ್ತೀವಿ ಆಯ್ತಾ. ಎಸ್, ಅಂಡ್ ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಕೂಡ ಯುಟಿಲೈಸ್ ಮಾಡ್ತೀವಿ. ಸೊ ಅಗೇನ್ ನಾ ಹೇಳ್ದಂಗೆ ಹೇಗ್ ನೆನ್ಪಿಟ್ಕೋಬೇಕು, ಆಸಿಡ್ ಆಗಿರೋದ್ರಿಂದ H ನ ಏನು ಎಥನೋಯಿಕ್ ಆಸಿಡ್ ಇಂದ ತೆಗಿರಿ, ಮತ್ತೆ ಆಲ್ಕೋಹಾಲ್ ಇಂದ OH ನ ರಿಮೂವ್ ಮಾಡಿ ವಾಟರ್ ನ ಫಾರ್ಮ್ ಮಾಡಿಸಿ, ಮತ್ತೆ ಉಳಿದಿರುವಂತಹ ಆಟಮ್ಸ್ ನ ಯೂಸ್ ಮಾಡ್ಕೊಂಡು ನೀವು ಎಸ್ಟರಿನ ಫಾರ್ಮುಲಾನ ಬರಿಬೇಕು. ಅಂಡ್ ದಿಸ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಈ ರಿಯಾಕ್ಷನ್ ಉಲ್ಟಾ ಕೂಡ ಅಕರ್ ಆಗತ್ತೆ. ಅದೇ ಕಾರಣ ಆರೋ ಏನಿದೆ ಉಲ್ಟಾ ಕೂಡ ಫೇಸ್ ಮಾಡ್ತಿದೆ ಆಯ್ತಾ. ದಟ್ ಮೀನ್ಸ್ ಎಸ್ಟರಿಗೆ ವಾಟರ್ ಆಡ್ ಮಾಡಿದಾಗ ಯು ಗೋಯಿಂಗ್ ಟು ಗೆಟ್ ಎಥನಾಲ್ ಅಂಡ್ ಎಥನೋಯಿಕ್ ಆಸಿಡ್ ಆಲ್ಸೋ ಆಯ್ತಾ. ಸೊ ದ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನಾವು ನೋಡ್ತಿರೋದು ಸೆಪಾನಿಫಿಕೇಶನ್ ರಿಯಾಕ್ಷನ್ ಆಯ್ತಾ. ಏನಾಗ್ತಿದೆ ಸೆಪಾನಿಫಿಕೇಶನ್ ಅಲ್ಲಿ, ಬೇಸಿಕಲಿ ವಿ ಆರ್ ಟೇಕಿಂಗ್ ದಿಸ್ ಎಸ್ಟರ್ ಅಂಡ್ ಇದಕ್ಕೆ ವಿ ಆರ್ ಆಡಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಆಗ ಪ್ರಾಡಕ್ಟ್ಸ್ ಏನ್ ಸಿಗತ್ತೆ ನಮ್ಗೆ, ಆಲ್ಕೋಹಾಲ್ ಹಾಗೂ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತಾ. ಸೊ ಈ ಇಕ್ವೇಶನ್ ನ ಹೇಗೆ ಬರಿತೀರಾ ನೀವು, ಎಸ್ ಈ ರೀತಿ ಯು ಗೋಯಿಂಗ್ ಟು ರಿಪ್ರೆಸೆಂಟ್ ದಿಸ್ ಇಕ್ವೇಶನ್ ಆಯ್ತಾ. ಯು ಗೋಯಿಂಗ್ ಟು ಟೇಕ್ ದ ಎಸ್ಟರ್ ಅಂಡ್ ಯು ಗೋಯಿಂಗ್ ಟು ಆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಇಟ್ ಆಯ್ತಾ. ಆಮೇಲೆ ಪ್ರಾಡಕ್ಟ್ಸ್ ಈ ರೀತಿ ಬರುತ್ತೆ. ನೀವು ಹೇಗೆ ಈಸಿಯಾಗಿ ಪ್ರಾಡಕ್ಟ್ಸ್ ನ ನೆನ್ಪಿಟ್ಕೋಬಹುದು, ಬ್ರೇಕ್ ದಿಸ್ ಎಸ್ಟರ್ ಆಯ್ತಾ ಮಕ್ಳೇ. ಮತ್ತೆ when you break this part, CH3COO minus will form a negative ion and C2H plus will have a positive charge ಅಂತ you can remember ಆಯ್ತಾ. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ನು ಬ್ರೇಕ್ ಮಾಡಿ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಈಗ ನೆಗೆಟಿವ್ ಪಾರ್ಟ್ ವಿಲ್ ಜಾಯಿನ್ ದ positive part and positive part will join the negative part ಅಲ್ವಾ. ಸೊ CH3COO ಗೆ ಸೋಡಿಯಂ ಬಂದು ಜಾಯಿನ್ ಆಗತ್ತೆ ಆಯ್ತಾ. ಅಂಡ್ ಪ್ರಾಡಕ್ಟ್ ಏನ್ ಫಾರ್ಮ್ ಮಾಡುತ್ತೆ, CH3COONA. ಇದನ್ನ ನಾವು ಸಾಲ್ಟ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಸಾಲ್ಟ್, ದಿಸ್ ಇಸ್ ಸೋಡಿಯಂ ಎಥನೋಯೇಟ್. ಸೋಡಿಯಂ ಎಥನೋಯೇಟ್, ಇದನ್ನ ಸೋಡಿಯಂ ಎಸಿಟೇಟ್ ಅಂತ ಕೂಡ ಕರಿಬಹುದು. ಸೊ ಸೋಡಿಯಂ ಎಥನೋಯೇಟ್ ಇಸ್ ಒನ್ ಆಫ್ ದ ಪ್ರಾಡಕ್ಟ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು, OH. ಈ C2H5 ಗೆ OH ಬಂದು ಸೇರ್ಕೊಳ್ಳುತ್ತೆ ಅಂಡ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಯುವರ್ ಆಲ್ಕೋಹಾಲ್ ಅಲ್ವಾ, ಎಥನಾಲ್ ನ ಫಾರ್ಮ್ ಮಾಡುತ್ತೆ. ಈ ರೀತಿ ಯು ಕ್ಯಾನ್ ಬ್ರೇಕ್ ದ ಕಾಂಪೌಂಡ್ಸ್ ಅಂಡ್ ಆಡ್ ದಮ್ ಟುಗೆದರ್ ಅಂಡ್ ಅರೈವ್ ಅಟ್ ದ ಪ್ರಾಡಕ್ಟ್ಸ್ ಆಯ್ತಾ. ಸೊ ದಿಸ್ ವಾಸ್ ಸೆಪಾನಿಫಿಕೇಶನ್ ರಿಯಾಕ್ಷನ್. ನೆಕ್ಸ್ಟ್ ಎಸ್, ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಬರ್ದಿದೆ, ಇಟ್ ಇಸ್ ಯೂಸ್ಡ್. ಎಸ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತೋಗಿದ್ದೀನಿ. ಸೊ ಈ ರಿಯಾಕ್ಷನ್ ಏನಿದೆ ಇದು ಸೋಪ್ಸ್ ಪ್ರಿಪೇರ್ ಮಾಡಕ್ಕೆ ಯುಟಿಲೈಸ್ ಮಾಡ್ತಾರೆ ಆಯ್ತಾ. ನೀವು ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಕಲಿಬೇಕಾದ್ರೆ ನಿಮ್ಗೆ ಸಾಲ್ಟ್ಸ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಬಗ್ಗೆ ಹೇಳ್ಕೊಟ್ಟಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಯೂಸ್ಡ್ ಇನ್ ಸೋಪ್ ಮೇಕಿಂಗ್ ಅಂತ ಹೇಳಿದೆ ಅಲ್ವಾ. ಸೊ ದಟ್ ಇಸ್ ವೇರ್ ದಿಸ್ ಪ್ರಾಪರ್ಟಿ ಕಮ್ಸ್ ಇನ್ ಆಯ್ತಾ. ಸೊ ಇಟ್ ಇಸ್ ಯೂಸ್ಡ್ ಇನ್ ಸೋಪ್ ಪ್ರಿಪರೇಷನ್. ಸೋಪ್, ವಾಟರ್ ಸೋಪ್ಸ್ ಅಂತ ನಿಮ್ಗೆ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರಿಮೆಂಬರ್, ಯಾಕಂದ್ರೆ ಮುಂದೆ ಹೋಗ್ತಾ ಸೋಪ್ ಬಗ್ಗೆ ಮಾತಾಡ್ತೀವಿ ಆಯ್ತಾ. ಸೊ ಸೋಪ್ಸ್ are sodium or potassium salts of long chain carboxylic acid. ಇದೇ ಎಕ್ಸಾಕ್ಟ್ ರಿಯಾಕ್ಷನ್ ಯುಟಿಲೈಸ್ ಮಾಡಲ್ಲ ಇಲ್ಲಿ. ನಾವು ಯೂಸ್ ಮಾಡಿರೋ ಎಸ್ಟರ್ ಏನಿದೆ, ದಿಸ್ ಇಸ್ ಅ ಸ್ಮಾಲ್ ಎಸ್ಟರ್ ಅಲ್ವಾ. ಯೂಶಲಿ ನಿಮ್ಗೆ ಲಾಂಗ್ ಚೈನ್ ಎಸ್ಟರ್ಸ್ ನ ಯೂಸ್ ಮಾಡ್ತಾರೆ ಆಯ್ತಾ. 18 ರೀತಿಯ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುವಂತ ಚೈನ್ಸ್ ನ ಯುಟಿಲೈಸ್ ಮಾಡ್ತಾರೆ ಟು ಪ್ರಿಪೇರ್ ಸಾಲ್ಟ್ಸ್ ಆಯ್ತಾ ಮಕ್ಳೇ. ಎಸ್, ಒಂದು ಎಕ್ಸಾಂಪಲ್ ಆಫ್ ಸಾಲ್ಟ್ ಕುಡ್ ಬಿ C17 H35ONA. This is an example of salt. So you can see how much of a big chain this compound forms alva. Okay,
Next, yes, reaction of ethanoic acid with a base. You should be able to answer this very easily. So acid ಆಗಿರೋದ್ರಿಂದ ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ it is going to form salt and water ಆಯ್ತಾ. ಸೊ ಇಲ್ಲಿ as you can see again ನಿಮ್ಗೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಹೇಳ್ಕೊಡ್ಬೇಕಾದ್ರೆ ಕೂಡ ಹೇಳ್ಕೊಟ್ಟಿದೆ ಆಸಿಡ್ ಹಾಗೂ ಬೇಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಐ ಹ್ಯಾವ್ ಶೋನ್ ಯು ಅಲ್ವಾ. ಸೊ ಇಲ್ಲಿ ಅಗೇನ್ ಬ್ರೇಕ್ ದ ಕಾಂಪೌಂಡ್, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಹೆಚ್ಚಿಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. Again these will also break apart as ions plus and minus ಆಯ್ತಾ. ಸೊ minus CH3CO minus is acetate ion, ಇದಕ್ಕೆ ಬಂದು sodium ion ಬಂದು ಅಟ್ಯಾಚ್ ಆಗುತ್ತೆ and it forms CH3COO which is the sodium ethanoate which is the salt ಆಯ್ತಾ. ಮತ್ತೆ H plus ಹಾಗೂ OH ಏನಿದೆ ಕಂಬೈನ್ ಆಗಿ it will give us water ಆಯ್ತಾ ಮಕ್ಳೇ. So this is how you remember reaction of ethanoic acid with base. ಓಕೆನಾ. Next to ethanoic acid with carbonates and hydrogen carbonates ಆಯ್ತಾ. Again we have covered this ಅಂದ್ರೆ ಇದೇ ರೀತಿಯ ರಿಯಾಕ್ಷನ್ ನ ಮೆಟಲ್ಸ್ ಅಂಡ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲೂ ನೋಡಿದ್ವಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲೂ ನೋಡಿದ್ವಿ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಪಕ್ಕಾ ಸೀನ್ ದಿಸ್ ಆಯ್ತಾ. ಸೊ ಏನಾಗುತ್ತೆ ಆಸಿಡ್ when they react with carbonates or bicarbonates, what do we get? We get salt, carbon dioxide and water ಅಲ್ವಾ ಮಕ್ಳೇ. ಸೊ ಇದನ್ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬಹುದು? ಅಗೇನ್ yes, you're going to get a negative charge here. What is this? So acetic acid reacts with sodium carbonate and sodium bicarbonate to give salt, carbon dioxide and water alva. How do you remember this? Negative charge and positive charge anta ಬರ್ದಿಟ್ಕೊಳ್ಳಿ. Again ಇದನ್ನು ಬ್ರೇಕ್ ಮಾಡಿ ಪಾಸಿಟಿವ್ ನೆಗೆಟಿವ್ ಅಂತ ಬರ್ದಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ CH3CO ಗೆ Na ಬಂದು ಆಡ್ ಆಗುತ್ತೆ and that is the salt you're going to get, sodium ethanoate. ಈಗ H ಹಾಗೂ CO3 ಏನಿದೆ ಇದು ಕಂಬೈನ್ ಆಗುತ್ತೆ ಆಯ್ತಾ. ಸೊ ಕಂಬೈನ್ ಆಗಿ HCO3 ಅಥವಾ ಈ ಕೇಸಲ್ಲಿ H2CO3 ಫಾರ್ಮ್ ಆಗುತ್ತೆ ವಿಚ್ ಇಸ್ ಕಾರ್ಬೋನಿಕ್ ಆಸಿಡ್ ಆಯ್ತಾ ಮಕ್ಳೇ. ಮತ್ತೆ ಕಾರ್ಬೋನಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಬ್ರೇಕ್ ಅಪಾರ್ಟ್ ಟು ಗಿವ್ H2O and CO2. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್, ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಈಸಿಯಾಗಿ ಹೇಗೆ ಯು ಕ್ಯಾನ್ ಯೂಸ್ ಯೋರ್ ಲಾಜಿಕ್ ಟು ಕಮ್ ಟು ದಿಸ್ ಆನ್ಸರ್ ಅಂತ ನಾನು ಹೇಳ್ಕೊಡ್ತಿದ್ದೀನಿ ಆಯ್ತಾ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಬರೀ ಈ ರಿಯಾಕ್ಷನ್ ಬರಿಬೇಕು, ಯು ಡೋಂಟ್ ಹ್ಯಾವ್ ಟು ರೈಟ್ ದಿಸ್ ಅಟ್ ಆಲ್ ಆಯ್ತಾ. ಸೊ ಎಸ್, ಸಿಮಿಲರ್ ರಿಯಾಕ್ಷನ್ ಸೋಡಿಯಂ ಬೈಕಾರ್ಬೋನೇಟ್ ಒಟ್ಟಿಗೆ ಏನೋ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಬ್ರೇಕ್ ಅಪಾರ್ಟ್ ದಿಸ್ and add negative positive, positive negative. You're going to get CH3COO, then you're going to get H2CO3 which breaks apart to get water and carbon dioxide aita. And make sure you balance the reactions aita makle. Okay, yes, so that was all about ethanoic acid and its properties. Iga ಒಂದು question na ನೋಡೋಣ ನಾವು. How would you distinguish experimentally between an alcohol and ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕೇಳಿದ್ದಾರೆ. ಒಂದು ಆಲ್ಕೋಹಾಲ್ ಹಾಗೂ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ನಡುವೆ ಎಕ್ಸ್ಪೆರಿಮೆಂಟಲಿ ನೀವು ಹೇಗೆ ಡಿಫ್ರೆನ್ಸ್ ಕಂಡು ಹಿಡಿತೀರಾ ಅಂತ ಕೇಳಿದ್ದಾರೆ. ಈಗ ತಾನೇ ರಿಯಾಕ್ಷನ್ ಯಾವ್ದು ನೋಡ್ವಿ ನಾವು, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಕಾರ್ಬೋನೇಟ್ ಒಟ್ಟಿಗೆ ಅಥವಾ ಅಲ್ವಾ. ಸೊ ಆಸಿಡ್ಸ್ ನ ನೀವು ಸೋಡಿಯಂ ಬೈಕಾರ್ಬೋನೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಗಿವ್ಸ್ ಅ ಬ್ರಿಸ್ಕ್ ಎಫರ್ವಿಸೆನ್ಸ್. ಕಾರ್ಬನ್ ಡೈಆಕ್ಸೈಡ್ ಬ್ರಿಸ್ಕ್ ಎಫರ್ವಿಸೆನ್ಸ್ ನ ಕೊಡತ್ತೆ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗೆ ಒಂದು ಸೆಪರೇಟ್ ಟೆಸ್ಟ್ ನೇ ಪರ್ಫಾರ್ಮ್ ಮಾಡಬಹುದು. ವಾಟ್ ಇಸ್ ದಟ್? ಇಟ್ ಇಸ್ ಲೈಮ್ ವಾಟರ್ ಟೆಸ್ಟ್. ಲೈಮ್ ವಾಟರ್ ಟೆಸ್ಟ್. ಲೈಮ್ ವಾಟರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ the appearance is going to change into milky appearance ಅಲ್ವಾ. ಸೊ ಇದನ್ನ ಆನ್ಸರ್ ಆಗಿ ಹೇಗ್ ಬರೀತಾರ, ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್ ನ ಯುಟಿಲೈಸ್ ಮಾಡ್ಕೋಬಹುದು. ಎಥನಾಲ್ ಇದೆಯೋ ಅಥವಾ ಆಲ್ಕೋಹಾಲ್ ಇದೆಯೋ ಆಸಿಡ್ ಇದೆಯೋ ಅದನ್ನ ಟೆಸ್ಟ್ ಟ್ಯೂಬ್ ಅಲ್ಲಿ ತಗೋಬೇಕು. ಅದಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊಲ್ಯೂಷನ್ ನ ಆಡ್ ಮಾಡಬೇಕು. ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಬ್ರಿಸ್ಕ್ ಎಫರ್ವಿಸೆನ್ಸ್ ಬರುತ್ತೋ ಅಥವಾ ಯಾವ ಟೆಸ್ಟ್ ಟ್ಯೂಬ್ ಇಂದ ರಿಲೀಸ್ ಆಗ್ತಿರೋ ಗ್ಯಾಸ್ ನ ಲೈಮ್ ವಾಟರ್ ಅಲ್ಲಿ ಪಾಸ್ ಮಾಡಿದಾಗ ಲೈಮ್ ವಾಟರ್ ಮಿಲ್ಕಿ ಆಗಿ ಟರ್ನ್ ಆಗುತ್ತೋ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತಹ ಲಿಕ್ವಿಡ್ ನ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಏನು ಕನ್ಕ್ಲೂಡ್ ಮಾಡಬಹುದು ಆಯ್ತಾ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಅಂಡ್ ದ ಸೊಲ್ಯೂಷನ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಯು ಕ್ಯಾನ್ ಬಿ ಶೋರ್ ಆಯ್ತಾ ಮಕ್ಳೇ. ಎಸ್, ನೆಕ್ಸ್ಟ್ ಕ್ವೆಶನ್ ಏನು, ಗಿವ್ ಅ ಟೆಸ್ಟ್ ದಟ್ ಕ್ಯಾನ್ ಬಿ ಯೂಸ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಒಂದು ಸ್ಯಾಚುರೇಟೆಡ್ ಹಾಗೂ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಡುವೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಒಂದು ಟೆಸ್ಟ್ ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇದಕ್ಕೆ ನಾವು ಯೂಸ್ ಮಾಡೋದು ಬ್ರೋಮೀನ್ ವಾಟರ್ ನ ಆಯ್ತಾ. ಬ್ರೋಮೀನ್ ವಾಟರ್ ನ ಇಲ್ಲಿ ನಾವೊಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನ ತಗೊಳ್ಳೋಣ. CC
ಇದು ವಿ ಹ್ಯಾವ್ ಟೇಕನ್ ಈಥೀನ್ ಆಯ್ತಾ. ಸೊ ಇದಕ್ಕೆ ನಾವು ಬ್ರೋಮಿನ್ ವಾಟರ್ ಆಡ್ ಮಾಡಿದಾಗ ಬೇಸಿಕಲಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ಅಡಿಷನ್ ರಿಯಾಕ್ಷನ್ ಆಯ್ತಾ ಮಕ್ಳೇ. ಅಡಿಷನ್ ರಿಯಾಕ್ಷನ್ ಅಲ್ಲಿ ಏನಾಗ್ತಿದೆ, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಬಾಂಡ್ ಬ್ರೇಕ್ ಆಗಿ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಬರ್ತಿದೆ ಅಲ್ವಾ. ಸೊ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್, ಈಥೀನ್ ಅಲ್ಲಿ ಇರುವಂತಹ ಬಾಂಡ್ ಬ್ರೇಕ್ ಆಗತ್ತೆ. ವಿ ಗೋಯಿಂಗ್ ಟು ಗೆಟ್ ಬ್ರೋಮೋ ಈಥೇನ್ ಫ್ರಮ್ ಈಥೀನ್ ಆಯ್ತಾ. ಸೊ ಬ್ರೋಮೀನ್ ಟೆಸ್ಟ್ ನಡೆಸಿದಾಗ ಏನಾಗುತ್ತೆ, ಬೇಸಿಕಲಿ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಇದ್ದಾಗ ಮಾತ್ರ ಬ್ರೋಮೀನ್ ವಾಟರ್ ಏನಿದೆ ಇದರ ಕಲರ್ ಬಂದು ರೆಡ್ಡಿಶ್ ಬ್ರೌನ್ ಆಯ್ತಾ ಮಕ್ಳೇ, ರೆಡ್ಡಿಶ್ ಬ್ರೌನ್ ಆಯ್ತಾ. ಸೊ ಬ್ರೋಮೀನ್ ನ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಗೆ ಹಾಕಿದಾಗ ಬ್ರೋಮೀನ್ ವಾಟರ್ ಏನಿದೆ ಅದು ಯೂಟಿಲೈಸ್ ಆಗ್ಬಿಡತ್ತೆ ಆಯ್ತಾ. ಅಂಡ್ ಬ್ರೋಮೀನ್ ವಾಟರ್ ಇನ ಕಲರ್ ಏನಿದೆ ಇದು ಹೊಟ್ಟೋಗ್ಬಿಡತ್ತೆ. ಓಕೆನಾ, ರೆಡ್ಡಿಶ್ ಬ್ರೌನ್ ಕಲರ್ ಡಿಸಪಿಯರ್ಸ್ ಆಯ್ತಾ. ಬಟ್ ಇದನ್ನೇ ನೀವು ಏನು ಒಂದು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಗೆ ಹಾಕಿ, ಆಗ ಬ್ರೋಮಿನ್ ವಾಟರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಯೂಟಿಲೈಸ್ ಬಿಕಾಸ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ನಡೆಯಲ್ಲ ಅಲ್ವಾ. ಸೊ ಆ ರೆಡ್ಡಿಶ್ ಬ್ರೌನ್ ಕಲರ್ ಏನಿದೆ ಅದು ಹಾಗೆ ಉಳಿಯುತ್ತೆ ಆಯ್ತಾ. ಸೊ ದಟ್ ಇಸ್ ಹೌ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅನ್ಸ್ಯಾಚುರೇಟೆಡ್ ಅಂಡ್ ಸ್ಯಾಚುರೇಟೆಡ್ carbon compounds. Unsaturated and saturated carbon compounds can be distinguished using bromine water test. Unsaturated carbon compounds decolorize the red brown color of bromine water. Decolorize ಅಂದ್ರೆ ಆ ಕಲರ್ ಏನಿದೆ ಯುಟಿಲೈಸ್ ಬ್ರೋಮಿನ್ ಯುಟಿಲೈಸ್ ಆಗ್ತಿರೋದ್ರಿಂದ ಕಲರ್ ಏನಿದೆ ಕ್ರಮೇಣ ಹೊರಟೋಗ್ಬಿಡತ್ತೆ ಆಯ್ತಾ. whereas saturated carbon compound does not have any effect on the reagents. Saturated carbon compound ಒಟ್ಟಿಗೆ ಬ್ರೋಮಿನ್ ವಾಟರ್ ಯೂಸ್ ಆಗ್ತಿಲ್ಲ, ಅಡಿಷನ್ ರಿಯಾಕ್ಷನ್ ನಡೀತಿಲ್ಲ, ಅದಕ್ಕೆ ರೆಡ್ ಬ್ರೌನ್ ಕಲರ್ ಹಾಗೆ ಇರುತ್ತೆ ಅಂತ ಆನ್ಸರ್ ಅಲ್ಲಿ ಬರಿಬೇಕು ನೀವು. ಸೊ ದಾಟ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದ ಟಾಪಿಕ್ ಆಫ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್. ಲಾಸ್ಟ್ ಅಲ್ಲಿ ನಾವು ಇನ್ನು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅನ್ನೋ ಒಂದು ಚಿಕ್ಕ ಕಾನ್ಸೆಪ್ಟ್ ನ ಕವರ್ ಮಾಡ್ತೀವಿ ಆಯ್ತಾ. ಓಕೆ, ಸೊ ಈಗ ನಾವು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅನ್ನೋ ಒಂದು ಟಾಪಿಕ್ ವಿಚ್ ಇಸ್ ದ ಲಾಸ್ಟ್ ಟಾಪಿಕ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನ ಕವರ್ ಮಾಡೋಣ ಆಯ್ತಾ. ಅದಕ್ಕೆ ನಾವು ಮುಂಚೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದಷ್ಟು ಆಕ್ಟಿವಿಟೀಸ್ ಬಗ್ಗೆ ಗಮನ ಕೊಡೋಣ. ಫಸ್ಟ್ ಬಂದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಆಕ್ಟಿವಿಟಿ 4.10. ಏನ್ ಹೇಳ್ತಾರೆ ಇದರಲ್ಲಿ, 2 ಟೆಸ್ಟ್ ಟ್ಯೂಬ್ಸ್ ತಗೊಳ್ಳಿ, ಒಂದೊಂದು ಟೆಸ್ಟ್ ಟ್ಯೂಬ್ ಅಲ್ಲೂ 10 ml ಆಫ್ ವಾಟರ್ ಹಾಗೂ ಆಯಿಲ್ ನ ತಗೊಳ್ಳಿ ಅಂತ ಹೇಳ್ತಾರೆ ಆಯ್ತಾ. ಮತ್ತೆ ಬಿ ಟೆಸ್ಟ್ ಟ್ಯೂಬ್ ಗೆ ಮಾತ್ರ ಸೋಪ್ ಸೊಲ್ಯೂಷನ್ ನ ಆಡ್ ಮಾಡಿ ಅಂತ ಹೇಳ್ತಾರೆ ಆಯ್ತಾ ಮಕ್ಳೇ. ಸೊ 2 ಟೆಸ್ಟ್ ಟ್ಯೂಬ್ಸ್ ನ ನೀವು ವಿಗರಸ್ ಆಗಿ ಶೇಕ್ ಮಾಡ್ಬೇಕು. ಓಕೆನಾ, ಅಂಡ್ ಯಾವ ರೀತಿಯ ಅಬ್ಸರ್ವೇಷನ್ಸ್ ನ ನೋಟ್ ಡೌನ್ ಮಾಡ್ಕೋಬೇಕು. ಕ್ಯಾನ್ ಯು ಸಿ ದ ಆಯಿಲ್ ಅಂಡ್ ವಾಟರ್ ಲೇಯರ್ ಸೆಪರೇಟ್ಲಿ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಯು ಸ್ಟಾಪ್ ಶೇಕಿಂಗ್ ದೆಮ್. ಎರಡನ್ನೂ ಶೇಕ್ ಏನ್ ಮಾಡ್ತೀರಾ, ಶೇಕ್ ಮಾಡಿ ನಿಲ್ಸಿದ ತಕ್ಷಣ ಆಯಿಲ್ ಹಾಗೂ ವಾಟರ್ ಲೇಯರ್ ಇಮಿಡಿಯೇಟ್ ಆಗಿ ಸೆಪರೇಟ್ ಆಗತ್ತಾ ಅಂತ ಕೇಳ್ತಾರೆ ಆಯ್ತಾ. ಮತ್ತೆ ಲೀವ್ ದ test tubes undisturbed for some time and observe does the oil layer separate out, in which test tube does it happen first. ಎರಡು ಟೆಸ್ಟ್ ಟ್ಯೂಬ್ಸ್ ನ ಶೇಕ್ ಮಾಡಿ ಒಂದಷ್ಟು ಹೊತ್ತು ಹಾಗೆ ಸೆಪರೇಟ್ ಆಗಿ ಬಿಟ್ಟಿರಿ, ಅನ್ಟಚ್ಡ್ ಸ್ಟೇಟ್ ಅಲ್ಲಿ ಬಿಟ್ಟಿರಿ. ಆಗ ಎರಡು ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ವಾಟರ್ ಲೇಯರ್ ಒಂದೇ ಟೈಮ್ಗೆ ಸೆಪರೇಟ್ ಆಗತ್ತಾ ಅಂತ ಕೇಳಿದಾರೆ ಆಯ್ತಾ. ಆಮೇಲೆ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ಫಸ್ಟ್ ವಾಟರ್ ಲೇಯರ್ ಸೆಪರೇಟ್ ಬೋತ್ ದ ಲೇಯರ್ ಸೆಪರೇಟ್ ಆಗುತ್ತೆ ಅಂತ ಕೇಳಿದಾರೆ. ವಾಟ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಇಸ್, ಸೊ ಎ ಟೆಸ್ಟ್ ಟ್ಯೂಬ್ ಏನಿದೆ ಇದರಲ್ಲಿ ಸೆಪರೇಷನ್ ಫಸ್ಟ್ ನಡೆಯುತ್ತೆ ಆಯ್ತಾ. ಸೆಪರೇಷನ್ ಏನಿದೆ ದಿಸ್ ವಿಲ್ ಹ್ಯಾಪನ್ ಫಸ್ಟ್ ಇನ್ ಎ ಟೆಸ್ಟ್ ಟ್ಯೂಬ್. ಅಂಡ್ ಬಿ ಟೆಸ್ಟ್ ಟ್ಯೂಬ್ ಏನಿದೆ ಇದನ್ನ ಶೇಕ್ ಮಾಡಿದ ತಕ್ಷಣ ನಿಮ್ಗೆ ಕ್ಲೌಡಿ ಸೊಲ್ಯೂಷನ್ ಕಾಣಿಸಕ್ಕೆ ಸಿಗತ್ತೆ ಆಯ್ತಾ ಮಕ್ಳೇ. ಆಮೇಲೆ ತುಂಬಾ ಹೊತ್ತಾದ್ಮೇಲೆ ಮಾತ್ರ ಆಯಿಲ್ ಹಾಗೂ ವಾಟರ್ ಲೇಯರ್ ಬಿ ಟೆಸ್ಟ್ ಟ್ಯೂಬ್ ಅಲ್ಲಿ ಸೆಪರೇಟ್ ಆಗತ್ತೆ ಆಯ್ತಾ. ದಿಸ್ ಇಸ್ ಒನ್ ಅಬ್ಸರ್ವೇಷನ್. ಓಕೆನಾ, ಎಸ್. ಸೊ ಏನಕ್ಕೆ ಆಗ್ತಿದೆ ಅಂತ ನೀವು ನೆನ್ಪಿಟ್ಕೋಬೇಕು. ಓಕೆನಾ, ಸೊ ಅದಕ್ಕೆ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಸೋಪ್ ಇಸ್. ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆಯ್ತಾ ಮಕ್ಳೇ. ಸೊ ಸೋಪ್ ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಸೋಪಿನ ಆಕ್ಷನ್ ಹೇಗಿರತ್ತೆ ಅಂತ ಎಲ್ಲ ನೀವು ತಿಳ್ಕೋಬೇಕು. ಫಸ್ಟ್ ಏನ್ ತಿಳ್ಕೋಬೇಕು, ಮೋಸ್ಟ್ ಆಫ್ ದ ಡರ್ಟ್, ಜಾಸ್ತಿ ರೀತಿಯ ಗಲೀಜ್ ಏನಿದೆ ಇದು ಆಯಿಲಿ ಇನ್ ನೇಚರ್ ಆಗಿರತ್ತೆ ಆಯ್ತಾ. ಇದು ಆಯಿಲ್ ಬೇಸ್ಡ್ ಡರ್ಟ್ ಆಗಿರತ್ತೆ ಆಯ್ತಾ. ಸೊ ಇದು ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ ಆಯ್ತಾ ಮಕ್ಳೇ. ಓಕೆ,
ಸೊ ಸೋಪ್ ಏನು ಅಂತ ತಿಳ್ಕೊಂಡ್ರಿ, ಸೋಪ್ ಆಯಿಲಿನ ನೇಚರ್ ಏನು ಅಂತ ತಿಳ್ಕೊಂಡ್ರಿ. ಈಗ ಸೋಪಿನ ಆಕ್ಷನ್ ಏನು ಅಂತ ನೀವು ತಿಳ್ಕೊಬೇಕು. ಸೋಪ್ಸ್ ಆರ್ ಲಾಂಗ್ ಚೈನ್ ಸೋಡಿಯಂ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ವಾ. ಸೊ ಈ ಸೋಪಿನ ಸ್ಟ್ರಕ್ಚರ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್ ಆಯ್ತಾ. ಸೊ ಸೋಪಿನ ಮಾಲಿಕ್ಯೂಲ್ಸ್ ಏನಿದೆ ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ ಆಯ್ತಾ. ಸೊ ಇದು ಹೆಡ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಅಂಡ್ ದಿಸ್ ಇಸ್ ಅಯಾನಿಕ್ ಇನ್ ನೇಚರ್. These heads are ionic in nature and ionic ಆಗಿರೋದ್ರಿಂದ they are hydrophilic. ಹೈಡ್ರೋಫಿಲಿಕ್ ಅಂದ್ರೆ ಏನು, ಇದು ವಾಟರಿಗೆ ಜಾಸ್ತಿ ಅಟ್ರಾಕ್ಟೆಡ್ ಆಗಿ ಇರುತ್ತೆ. ಅಂಡ್ ಇದು ಟೇಲ್ ರೀಜನ್ ಆಯ್ತಾ ಮಕ್ಳೇ, ಇದು ಟೇಲ್ ರೀಜನ್ ಅಂಡ್ ದಿಸ್ ಇಸ್ ಹೈಡ್ರೋಫೋಬಿಕ್. ಹೈಡ್ರೋಫೋಬಿಕ್ ಆಯ್ತಾ. ಸೊ ಸೋಪಿನ ಮಾಲಿಕ್ಯೂಲ್ಸ್ ನ ನೀವು ವಾಟರಿಗೆ ಆಡ್ ಮಾಡಿದಾಗ ಸರ್ಫೇಸ್ ಅಲ್ಲಿ ಒಂದ್ ರೀತಿ ಇರುತ್ತೆ ಹಾಗೂ ವಾಟರ್ ಒಳಗೆ ಒಂದ್ ರೀತಿ ಇರುತ್ತೆ ಆಯ್ತಾ. ಸೊ ಸರ್ಫೇಸ್ ಅಲ್ಲಿ ಸೋಪಿನ ಮಾಲಿಕ್ಯೂಲ್ ಹೇಗೆ ಅರೇಂಜ್ ಆಗಿರುತ್ತೆ, ವಾಟರಿನ ಪಾರ್ಟ್ ಅಯಾನಿಕ್ ಪಾರ್ಟ್ ಅಯಾನಿಕ್ ಪಾರ್ಟಿಗೆ ವಾಟರ್ ಇಷ್ಟ ಅಲ್ವಾ, ಸೊ ಅದು ವಾಟರ್ ಹತ್ರ ಉಳ್ಕೊಬಿಡತ್ತೆ. ಆಮೇಲೆ ಟೇಲ್ ಪಾರ್ಟು ವಾಟರ್ ಇಂದ ಆಚೆ ಇರುತ್ತೆ ಆಯ್ತಾ. ದಿಸ್ ಇಸ್ ಆನ್ ದ ಸರ್ಫೇಸ್ ಆಫ್ ವಾಟರ್, ಓಕೆನಾ. ಬಟ್ ವೆನ್ ಇಟ್ ಇಸ್ ಇನ್ಸೈಡ್ ದ ವಾಟರ್, ಸೋಪ್ ಮಾಲಿಕ್ಯೂಲ್ಸ್ ಏನಿದೆ ಈ ರೀತಿಯ ಒಂದು ಕಾನ್ಫರ್ಮೇಶನ್ ಅಟೈನ್ ಮಾಡುತ್ತೆ ಆಯ್ತಾ ಮಕ್ಳೇ. ವಾಟ್ ಇಸ್ ದಿಸ್, ಬೇಸಿಕಲಿ ಇದು ಸೋಪ್ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗುತ್ತೆ ಅಂದ್ರೆ, ಟೇಲ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಏನಿದೆ ಅದು ವಾಟರ್ ಒಟ್ಟಿಗೆ ಕಾಂಟ್ಯಾಕ್ಟಿಂಗ್ ಬರೋದೇ ಇಲ್ಲ ಆಯ್ತಾ. ಅಂಡ್ ಹೆಡ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ ಏನಿದೆ ದಟ್ ಇಸ್ ಓನ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ವಾಟರ್. ಅಂಡ್ ಈ ರೀತಿಯ ಕಾನ್ಫರ್ಮೇಶನ್ ಅದು ಅಟೈನ್ ಮಾಡಿದಾಗ ಅದ್ರ ನಡುವಲ್ಲಿ ಆಯಿಲ್ ಪಾರ್ಟಿಕಲ್ ಉಳ್ಕೊಂಡ್ಬಿಡತ್ತೆ. ದಿಸ್ ಇಸ್ ದ ಡರ್ಟ್ ಪಾರ್ಟಿಕಲ್ ಆಯ್ತಾ. ಡರ್ಟ್ ಇರ್ಬೋದು, ಗ್ರೀಸ್ ಇರ್ಬೋದು, ಇದನ್ನ ಸರೌಂಡ್ ಮಾಡ್ಕೊಂಡು ಈ ರೀತಿಯ ಡರ್ಟ್ ಗ್ರೀಸ್ ಈ ರೀತಿ ಕಾನ್ಫರ್ಮೇಶನ್ ಅಟೈನ್ ಮಾಡೋದು. ದಿಸ್ ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್ ಇಸ್ ನೋನ್ ಎಸ್ ಮಿಸೆಲ್ ಆಯ್ತಾ. ಮಿಸೆಲ್ ಅಂತ ಕರಿಬಹುದು ಆರ್ ಮೈಸೆಲ್ ಅಂತ ಕೂಡ ಕರಿಬಹುದು. This is known as missile. Missile formation in the advantage ಏನು, ಮಿಸಲ್ ಏನಿದೆ ಇದು ಆಯಿಲ್ ನ ಸರೌಂಡ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಇಟ್ ವಿಲ್ ಸೆಪರೇಟ್ ದ ಆಯಿಲ್ ಆರ್ ಡರ್ಟ್ ಆರ್ ಗ್ರೀಸ್ ಮಾಲಿಕ್ಯೂಲ್ ಫ್ರಮ್ ದ ಸರ್ಫೇಸ್ ಆಫ್ ದ ಕ್ಲೋತ್ ದಟ್ ಯು ಆರ್ ವಾಷಿಂಗ್ ಆಯ್ತಾ ಮಕ್ಳೇ. ಅಂಡ್ ವಾಟರ್ ನ ನೀವು ಜಾಸ್ತಿ ಪ್ರಮಾಣಕ್ಕೆ ವಾಟರ್ ನ ಫ್ಲಶ್ ಮಾಡಿದಾಗ ಈ ಬಟ್ಟೆ ಮೇಲೆ ಈ ಆಯಿಲ್ ಮಾಲಿಕ್ಯೂಲ್ ಏನಿದೆ ಅಲಾಂಗ್ ವಿತ್ ದ ಮಿಸಲ್ ಬಟ್ಟೆಯಿಂದ ಸೆಪರೇಟ್ ಆಗ್ಬಿಡತ್ತೆ ಆಯ್ತಾ. ಸೊ ಪ್ರೀವಿಯಸ್ ಆಕ್ಟಿವಿಟಿಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಆಯ್ತಾ. ಏನದು, ಈ ಮಿಸಲ್ಸ್ ಏನ್ ಫಾರ್ಮ್ ಆಗತ್ತೆ ಇನ್ ಸೋಪ್, ದೇ ಆರ್ ಕೊಲಾಯ್ಡ್ ಇನ್ ನೇಚರ್ ಆಯ್ತಾ. ಸೊ ಇದು ಕೊಲಾಯ್ಡ್ಸ್ ಆಗಿರೋದ್ರಿಂದ ಇದರ ಪಾರ್ಟಿಕಲ್ ಸೈಜ್ ಜಾಸ್ತಿ ಇರತ್ತೆ. ಸೊ ದೇ ಸ್ಕ್ಯಾಟರ್ ಲೈಟ್ ಆಯ್ತಾ ಮಕ್ಳೇ. ಅದಕ್ಕೆ ಪ್ರೀವಿಯಸ್ ಆಕ್ಟಿವಿಟಿಯಲ್ಲಿ ದ ಮಿಕ್ಸ್ಚರ್ ಏನಿತ್ತು ಅದಕ್ಕೆ ಕ್ಲೌಡಿ ಅಪಿಯರೆನ್ಸ್ ಬಂತು ಇನ್ ಬಿ ಟೆಸ್ಟ್ ಟ್ಯೂಬ್. ಅಂಡ್ ಆಯಿಲ್ ಅಂಡ್ ವಾಟರ್ ಲೇಯರ್ ತುಂಬಾ ಲೇಟ್ ಆಗಿ ಸೆಪರೇಟ್ ಆಯ್ತು ಬಿಕಾಸ್ ಆಫ್ ಮಿಸಲ್ ಫಾರ್ಮೇಶನ್ ಇನ್ ಸೋಪ್ ಆಯ್ತಾ. ಓಕೆ, ಸೊ ಸೋಪ್ ಏನಿದೆ ಕೊಲಾಯ್ಡ್ ಆಗಿ ಆಗೋದಕ್ಕೆ ಕಾರಣ ಏನು, ಬಿಕಾಸ್ ಆಫ್ ಕೊಲಾಯ್ಡ್ ಆಗಿ ಫಾರ್ಮ್ ಆಗಿರೋದ್ರಿಂದ ಇದರಲ್ಲಿ ಪ್ರೆಸಿಪಿಟೇಷನ್ ಕಾಣಿಸ್ಕೊಳ್ಳಲ್ಲ. ಅಂಡ್ ದಟ್ ಇಸ್ ಬಿಕಾಸ್ ಆಫ್ ಅಯಾನ್ ರಿಪಲ್ಷನ್ ಆಯ್ತಾ. So again ನಾ ಹೇಳ್ದಂಗೆ this is a colloid and they are large in size and they scatter light, that is why they appear cloudy, okay na. Yes, now let's look at the second activity which is activity 4.11 ಆಯ್ತಾ. 4.11 ಅಲ್ಲಿ 2 ಟೆಸ್ಟ್ ಟ್ಯೂಬ್ಸ್ ತಗೊಳಕ್ಕೆ ಹೇಳ್ತಾರೆ. ಫಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಡಿಸ್ಟಿಲ್ ವಾಟರ್ ಹಾಗೂ ಸೋಪ್ ಸೊಲ್ಯೂಷನ್ ತಗೊಳ್ಳಿ, ಸೆಕೆಂಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾರ್ಡ್ ವಾಟರ್ ಹಾಗೂ ಸೋಪ್ ಸೊಲ್ಯೂಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂಡ್ ಮೇಕ್ ಶೋರ್ ಯು ಶೇಕ್ ಇಟ್ ವೆರಿ ವೆಲ್. ಆಗ 2 ರೀತಿಯ ಅಬ್ಸರ್ವೇಷನ್ಸ್ ನ ನೀವು ನೋಟ್ ಡೌನ್ ಮಾಡಬೇಕು. ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ಫೋಮ್ ಜಾಸ್ತಿ ಇದೆ ಅಂಡ್ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ವೈಟ್ ಕರ್ಡಿ ಮೊಸರು ತರ ಪಿಪಿಟಿ ಅಥವಾ ಪ್ರೆಸಿಪಿಟೇಟ್ ಯಾವ್ದ್ರಲ್ಲಿ ಫಾರ್ಮ್ ಆಗ್ತಿದೆ ಅಂತ ಕೇಳ್ತಾರೆ ಆಯ್ತಾ. ಸೊ ನೀವೇನ್ ಅಬ್ಸರ್ವ್ ಮಾಡ್ತೀರಾ, ಎ ಟೆಸ್ಟ್ ಟ್ಯೂಬ್ ಏನಿದೆ ವಿಚ್ ಹ್ಯಾಸ್ ಡಿಸ್ಟಿಲ್ಡ್ ವಾಟರ್ ಅಂಡ್ ಸೋಪ್ ಸೊಲ್ಯೂಷನ್ ಅದರಲ್ಲಿ ಫೋಮ್ ಜಾಸ್ತಿ ಇರತ್ತೆ. ಫೋಮ್ ಇದರಲ್ಲಿ ಜಾಸ್ತಿ ಇರತ್ತೆ ಅಂಡ್ ವೈಟ್ ಪ್ರೆಸಿಪಿಟೇಟ್ ಏನಿದೆ ಅಥವಾ ಪಿಪಿಟಿ ಏನಿದೆ ಇದರಲ್ಲಿ ಫಾರ್ಮ್ ಆಗಲ್ಲ. ಬಟ್ ಸೆಕೆಂಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ಫೋಮ್ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ ನೀವು ಹಾರ್ಡ್ ವಾಟರ್ ತಗೊಂಡಿದ್ದೀರಾ ಸೋಪ್ ಒಟ್ಟಿಗೆ ಅದ್ರಲ್ಲಿ ಫೋಮ್ ಕಡಿಮೆ ಇರುತ್ತೆ ಹಾಗೂ ಪಿಪಿಟಿ ಫಾರ್ಮ್ ಆಗತ್ತೆ ಆಯ್ತಾ. ರಿಮೆಂಬರ್ ದೀಸ್ ಅಬ್ಸರ್ವೇಷನ್ಸ್. ಇನ್ನೊಂದು ಆಕ್ಟಿವಿಟಿ ನೋಡೋಣ ವಿಚ್ ಇಸ್ ಆಕ್ಟಿವಿಟಿ 4.12 ಆಯ್ತಾ. ಅದರಲ್ಲಿ ಏನ್ ಹೇಳಿದ್ದಾರೆ, 2ರಲ್ಲಿ ಕೂಡ ನೀವು ಹಾರ್ಡ್ ವಾಟರ್ ತಗೊಳ್ಳಿ ಬೋತ್ ದ ಟೆಸ್ಟ್ ಟ್ಯೂಬ್ಸ್, ಬಟ್ ಒಂದ್ರಲ್ಲಿ ಸೋಪ್ ಸೊಲ್ಯೂಷನ್ ತಗೊಳ್ಳಿ, ಇನ್ನೊಂದ್ರಲ್ಲಿ ಡಿಟರ್ಜೆಂಟ್ ಸೊಲ್ಯೂಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಮತ್ತೆ ಯು ಹ್ಯಾವ್ ಟು ನೋಟ್ ಡೌನ್ ಫೋಮ್ ಅಂಡ್ ವೈಟ್ ಪ್ರೆಸಿಪಿಟೇಟ್ ಅಬ್ಸರ್ವೇಷನ್. ಏನ್ ನೋಡ್ತೀರಾ, ಸೋಪ್ ಸೊಲ್ಯೂಷನ್ ಯು ಆಲ್ರೆಡಿ ನೋ ಅಲ್ವಾ, ಫೋಮ್ ಕಡಿಮೆ ಬರುತ್ತೆ ಮತ್ತೆ ಪ್ರೆಸಿಪಿಟೇಟ್ ಏನಿದೆ ಇದು ಫಾರ್ಮ್ ಆಗತ್ತೆ. ಬಟ್ ಇನ್ ಬಿ ಟೆಸ್ಟ್ ಟ್ಯೂಬ್ ವಿಚ್ ಹಸ್ ಡಿಟರ್ಜೆಂಟ್ ಇನ್ಸ್ಟೆಡ್ ಆಫ್ ಸೋಪ್ ಸೊಲ್ಯೂಷನ್ ಫೋಮ್ ಜಾಸ್ತಿ ಇರತ್ತೆ
ಅಂಡ್ ವೈಟ್ ಪ್ರೆಸಿಪಿಟೇಟ್ ಏನಿದೆ ಅದು ಫಾರ್ಮ್ ಆಗಲ್ಲ ಆಯ್ತಾ. ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಡಿಟರ್ಜೆಂಟ್ ಏನಕ್ಕೆ ಹಾರ್ಡ್ ವಾಟರ್ ಅಲ್ಲಿ ಫಾರ್ಮ್ ಮಾಡ್ತಿದೆ? ದಟ್ ಇಸ್ ದ ಡಿಫ್ರೆನ್ಸ್ ಇನ್ ದ ನೇಚರ್ ಆಫ್ ಡಿಟರ್ಜೆಂಟ್ ಆಯ್ತಾ ಮಕ್ಳೇ. ಫಸ್ಟ್ ಆಫ್ ಆಲ್ ಹಾರ್ಡ್ ವಾಟರ್ ಅಂದ್ರೇನು? ಯಾವ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಸಾಲ್ಟ್ಸ್ ಇರುತ್ತೋ ಅದನ್ನ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ ಆಯ್ತಾ. ಈ ಹಾರ್ಡ್ ವಾಟರ್ ಏನಿದೆ ಇದು ಸೋಪ್ ಒಟ್ಟಿಗೆ ಚೆನ್ನಾಗಿ ಆಕ್ಟ್ ಮಾಡಲ್ಲ. ಸೋಪ್ ಹಾರ್ಡ್ ವಾಟರ್ ಗೆ ಹಾಕಿದಾಗ ಜಾಸ್ತಿ ಪ್ರಮಾಣಕ್ಕೆ ಫೋಮ್ ಕ್ರಿಯೇಟ್ ಆಗಲ್ಲ ಅಂಡ್ ವೈಟ್ ಪ್ರೆಸಿಪಿಟೇಟ್ ನ ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ಸೋಪಿನ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಸಾಲ್ಟ್ಸ್ ನ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಸಾಲ್ಟ್ಸ್ ರಿಪ್ಲೇಸ್ ಮಾಡ್ಬಿಡತ್ತೆ. ಇದೇ ಪ್ರೆಸಿಪಿಟೇಟ್ ನ ಫಾರ್ಮ್ ಮಾಡತ್ತೆ ಆಯ್ತಾ. ಬಟ್ ಡಿಟರ್ಜೆಂಟ್ಸ್ ಏನಿದೆ ದೀಸ್ ಆರ್ ಡಿಫ್ರೆಂಟ್ ಇನ್ ನೇಚರ್. ಡಿಟರ್ಜೆಂಟ್ಸ್ ಆರ್ ಈ ಸ್ಕಮ್ ಏನಿದೆ ಇದನ್ನೇ ಪ್ರೆಸಿಪಿಟೇಟ್ ಅಂತ ಕರೆಯೋದು ಆಯ್ತಾ. Okay, detergents are sodium salts of sulfonic acids or ammonium salts with chlorides and bromide ions aita. So this is completely different in nature. So make sure you know the meaning of detergent and soap and the chemical meaning. ಎಸ್. ಸೊ ಇನ್ನೊಂದೇನು, ಈ ಚಾರ್ಜ್ಡ್ ಎಂಡ್ಸ್ ಏನಿರತ್ತೆ ನಮ್ಮ ಡಿಟರ್ಜೆಂಟ್ ಅಲ್ಲಿ ಅದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ನ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಅಯಾನ್ಸ್ ಒಟ್ಟಿಗೆ ಫಾರ್ಮ್ ಮಾಡಲ್ಲ. ನಾ ಹೇಳ್ದೆ ಅದರಲ್ಲಿ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಅಯಾನ್ ನ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಯಾನ್ ರಿಪ್ಲೇಸ್ ಮಾಡುತ್ತೆ ಅಂತ. ಬಟ್ ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ ಡಿಟರ್ಜೆಂಟ್ ಆಯ್ತಾ. ಅದಕ್ಕೆ ಡಿಟರ್ಜೆಂಟ್ ಏನಿದೆ ಅದು ಇಟ್ ಆಕ್ಟ್ಸ್ ವೆರಿ ವೆಲ್ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ಹಾರ್ಡ್ ವಾಟರ್. ಓಕೆನಾ. ಸೊ ಇದಕ್ಕಾಗಿ ಡಿಟರ್ಜೆಂಟ್ ನ ಶಾಂಪೂ ಹಾಗೂ ಬಟ್ಟೆ ಕ್ಲೀನ್ ಮಾಡುವಂತಹ ಸೋಪ್ಸ್ ಅಂತ ಹೇಳಕ್ಕಾಗಲ್ಲ, ಬಟ್ಟೆ ಕ್ಲೀನ್ ಮಾಡುವಂತಹ ಸಬ್ಸ್ಟೆನ್ಸಸ್ ಅಲ್ಲಿ ಡಿಟರ್ಜೆಂಟ್ ನ ಯೂಸ್ ಮಾಡ್ತಾರೆ ಆಯ್ತಾ. ಸೊ ದಾಟ್ ಇಸ್ ಆಲ್ ಅಬೌಟ್ ಡಿಟರ್ಜೆಂಟ್ ಆಯ್ತಾ ಮಕ್ಳೇ. ಈಗ ಒಂದಷ್ಟು ಕ್ವೆಶನ್ಸ್ ನ ಸಾಲ್ವ್ ಮಾಡಿ ವಿಡಿಯೋನ ಎಂಡ್ ಮಾಡೋಣ ಆಯ್ತಾ. ವುಡ್ ಯು ಬಿ ಏಬಲ್ ಟು ಚೆಕ್ ಇಫ್ ವಾಟರ್ ಇಸ್ ಹಾರ್ಡ್ ಬೈ ಯೂಸಿಂಗ್ ಡಿಟರ್ಜೆಂಟ್? ಡಿಟರ್ಜೆಂಟ್ ನ ಯೂಟಿಲೈಸ್ ಮಾಡ್ಕೊಂಡು ವಾಟರ್ ಹಾರ್ಡಾ ಸಾಫ್ಟಾ ಅಂತ ಡಿಟರ್ಮಿನ್ ಮಾಡಕ್ ಆಗತ್ತಾ ಅಂತ ಕೇಳಿದ್ದಾರೆ. ಅಂಡ್ ವಾಟ್ ಇಸ್ ದ ಆನ್ಸರ್? ನೋ, ವಿ ಕೆನಾಟ್. ಯಾಕಂದ್ರೆ ಡಿಟರ್ಜೆಂಟ್ ಏನಿದೆ ಇದು ಹಾರ್ಡ್ ವಾಟರ್ ಹಾಗೂ ಸಾಫ್ಟ್ ವಾಟರ್ ಅಲ್ಲಿ ಜಾಸ್ತಿ ಪ್ರಮಾಣಕ್ಕೆ ಫೋಮ್ ನ ರಿಲೀಸ್ ಮಾಡುತ್ತೆ ಅಂಡ್ ಕರ್ಡಿ ಪ್ರೆಸಿಪಿಟೇಟ್ ನ ಕ್ರಿಯೇಟ್ ಮಾಡಲ್ಲ. ಅದಕ್ಕೆ ಡಿಟರ್ಜೆಂಟ್ ನ ಯೂಸ್ ಮಾಡಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಯೂಸ್ ಸೋಪ್. ಯಾಕೆ? ಬಿಕಾಸ್ ಸೋಪ್ ಏನಿದೆ ಹಾರ್ಡ್ ವಾಟರಿನ ಪ್ರೆಸೆನ್ಸ್ ಅಲ್ಲಿ ಕಡಿಮೆ ಫೋಮ್ ಕೊಡುತ್ತೆ ಹಾಗೂ ವೈಟ್ ಪ್ರೆಸಿಪಿಟೇಟ್ ನ ಫಾರ್ಮ್ ಮಾಡುತ್ತೆ ಅಲ್ವಾ. ದಟ್ ಇಸ್ ವೈ ವಿ ಹ್ಯಾವ್ ಟು ಯೂಸ್ ಸೋಪ್. So detergents cannot be used to check the hardness of water because it foams easily in the presence of both soft and hard water. And hardness of water can be tested using soap because soap doesn't foam easily in the presence of hard water and it forms a curdy white precipitate. Anta ನೀವು ಆನ್ಸರ್ ನ ಬರಿಬಹುದು. Next, people use a variety of methods to wash clothes. Usually after adding the soap, they beat the clothes on a stone or beat it with a paddle, scrub it with a brush, or the mixture is agitated in washing machine. Why is agitation necessary to get clothes clean? So ಏನಂತ ಹೇಳ್ತಿದ್ದಾರೆ ಇದರಲ್ಲಿ, ಒಂದಷ್ಟು ಜನ ಬಟ್ಟೆ ಒಗಿಬೇಕು, ಎಲ್ಲಾರು ಬಟ್ಟೆ ಒಗಿಬೇಕಾದ್ರೆ ಬಟ್ಟೆಗೆ ಸೋಪ್ ಹಚ್ಚಿ ಅದನ್ನ ಪ್ಯಾಡಲ್ ಇಂದ ಹೊಡಿತಾರೆ ಅಥವಾ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಸುತ್ತಿಸ್ತಾರೆ ಅಥವಾ ಬೇಸಿಕಲಿ ಅದನ್ನ ಜಾಸ್ತಿ ಜಾಡಿಸ್ತಾರೆ ಅಲ್ವಾ. ಇದರ ಕಾರಣ ಏನು ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ ನಾನು ಏನಂದೆ ನಿಮ್ಗೆ, ಸೋಪ್ ಏನಿದೆ ಅದು ಮಿಸಲ್ ಅಥವಾ ಮೈಸಲ್ ನ ಫಾರ್ಮ್ ಮಾಡುತ್ತೆ ಅಂಡ್ ಅದು ಮಿಸಲ್ ಏನ್ ಮಾಡುತ್ತೆ, ಇದು ಡರ್ಟ್ ಆಗಿದ್ರೆ ಅದ್ರ ಸುತ್ತ ಹೀಗೆ ಮೈಸಲ್ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಈ ಮೈಸಲ್ ನ ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ಈ ಮೈಸಲ್ ನ ಬಟ್ಟೆಯಿಂದ ಅಲಾಂಗ್ ವಿತ್ ದ ಡರ್ಟ್ ಮಾಲಿಕ್ಯೂಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಸೆಪರೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಜಾಸ್ತಿ ಫೋರ್ಸ್ ಅಥವಾ ಪ್ರೆಷರ್ ನ ಅಪ್ಲೈ ಮಾಡ್ಬೇಕು ಆಯ್ತಾ. ಅದೇ ಕಾರಣಕ್ಕೆ ಎಜಿಟೇಷನ್ ಇಸ್ ರಿಕ್ವೈರ್ಡ್. ಇಂತ ಆನ್ಸರ್ ಆಗಿ ಹೇಗೆ ಬರೀತೀರಾ? Soap micelle helps in pulling out the dirt and water. Agitation is required to remove the micelle and dirt colloid. So ಈ colloid large particle in form ಆಗಿರುತ್ತೆ, ಅದನ್ನ ಬಟ್ಟೆಯಿಂದ ರಿಮೂವ್ ಮಾಡ್ಬೇಕಂದ್ರೆ we have to use agitation and after that a lot of water is poured on the cloth to make sure the dirt is leaving the cloth ಆಯ್ತಾ ಮಕ್ಳೇ. ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ಇಸ್ ದಿಸ್? ಎಸ್, ಇಟ್ ಇಸ್ ಅನ್ ಎಕ್ಸರ್ಸೈಸ್ ಕ್ವೆಶನ್ ಆಯ್ತಾ. ಸೊ ಈಥೇನ್ with the molecular formula C2H6. ಸೊ ಈಥೇನ್ದು ಮಾಲಿಕ್ಯುಲರ್ ಫಾರ್ಮುಲಾ ಅಲ್ಲಿ ಎಷ್ಟು ಕೋವೆಲೆಂಟ್ ಬಾಂಡ್ಸ್ ಇದೆ ಅಂತ ಕೇಳಿದ್ದಾರೆ ಆಯ್ತಾ. ಸೊ ವಿ ಹ್ಯಾವ್ C2 and 6 ಬಾಂಡ್ಸ್ ವಿತ್ ಹೈಡ್ರೋಜನ್ ಅಲ್ವಾ. ಸೊ ಎಷ್ಟು ಬಾಂಡ್ಸ್ ಆಯ್ತು ಇಲ್ಲಿ ಕೋವೆಲೆಂಟ್ ಬಾಂಡ್ಸ್? ಕೌಂಟ್ ಮಾಡಿ, 1 2 3 4 5 6 7. So there are 7 covalent bonds in the molecular formula of ethane ಆಯ್ತಾ. Okay, next question, butanoone is a 4 carbon compound. ಯಾವ ಫಂಕ್ಷನಲ್ ಗ್ರೂಪ್ ಇದೆ ಬ್ಯೂಟನೋನ್ ಅಲ್ಲಿ ಕೇಳಿದ್ದಾರೆ. ಬ್ಯೂಟನೋನ್ ಅಂತ
ಓನ್ ಇಸ್ ದ ಸಫಿಕ್ಸ್ ಅಲ್ವಾ. ಸೊ ಓನ್ ಸಫಿಕ್ಸ್ ಯಾವ ಫಂಕ್ಷನಲ್ ಗ್ರೂಪ್ ಬರುತ್ತೆ, ಇಟ್ ಇಸ್ ಫಾರ್ ಕೀಟೋನ್. ಸೊ ದ ಫಂಕ್ಷನಲ್ ಗ್ರೂಪ್ ಇನ್ ಬ್ಯೂಟನೋನ್ ಇಸ್ ಕೀಟೋನ್ ಅಂತ ನೀವು ಬರಿಬೇಕು. ನೆಕ್ಸ್ಟ್ ಕ್ವೆಶ್ಚನ್, while cooking if the bottom of the vessel is getting blackened on the outside. ಸೊ ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆಯ ಅಡಿ ಬ್ಲ್ಯಾಕ್ ಆಗ್ತಿದೆ ಅಂದ್ರೆ ಅದರ ಅರ್ಥ ಏನು, ನಾ ಹೇಳ್ದೆ ಕಂಬಷನ್ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಫ್ಯೂಯಲ್ ಆಗಿ ಯೂಸ್ ಮಾಡುವಂತಹ ಗ್ಯಾಸ್ ಅಥವಾ ಕೆರೋಸಿನ್ ಕೂಡ ಸಫಿಶಿಯಂಟ್ ಆಕ್ಸಿಜನ್ ಇಲ್ದೇ ಇರ್ಬೇಕಾದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ತರ ಬಿಹೇವ್ ಮಾಡುತ್ತೆ, ಎಲ್ಲೋ ಸೂಟಿ ಫ್ಲೇಮ್ ನ ಕೊಡತ್ತೆ. ಸೊ ಇದ್ರ ಆನ್ಸರ್ ಏನಿರ್ಬೇಕು, ಫುಡ್ ಇಸ್ ನಾಟ್ ಕುಕ್ಡ್ ಕಂಪ್ಲೀಟ್ಲಿ. ಫುಡ್ ಇಸ್ ನಾಟ್ ಕುಕ್ಡ್ ಕಂಪ್ಲೀಟ್ಲಿ ಅಂದ್ರೆ ನಿಮ್ಗೆ ಬೇಜಾರಾಗತ್ತೆ ಅಷ್ಟೇ, ಬಟ್ ದಟ್ ಇಸ್ ನಾಟ್ ದ ರೀಸನ್ ಫಾರ್ ದಿಸ್ ಆಯ್ತಾ. ಫ್ಯೂಯಲ್ ಇಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ, ಸೊ ಕಂಪ್ಲೀಟ್ ಕಂಬಷನ್ ನಡೀತಿಲ್ಲ, ಅದ್ರ ಕಾರಣ ಬಾಟಮ್ ಆಫ್ ದ ವೆಸಲ್ ಏನಿದೆ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಬರಿಬೇಕು. ನೆಕ್ಸ್ಟ್, ಎಕ್ಸ್ಪ್ಲೇನ್ ನೇಚರ್ ಆಫ್ ಕೋವೆಲೆಂಟ್ ಬಾಂಡ್ ಇನ್ ಫಾರ್ಮೇಶನ್ ಆಫ್ CH3Cl. ಸೊ CH3Cl ನ ಮಾಲಿಕ್ಯೂಲ್ ನ ನೀವು ಬರಿಬೇಕು. ಯು ಹ್ಯಾವ್ 3 ಹೈಡ್ರೋಜನ್ ಆಟಮ್ಸ್ ಅಂಡ್ 1 Cl ಆಟಮ್ ಆಯ್ತಾ. ಸೊ ಕಾರ್ಬನ್, ಸೆಂಟ್ರಲ್ ಕಾರ್ಬನ್ ಆಟಮ್ ಏನಿದೆ ಅದರ 4 ವೇಲೆನ್ಸ್ ಅಂದ್ರೆ ಟೆಟ್ರಾ ವೇಲೆನ್ಸ್ ಸ್ಯಾಟಿಸ್ಫೈ ಮಾಡಕ್ಕೆ 3 ಹೈಡ್ರೋಜನ್ ಆಟಮ್ ಒಟ್ಟಿಗೆ ಸಿಂಗಲ್ ಬಾಂಡ್, ಸಿಂಗಲ್ ಕೋವೆಲೆಂಟ್ ಬಾಂಡ್ ನ ಫಾರ್ಮ್ ಮಾಡುತ್ತೆ, ಮತ್ತೆ ಒಂದು ಕ್ಲೋರಿನ್ ಆಟಮ್ ಒಟ್ಟಿಗೆ ಸಿಂಗಲ್ ಕೋವೆಲೆಂಟ್ ಬಾಂಡ್ ನ ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ದ ನೇಚರ್ ಆಫ್ ಕೋವೆಲೆಂಟ್ ಬಾಂಡ್ಸ್ ಇನ್ CH3Cl. ಇದನ್ನ ಆನ್ಸರ್ ಆಗಿ ಹೇಗೆ ಬರೀತಾರ, ಸೆಂಟ್ರಲ್ ಕಾರ್ಬನ್ ಆಟಮ್ ಶೇರ್ಸ್ ಆಲ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅಂದ್ರೆ ಸೆಂಟ್ರಲ್ ಕಾರ್ಬನ್ ಆಟಮ್, ಅಂಡ್ ಹೈಡ್ರೋಜನ್ ಅಂಡ್ ಕ್ಲೋರಿನ್ ವಿಲ್ ಶೇರ್ 1 ಎಲೆಕ್ಟ್ರಾನ್ ಈಚ್. ಆಮೇಲೆ ಕಾರ್ಬನ್ ಫಾರ್ಮ್ಸ್ 4 ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್ ಅಂಡ್ 3 single covalent bonds, 3 with hydrogen atom and 1 with chlorine atom. 4 ಬಾಂಡ್ ಫಾರ್ಮ್ ಮಾಡ್ತಿದೆ, 3 ಹೈಡ್ರೋಜನ್ ಆಟಮ್ ಒಟ್ಟಿಗೆ ಫಾರ್ಮ್ ಮಾಡ್ತಿದೆ, 1 ಕ್ಲೋರಿನ್ ಆಟಮ್ ಒಟ್ಟಿಗೆ ಫಾರ್ಮ್ ಮಾಡ್ತಿದೆ. ಹೀಗೆ ನೇಚರ್ ಅಂತ ಹೇಳಿದಾಗ ನೀವು ವಿತ್ ಸ್ಟ್ರಕ್ಚರ್, ಐಡಿಯಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಒಟ್ಟಿಗೆ ಯು ಶುಡ್ ರಿಪ್ರೆಸೆಂಟ್ ದ molecule ಆಯ್ತಾ. ಸೊ ದಿಸ್ ಇಸ್ ಹೌ ಯು ಆನ್ಸರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಆಲ್ ದೀಸ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ವಿ ಸ್ಟಾರ್ಟ್ ಆಫ್ ವಿತ್ ಎಥನೋಯಿಕ್ ಆಸಿಡ್. ಸೊ ವರ್ಡ್ ರೂಟ್ ಯಾವುದು, ಎತ್. ಸೊ ದೇರ್ ಆರ್ 2 carbon atoms, and what is the functional group, it is oic acid or it is a carboxylic acid. So this is how this compound will look like. So ನಾನು ಇಲ್ಲಿ ನಿಮಗೆ ಲೈನ್ ಒಟ್ಟಿಗೆ ಬಾಂಡ್ಸ್ ನ ರಿಪ್ರೆಸೆಂಟ್ ಮಾಡಿ ತೋರಿಸ್ತಿದ್ದೀನಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಐ ವಿಲ್ ಶೋ ಹಿಯರ್. ಎಸ್, ಸೊ ಇದೇ ರೀತಿ ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನ ಕೂಡ ರಿಪ್ರೆಸೆಂಟ್ ಮಾಡಬೇಕು. ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಹೆಚ್ಚಿದು ವೇಲೆನ್ಸ್ ಏನು, ಇಟ್ ಇಸ್ 1 ಎಲೆಕ್ಟ್ರಾನ್. ಇಟ್ ಹ್ಯಾಸ್ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 1. ಮತ್ತೆ ಕಾರ್ಬನ್ ಇದು 4 ಎಲೆಕ್ಟ್ರಾನ್ಸ್ ಔಟರ್ಮೋಸ್ಟ್ ಶೆಲ್ ಅಲ್ಲಿ. ಆಕ್ಸಿಜನ್ ಎಷ್ಟಿರತ್ತೆ, ಇಟ್ ಇಸ್ 6 ಎಲೆಕ್ಟ್ರಾನ್ಸ್. ಸೊ ಅದೇ ರೀತಿ ನೀವು ರಿಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ಸ್ ನ ಗ್ರೀನ್ ಅಲ್ಲಿ, ಹೈಡ್ರೋಜನ್ ನ ರೆಡ್ ಅಲ್ಲಿ, ಹಾಗೂ ಕಾರ್ಬನ್ ನ ಬ್ಲೂ ಅಲ್ಲಿ ನಾನು ರಿಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಯು ಹ್ಯಾವ್ H2S. ಸೊ ಎಸ್ ಏನಿದೆ ಅಥವಾ ಸಲ್ಫರ್ ಆಟಮ್ ಏನಿದೆ, ಇದು 2 ಹೈಡ್ರೋಜನ್ ಆಟಮ್ ಒಟ್ಟಿಗೆ ಈ ರೀತಿ ಬಾಂಡ್ ನ ಫಾರ್ಮ್ ಮಾಡುತ್ತೆ ಆಯ್ತಾ. ದೇ ಆರ್ ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್ ಆಯ್ತಾ ಮಕ್ಳೇ. ಸೊ ಸಲ್ಫರ್ ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು, ಯು ಹ್ಯಾವ್ 6. ಇಟ್ ಇಸ್ ಸಿಮಿಲರ್ ಟು ಆಕ್ಸಿಜನ್ ಅಲ್ವಾ. ಸಲ್ಫರ್ ಆಕ್ಸಿಜನ್ ದೇ ಬಿಲಾಂಗ್ ಟು ದ ಸೇಮ್ ಕ್ಯಾಟಗರಿ ಇನ್ ಪೀರಿಯಾಡಿಕ್ ಟೇಬಲ್. ನೋ, ಸೊ ಎಸ್, ಸೊ it forms 2 single covalent bonds with 2 atoms of oxygen aita. This is how you draw the electron dot configuration or electron dot structure. Then you have propanone. Prop andid takshana eshtu carbon atoms, you have 3 carbon atoms. What is the functional group, it is one, so it has to be ketone. Iga valency satisfy ಮಾಡಿ. ನಾನು ಏನಕ್ಕೆ ಹೀಗೆ ಬರೀತಿದ್ದೀನಿ ಅಂದ್ರೆ, ನೀವು ಈ ರೀತಿಯ ಸ್ಟ್ರಕ್ಚರ್ ನ ಫಸ್ಟ್ ಡ್ರಾ ಮಾಡಿ, ದೆನ್ ಯು ಹ್ಯಾವ್ ಟು ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಯ್ತಾ. ಇದ್ರ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಕಾಣುತ್ತೆ, ಎಸ್. ಸೊ ಕಾರ್ಬನ್ ಒಟ್ಟಿಗೆ ಆಕ್ಸಿಜನ್ ಫಾರ್ಮ್ಸ್ ಡಬಲ್ ಕೋವೆಲೆಂಟ್ ಬಾಂಡ್, ಅಂಡ್ ವಿತ್ ಈಚ್ ಅದರ್ ಇಟ್ ಫಾರ್ಮ್ಸ್ ಸಿಂಗಲ್ ಕೋವೆಲೆಂಟ್ ಬಾಂಡ್ಸ್, ಅಂಡ್ ಆಲ್ಸೋ ವಿತ್ ಆಲ್ ದ ಹೈಡ್ರೋಜನ್ ಆಟಮ್ಸ್ ಆಯ್ತಾ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಫಾರ್ ಪ್ರೋಪನೋನ್. ನೆಕ್ಸ್ಟ್ ವಿ ಹ್ಯಾವ್ ಫ್ಲೋರಿನ್ ಆಯ್ತಾ ಮಕ್ಳೇ. ಸೊ ಫ್ಲೋರಿನ್ ಏನಿದೆ, ಇದು ಕೂಡ ಇನ್ನೊಂದು ಆಟಮ್ ಆಫ್ ಫ್ಲೋರಿನ್ ಒಟ್ಟಿಗೆ ಸಿಂಗಲ್ ಕೋವೆಲೆಂಟ್ ಬಾಂಡ್ ನ ಫಾರ್ಮ್ ಮಾಡುತ್ತೆ. ವಾಟ್ ಇಸ್ ದ number of valence electrons in fluorine, you have 3 plus 3 which is 6 plus 1 7. So ಒಂದೊಂದು ಫ್ಲೋರಿನ್ ಆಟಮ್ ಅಲ್ಲಿ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ನೀಡ್ಸ್ 1 ಎಲೆಕ್ಟ್ರಾನ್
to satisfy its valency. So it shares it with another atom of fluorine ಆಯ್ತಾ. So that is the question. ಈಗ ಲಾಸ್ಟ್ ಕ್ವೆಶನ್ ನಾವು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಹೈಡ್ರೋಕಾರ್ಬನ್ಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಅಡಿಷನ್ ರಿಯಾಕ್ಷನ್ ಯಾವ ರೀತಿಯ ಕಾರ್ಬನ್ ಕಾಂಪೌಂಡ್ಸ್ ಅಂಡರ್ಗೋ ಆಗೋದು? ಓನ್ಲಿ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, only unsaturated. So idರಲ್ಲಿ you should be able to identify which are the unsaturated carbon compounds. So C2H6 is unsaturated ಇಲ್ಲ, ಯಾಕಂದ್ರೆ ಇಲ್ಲಿ ಸಿಂಗಲ್ ಬಾಂಡ್ಸ್ ಇದ್ರೂನು ಬಿಟ್ವೀನ್ ಕಾರ್ಬನ್ ದ valency is satisfied. So these are saturated carbon compounds. C3H8 ಏನಿದೆ, C3H8 ಬಂದು 3 ಕಾರ್ಬನ್ ಆಟಮ್ ಇದೆ ಅಲ್ವಾ. ಸೊ ಅದನ್ನ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಕ್ಕೆ 8 carbon atoms ಬೇಕು. So you're set. This is also a saturated carbon compound. So C2H6 alla, C3H8 alla, we have C3H6. As you can see, this is propane, no? So propane na valency satisfy madake you need 8 hydrogen atoms. So ee C3H6 anta bandid takshana you should be able to identify that this is a unsaturated carbon compound. Next you have C2H2. Again you can see ethane agake you need 6 atoms of hydrogen. Illi 2 matra irodrinda it is unsaturated. Last we have methane or CH4. Already you can see that methane ಏನಿದೆ, this is a saturated carbon compound. So ಇದರಲ್ಲಿ unsaturated ಯಾವುದು? C3H8 and C2H2. Sorry, C3H6 and C2H2 ಅಲ್ವಾ ಮಕ್ಕಳೇ. So only those two will undergo ಯಾವ reaction? Only those two will undergo addition reaction because only unsaturated carbon compounds undergo addition reaction ಆಯ್ತಾ. So yes, so that brings us to the end of this long chapter ಆಯ್ತಾ ಮಕ್ಕಳೇ. So carbon and its compounds ಗೆ ರಿಲೇಟೆಡ್ ಆಗಿರುವಂತ ಪ್ರತಿ ಒಂದು ಕಾನ್ಸೆಪ್ಟ್ ನಾವು ಈ ವಿಡಿಯೋ ಅಲ್ಲಿ ಕವರ್ ಮಾಡಿದೀವಿ. ಇದಲ್ಲದೆ we are going to give out a PYQs video also ಆಯ್ತಾ. So 2019 onwards ಯಾವ questions ನಿಮ್ಮ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಗೆ ರಿಲೇಟೆಡ್ ಆಗಿ ಬಂದಿದೆಯೋ ಅದನ್ನೆಲ್ಲ ಒಂದೇ ವಿಡಿಯೋ ಅಲ್ಲಿ ಕವರ್ ಮಾಡ್ತೀವಿ. So make sure you tune into that video also. So for now, thank you so much for joining us and I'll see you in the next video.